ಹಾಯ್ ಬ್ರೋ. ಹಾಯ್ ಹಾಯ್. ಗುಡ್ ಈವ್ನಿಂಗ್. ಏನ್ ಬ್ರೋ ಇವತ್ತು ಯಾವ್ದಕ್ಕೂ ರಿಟ್ರೇಸ್ ಆಗ್ಲಿಲ್ಲ, ಲಾಸ್ಟ್ ಒಂದ್ ಅಷ್ಟೇ ರಿಟ್ರೇಸ್ ಆಯ್ತು, ಅಲ್ಲೇ ಸಡನ್ಲಿ ಆಯ್ತದಲ್ಲ. ಯಾವುದು? ಈ ಥರ್ಡ್ ಒನ್ ಓ ಬಿ ಇದೆ ಅಲ್ವಾ, ಹಾ, ಅದು ಒಂದ್ ಸ್ವಲ್ಪ ಅಲ್ಲೇ ರಿಟ್ರೇಸ್ ಆಯ್ತಲ್ವಾ. ಆ ತರ ಅದೊಂದ್ ಕ್ಯಾಂಡಲ್ ಇದ್ದಾಗ 5 ಮಿನಿಟ್ಸ್ ಅಲ್ಲೇ ನೋಡ್ಬೇಕು. ಈ ತರ ಸಿಗ್ತಾ ಇಲ್ಲ ಅಂದಾಗ ಆರಾಮಾಗಿ 5 ಮಿನಿಟ್ಸ್ ಅಲ್ಲಿ ನೋಡಿ ಟ್ರೇಡ್ ಮಾಡ್ಬೇಕು. ಸುಮ್ಮನೆ ಅದು ಅವಾಗೆಲ್ಲ ಲಾಸ್ ಆಗಿದ್ದು, ಅದಕ್ಕೆ 5 ಮಿನಿಟ್ಸ್ ಟಚ್ ಇಲ್ಲ ಬ್ರೋ. ಏನಿದ್ರು 15 ಮಿನಿಟ್ಸ್ ಅಲ್ಲೇ ಸುಮ್ನೆ ಹೋದ್ರೆ ಹೋಗ್ಲಿ, ಡೈಲಿ ಏನಾಗುತ್ತೆ ಅಂತ. ಹ್ಮ್. ಈ ತರ ಸಿಕ್ಕ್ರೆ ಎ ಪ್ಲಸ್ ಬ್ರೋ. ಈಗೇನ್ ಇದಲ್ವಾ, ಈ ತರ ಬಂದು ರಿಟ್ರೇಸ್ ಆಯ್ತಂದ್ರೆ ಕಣ್ಣು ಮುಚ್ಚಿ ತಗೋಬಹುದು. ಹ್ಮ್. ಒಂದು ಎರಡು, ಇಲ್ಲಿ ಮೇಲೆ ಒಂದು, ಇದೊಂದು, ಇದೊಂದು. MSS ಮತ್ತೆ MSS ಆಟೋ ಬ್ಲಾಕ್. ಒಂದೇ ಆಗಿದ್ದು ಬ್ರೋ ಇವತ್ತು. MSS ಎಲ್ಲ ಬ್ರೇಕರ್ ಸ್ಟ್ರಕ್ಚರ್ ಆಗಿದೆ ಅಲ್ವಾ. 5 ಮಿನಿಟ್ಸ್ ಅಲ್ಲಿ. ಹಾ, 5 ಮಿನಿಟ್ಸ್. ಕಚಡ ದಿನ ಇವತ್ತುನು. ಹಿಂಗ್ ಒಂದೇ ಕಡೆ ಮೂವ್ ಆದ್ರೆ ಏನ್ ಮಾಡ್ತಾರೆ? ಅದೇ 1 ಮಿನಿಟ್ ಅಲ್ಲಿ ಸ್ಕ್ಯಾಲ್ಪಿಂಗ್ ಮಾಡ್ಬೇಕಷ್ಟೇ. ನಾವ್ 5 ನಿಮಿಷಕ್ಕೆ ಹೋಗೋದಿಲ್ಲ, ಇನ್ನು ನಾವು ಪ್ಲೇಸ್ ಮಾಡೋದ್ರಲ್ಲೇ ಅದ್ರ ಮತ್ತೆ ಹೋಗಿರುತ್ತೆ ಟಿಪಿ ನಮ್ದು. ಇಲ್ಲ ಎಸ್ ಹೋಗಿರುತ್ತೆ 1 ಮಿನಿಟ್ ಕ್ಯಾಂಡಲ್. ಹ್ಮ್. 1 ಮಿನಿಟ್. ಹ್ಮ್.
ಹಲೋ ಚಂದು ಬ್ರೋ. ಹೇಳಿ ಬ್ರೋ. ಇವತ್ತು 15 ಮಿನಿಟ್ಸಲ್ಲಿ ಬೆಳಿಗ್ಗೆ 4:30ಗೆ 15 ಮಿನಿಟ್ಸ್ ಅಲ್ಲಿ 4:30ಗೆ ಹಾ. ಆಪೋಸಿಟ್ ಸೈಡು MSS ಆಗಿದೆಯಲ್ಲ, ಹ್ಮ್ ಅದರಿಂದ ಆರ್ಡರ್ ಬ್ಲಾಕ್ ಹಾಕಿ 2 ಟ್ರೇಡ್ ಅಷ್ಟೇ ತೊಗೊಂಡೆ ಬ್ರೋ. 4:30ಗೊಂದು 7:30ಗೊಂದು. ಹ್ಮ್ ಅದಾದಮೇಲೆ ಯಾವುದೂ ಟ್ರೇಡ್ ಸಿಗಲಿಲ್ಲ ನನಗೆ. ನಾನು ಅಂದ್ಕೊಂಡೆ ನೀವು ಟ್ರೇಡ್ ಮಾಡಿರ್ತೀರಾ ಅದಕ್ಕೆ ಅಂತ. MSSಗೆ ಅಲ್ಲಿದೆ ನೋಡಿ ಆಪೋಸಿಟ್ ಮೇಲ್ಗಡೆ ಹ್ಮ್ ಇದೆಲ್ಲ 4:30 ಟೈಮ್ದು ಬೆಳಗ್ಗೆನ. ಬೆಳಿಗ್ಗೆ. ಮಲ್ಗಲ್ವಾ ಬ್ರೋ? ಇದು ನೀವು ನೆನ್ನೆ ಹೇಳ್ತಾ ಇದ್ರಲ್ಲ MSS ಆಗುತ್ತೆ ಮೇಲ್ಗಡೆ ಟ್ಯಾಪ್ ಆಗಿ ಹೋಗುತ್ತೆ ಅಂತ. ಕರೆಕ್ಟಾಗಿ 1:2ಗೆ ರಿಟ್ರೇಸ್ಮೆಂಟ್ ಆಯ್ತಿದ್ದು 2 ಟ್ರೇಡು. ಆ 2 ಟ್ರೇಡ್ ತೊಗೊಂಡೆ ಬ್ರೋ. ಅದಾದಮೇಲೆ ಗೊತ್ತಿತ್ತು ನನಗೆ ಯಾವುದು ಸಿಗಲ್ಲ, ಎಲ್ಲ ಎಳ್ಕೊಂಡು ಹೋಗ್ತಿದ್ದೆ ಅಂತ. ಯಾವ ಗ್ಯಾಪ್ ಅಲ್ಲಿ ಮಾಡಿದ್ರು ಅವರು? ಚಂದು ಬ್ರೋ ಹೇಳ್ತಾರೆ ನೋಡ್ರಿ MSS ಎಲ್ಲಿಂದ ಆಗಿದೆ, ಆರ್ಡರ್ ಬ್ಲಾಕ್ ಎಲ್ಲಿ ಹಾಕಿರ್ತೀನಿ ನಾನು ಅಂತ. ಅಲ್ಲ ಅಲ್ಲ, ಅದು ಗೊತ್ತು, ಬರೀ 4:30ಗೆ ತೊಗೊಂಡ್ರಲ್ವಾ, ಅದೇ ನಾನು ಅದ್ ಮಾಡ್ತಿದ್ದೀನಿ. ಮಲ್ಕೊಲ್ವಾ? ಇದ್ದಿದ್ದೆ ಓಕೆ ಇರ್ಲಿ. 4 ಗಂಟೆಗೆ. ಇವಾಗ ಇವತ್ತೊಂದು 15 ಮಿನಿಟ್ ಪಾತ್ ಹಾಕೋದಿದ್ರೆ, ಹ್ಮ್ ಸೊ ನೆನ್ನೆ ಏನಾಗಿತ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿತ್ತು ಮೇಲ್ಗಡೆ. ಆ ಇಲ್ಲಿಂದ 1:1 1:2 ಹಿಡ್ದಿರೋರು ಇಲ್ಲಿಂದ ಓಕೆ, ಬೆಳಗ್ಗೆನೆ ಆಗಿರೋದು. ಅದ್ ಬಿಟ್ರೆ ಇನ್ನೇನಿಲ್ಲ. ಸೊ ಡೈರೆಕ್ಟು ಮತ್ತೆ MSS ಆಯ್ತು ಇಲ್ಲಿ. ಪಾತ್ ಮತ್ತೆ ಒಂದ್ ಸ್ವಲ್ಪ ಹಿಂದೆ, ಮತ್ತೆ ಕೆಳಗಡೆ, ಮತ್ತೆ ಮೇಲೆ, ಮತ್ತೊಂದು ಬ್ರೇಕ್ಔಟ್ ಸ್ಟ್ರಕ್ಚರ್ ಇಲ್ಲಿ, ಡೈರೆಕ್ಟ್ ಇಲ್ಲಿಗೆ, ಮತ್ತೆ ಮೇಲೆ, ಮತ್ತಿವಾಗ ಇಷ್ಟಿದೆ. ಇಷ್ಟೇ ಪಾತ್ ಇವತ್ತು 15 ಮಿನಿಟ್ಸ್. ಸೊ ಇವತ್ತೇನಾದ್ರೂ ಬರೀ 15 ಮಿನಿಟ್ಸ್ ಎಕ್ಸ್ಟರ್ನಲ್ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ ಅಂದಿದ್ರೆ ಯಾವ ಟ್ರೇಡು ಸಿಗ್ತಾನೆ ಇರಲಿಲ್ಲ. ಈಗ ಇಷ್ಟರಲ್ಲಿ ಇದೊಂದು ಬಿಟ್ಟು, ಈ ಪಾರ್ಟ್ ಏಷ್ಯಾ ಬಿಟ್ಟು ಬೇರೆ ಕಡೆ ಸಿಗ್ತಾ ಇರಲಿಲ್ಲ ಕರೆಕ್ಟಾಗಿ ಎಲ್ಲೂ. ಇಲ್ಲೇನಾದ್ರೂ ನೀವು 5 ಮಿನಿಟ್ಸ್ ಅಲ್ಲೆಲ್ಲ ನೋಡಿದಿದ್ರೆ ಇಷ್ಟೊಂದು ಕನ್ಸಾಲಿಡೇಷನ್ ಟೈಮಲ್ಲಿ ಇಲ್ಲೊಂದು ಸಿಕ್ತಿತ್ತು. ಸೊ ಓಕೆ, ಅದ್ಯಾರಿಗೂ ಇನ್ನೂ ಹೇಳಿಲ್ಲ, ಹೋಗ್ಲು ಬೇಡಿ ಈಗಲೇನೆ 5 ಮಿನಿಟ್ಸ್ಗೆ. ಒಳ್ಳೇದು, ಈಗ ಯಾವ ತರ ಇದೆಯೋ ಅದೇ ತರ. ಸೊ ಅದ್ ಬಿಟ್ರೆ ಇನ್ನೇನಿಲ್ಲ 15 ಮಿನಿಟ್ಸ್ ಅಲ್ಲಿ ಇವತ್ತು ನೋಡಕ್ಕೆ. ಸೊ ಓಕೆ, ಸೊ ಅದ್ ಬಿಟ್ರೆ ಇನ್ನೇನಿಲ್ಲ. ಈ ಪಾತ್ ಹಾಕೋದೇನೋ ಓಕೆ, ಬಟ್ ನೀವು ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಮಾಡೋಕ್ಕೂ, ಸೊ ಓಕೆ ಅದೆಲ್ಲ ಇರ್ಲಿ. ಪಾತ್ ಹಾಕೋದ್ನೇ ನೀವು ತಪ್ಪು ಮಾಡಿದ್ರೆ, ಈಗ ಒಂದ್ ನಿಮಿಷ ಅನ್ಮ್ಯೂಟ್ ಮಾಡ್ತೀನಿ. ಸೊ ಈ ಅನ್ಮ್ಯೂಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ಪಾತ್ನ ಕರೆಕ್ಟಾಗಿ ಹಾಕಿದ್ದೀರಾ, ಇಲ್ಲ ಪಾತ್ ಕರೆಕ್ಟಾಗಿ ಆಗ್ತಾ ಇದೆಯಾ, ಇಲ್ಲ ಇಲ್ಲಿರೋದನ್ನೇ ತಗೊಂಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಹಾಕಿ, ಇಲ್ಲಿಂದ ಇಲ್ಲಿಗೆ ಹಾಕಿ, ಮತ್ತೆ ಈ ತರ ಹಾಕಿ, ಮತ್ತಿಲ್ಲಿ MSS ಆಗಿದೆ ಅಂತ ಇಲ್ಲೊಂದು ಹಾಕಿ, ಈ ತರ ಮಾಡಿರೋರಿದ್ದೀರಾ. ಇದನ್ನು ಹಾಕ್ತಾ ಇದ್ದೀರಾ, ಇನ್ನೂನು ಗೊತ್ತಾಗ್ತಾ ಇಲ್ವಾ ಪಾತ್ ಹಾಕೋದೇನೆ ಕಷ್ಟ ಆಗ್ತಿದ್ಯಾ? ಈ ತರ ಎಲ್ಲ ಹಾಕಿದ್ರೆ ನಾನ್ ಮುಂದೆ ಹೋಗ್ತೀನಿ, ನೀವು ಇಲ್ಲೇ ಇರ್ತೀರಾ ಅಷ್ಟೇನೆ, ಪ್ರಾಕ್ಟೀಸ್ ಮಾಡಿ ಮುಗಿಸೋವರೆಗೂ. ಓಕೆ, ಸೊ ನೋಡೋಣ. ಯಾರ್ಯಾರು ಕರೆಕ್ಟಾಗಿ ಹಾಕಿದ್ದೀರಾ, ಹಾಕಿಲ್ಲ, ತಪ್ಪು ಮಾಡಿದೀರಾ, ತಪ್ಪು ಕರೆಕ್ಟಾಗಿದೆ. ಬ್ರೋ ಇವಾಗ ನೀವು ಕೇಳಿದ್ರಲ್ಲ ಕ್ವಶನ್, ಅದೇ ಪ್ರಾಬ್ಲಮ್ ಆಗ್ತಾ ಇದೆ ಬ್ರೋ. ಅದೇ ತರ ಆಗ್ತಾ ಇದೆ ನಮ್ಗೆ. ಅದೇ ಬ್ರೋ, ಆ ಪಾತ್ ಹಾಕಕ್ ಏನು ಗೊತ್ತಾ ನಿಮ್ಗೆ, ಇವಾಗ ಅಟ್ಲೀಸ್ಟ್ ಪಾತ್ ಹಾಕದ್ ಗೊತ್ತಾಗಿದ್ಯಾ ಸಾಕು. ಹೆಂಗೆ ಅಂದ್ರೆ, ಹಾಗೆ ಹಾ ಇಲ್ಲಿ ವಿಕ್ ತಗೋಬೇಕು, ಇಲ್ಲಿ ಕರೆಕ್ಟಾಗಿ ಬ್ರೇಕ್ ಇರಬೇಕು. ಆ ಬ್ರೇಕ್ ಹಾ ಆದ್ಮೇಲೆ ನೆಕ್ಸ್ಟ್ ಈಗ ರೆಡ್ ಕ್ಯಾಂಡಲ್ ಬಂತು, ಈಗ ಹಾ ಕೆಳಗಡೆ ಹೋಗ್ತಾ ಇದೆ ಅಂದ್ರೆ ರೆಡ್ ಕ್ಯಾಂಡಲ್ ಬಂತು, ಅದ್ರ ನೆಕ್ಸ್ಟ್ ಹಾ ಗ್ರೀನ್ ಕ್ಯಾಂಡಲ್ ಇದೆ ಅನ್ಕೊಳ್ಳಿ, ಅದು ಒಂಚೂರು ಮೇಲೋಗಿರುತ್ತೆ. ಒಂದೇ ಕ್ಯಾಂಡಲ್ ಇರ್ಲಿ, ರೆಡ್ ಹಾ ಪ್ಲಸ್ ಗ್ರೀನ್ ಒಂಚೂರು ಮೇಲೋಗಿರುತ್ತೆ,
ಅದ್ರ ನೆಕ್ಸ್ಟ್ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಇದನ್ನ ಕರೆಕ್ಟ್ ಆಗಿ ನಾನು ಹೇಳಿದ ತರ ಬ್ರೇಕ್ ಮಾಡಿದ್ರೆ ಇದು ಒಂದ್ ಪಾತೆ. ಓಕೆ ಸೊ ಸಿಂಪಲ್ ಎಕ್ಸಾಂಪಲ್ ಎಲ್ಲಿದೆ ಆ ತರದ್ದು, ಇಲ್ಲೇ ನೋಡಿ, ಇಲ್ಲಿಂದ ಬಂತ ಒಂದೇ ಹಾ ಒಂದೇ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದ್ದು, ಬಟ್ ರಿಟ್ರೇಸ್ ಕೊಡ್ತು. ಅದಾದ್ಮೇಲೆ ಓಕೆ ರೆಡ್ ಕ್ಯಾಂಡಲ್ ಅಲ್ಲಿ ಕೆಳಗಡೆ ಹೋಯ್ತು, ಕೆಳಗಡೆ ಹೋಗ್ತಾನೇ ಇದೆ. ಹಾ ಸೊ ನೆಕ್ಸ್ಟ್ ಗ್ರೀನ್ ಕ್ಯಾಂಡಲ್ ಎಲ್ಲಿ ಬಂದಿದೆ, ಇಲ್ಲಿವರೆಗೂ ನೀವು ಓಕೆ ಪಾತ್ ಎಳಿಲೇಬೇಕು. ಈ ಫಸ್ಟ್ ಇಲ್ಲಿ ಓಕೆ ಎಳ್ದಿರ್ತೀರಾ, ಅದ್ರ ನೆಕ್ಸ್ಟ್ ಕ್ಲೋಸ್ ಆಗ್ದೇನೆ ಬರೀ ಇಲ್ಲಿವರೆಗೂ ಬಂದ್ರೆ ಏನ್ ಮಾಡ್ತೀರಾ, ಈ ಪಾತ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ. ಓಕೆ ಮೀನ್ಸ್ ಅದು ಯಾಕ್- ಇವಾಗ ನಾವು ಬ್ರೋ ಇವಾಗ ನೀವು ರೆಡ್ ಕಲರ್ ಕ್ಯಾಂಡಲ್ ತೋರಿಸಿದ್ರಲ್ಲ, ಹಾ ಅದು ಈ ಕಡೆ ಕ್ಯಾಂಡಲ್ ಆಗೋಕ್ಕೂ ಮುಂಚೆ ಇಲ್ಲಿಗೆ ತಗೊಂಡಿರ್ತೀವಿ. ಹ್ಮ್ ಈ ಕ್ಯಾಂಡಲ್ಸ್ ಫಾರ್ಮ್ ಆದ್ಮೇಲೆ ಈ ಕ್ಯಾಂಡಲ್ ಅದಕ್ಕಿಂತ ಫಾರ್ಮ್ ವಿತ್ ಆದ್ಮೇಲೆ ಕೆಳಗಡೆ ಇದು ಒಂದ್ ಬಂದ್ರೆ ಸ್ವಲ್ಪ ಕೆಳಗಡೆ ಬಂತ, ಸೊ ಅಲ್ಲಿಂದ ಪಾತ್ನ ಇಲ್ಲಿಗೆ ಶಿಫ್ಟ್ ಮಾಡ್ತೀರಾ ಅಷ್ಟೇ. ಅದನ್ನ ಕನ್ಸಿಡರ್ ಮಾಡ್ಬೇಕು. ಯಾವ್ದು ಇದನ್ ಫುಲ್ ಬ್ಯಾಕ್ ಆಗಿರುತ್ತೆ ಅದನ್ನ ಕನ್ಸಿಡರ್ ಮಾಡ್ಬೇಕು. ಜಾಸ್ತಿ ಲಾಸ್ಟ್ ಫುಲ್ ಬ್ಯಾಕ್ ಕೊನೆಯದು ಆಗಲ್ಲ. ಯಾವ್ದು ಇರುತ್ತೆ ಅದನ್ನ ಕನ್ಸಿಡರ್ ಮಾಡ್ತೀರಾ. ಸೊ ಅದಕ್ಕಿಂತ ಹಾ ಮುಂಚೆ ಏನ್ ಮಾಡಿರ್ತೀರಾ, ಇದನ್ನ ಇಲ್ಲ ಹಾಕಿರ್ತೀರಾ, ಇದನ್ನ ಹಿಂಗ್ ತಗೊಂಡಿರ್ತೀರಾ. ಓಕೆ ಸೊ ಇವಾಗ ಹೊಸ ಪಾತ್ ಏನಾಯ್ತು, ಚೇಂಜಸ್ ಏನಾಯ್ತು, ಪಾತ್ ಇಲ್ಲಿಗೆ ಬಂತು. ಈಗ ಲಾಸ್ಟ್ ಓಕೆ ಯಾವ್ದಿದೆ, ಇದಿದೆ. ಗ್ರೀನ್ ಜಾಸ್ತಿ ಮೇಲಿರೋ ಗ್ರೀನ್ ನ ಅಲ್ಲಿ ಶಿಫ್ಟ್ ಮಾಡ್ಬೇಕು. ಓಕೆ ಹ್ಮ್ ಓಕೆ ಸೊ ಈ ತರ ಶಿಫ್ಟ್ ಮಾಡ್ಕೊಂತ ಇಷ್ಟು ಬಂದ್ರು ಸಾಕು ಇವಾಗ. ಯಾಕಂದ್ರೆ ನಿಮ್ಗೆ ಓಕೆ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಕಲ್ತಾದ್ಮೇಲೆ ಪಾತ್ನ ನೀವು ಕರೆಕ್ಟ್ ಆಗಿ ಹಾಕೇ ಹಾಕ್ತೀರಾ, ಯಾವ್ದು ತಗೋಬೇಕು ಯಾವ್ದು ತಗೋಬಾರ್ದು. ಓಕೆ ಅದ್ರದ್ದು ಈಗ ಮಲ್ಟಿ ಟೈಮ್ ಫ್ರೇಮ್ ಅನಾಲಿಸಿಸ್ ಅಂದ್ರೆ ನಿಮ್ಗೆ ಒಂದೇ ಸಲ ಬರಲ್ಲ, ಒಂದು ಓವರ್ ವ್ಯೂ ತರ ಹೇಳ್ತೀನಿ ನಿಮ್ಗೆ ಇವಾಗ. ಓಕೆ ಸೊ ಓವರ್ ವ್ಯೂ ತರ ಹೇಳಕ್ಕಿಂತ ಮುಂಚೆ, ಸೊ ಇವಾಗ ಹಾ ನಿಮ್ಗೆ ಏನ್ ಗೊತ್ತಾಗ್ತಾ ಇದೆ, ಪಾತ್ ಗೊತ್ತಾಗ್ತಾ ಇದೆ. ಹಾ ಬಟ್ ನೀವು ಏನೇ ಕಲ್ತ್ರುನು ನಿಮ್ಗೆ ಏನೇ ಯಾವ್ದು ಯೂಸ್ ಇಲ್ಲ ಎಲ್ಲಿವರೆಗೂ ನೀವು ಒಂದ್ರಲ್ಲಿ ಎಕ್ಸಿಕ್ಯೂಟ್ ಮಾಡೋವರೆಗೂ ಟ್ರೇಡ್ನ. ಓಕೆ ಓಕೆ ಈಗ ಯಾರು ಕಂಪ್ಲೀಟ್ ಆಗಿ ಸ್ಟ್ರಾಟಜಿ ಕಲ್ತ್ಬಿಟ್ಟು ಟ್ರೇಡಿಂಗ್ ಬರಲ್ಲ, ಬಂದ್ರು ಅವ್ರ ಕೈಲಿ ಮಾಡಕ್ಕೂ ಆಗಲ್ಲ, ಕಲ್ತ್ಬಿಟ್ಟೆ ಓಕೆ ಮಾಡ್ಬೇಕು. ಬಟ್ ಹಾ ಟ್ರೇಡಿಂಗ್ ಅಲ್ಲಿ ನೀವು ದುಡ್ಡನ್ನ ಒಳಗಡೆ ಕೊಟ್ರೆ ಆಮೇಲೆ ತೆಗಿಯಕ್ಕಾಗೋದು. ಹ್ಮ್ ದುಡ್ಡನ್ನ ಯಾಕೆ ಕೊಡ್ತೀರಾ, ಸುಮ್ನೆ ಎರ್ರ ಬಿರಿ ಬಾ ಟ್ರೇಡ್ ಮಾಡು ದುಡ್ಡು ಕೊಡು ಮಾರ್ಕೆಟ್ಗೆ ಅಲ್ಲ. ನಿಮ್ಗೆ ಒಂದ್ಸಲಿ ಆದ್ರೂ ಈಗ ಡೆಮೋ ಅಲ್ಲಿ ನೀವು ಟ್ರೇಡ್ ತಗೊಳದ್ ಕಲಿತೀರಾ MT5 ಅಲ್ಲಿ. ಹೌದು ಒಂದ್ ಬೈ ಮಾಡೋದ್ ನೋಡ್ತೀರಾ, ಒಂದ್ ಸೆಲ್ ಮಾಡೋದ್ ನೋಡ್ತೀರಾ, ಎಲ್ಲ ಮಾಡ್ತೀರಾ. ಬೈ ಲಿಮಿಟ್ ಅಂತ ಬರುತ್ತೆ, ಸೆಲ್ ಲಿಮಿಟ್ ಅಂತ ಬರುತ್ತೆ, ಅದನ್ನು ಎಲ್ಲ ಗೊತ್ತಾಯ್ತು. ಪ್ಲೇಸ್ ಮಾಡೋದು ಗೊತ್ತಾಯ್ತು. ಇವಾಗ ನಿಮ್ಗೆ ಯಾವ ತರ MT5 ಅಲ್ಲಿ ಪ್ಲೇಸ್ ಮಾಡ್ಬೇಕು ಟ್ರೇಡ್ಸ್ ನ ಅಂತ ಗೊತ್ತಾಯ್ತು. ಅಷ್ಟಕ್ ಹೌದು ಮಾತ್ರ ಡೆಮೋ, ಅದ್ ಬಿಟ್ಟು ಯಾವ್ದಕ್ಕೂ ಡೆಮೋ ಯೂಸ್ ಮಾಡಂಗಿಲ್ಲ ನೀವು. ಹ್ಮ್ ಇನ್ನೊಂದು, ನೀವು ಬ್ರೋಕರ್ಗೆ ಹಾಕ್ಬೋದ ದುಡ್ಡನ್ನ. ನಾನ್ ನಿಮ್ಗೆ ಸ್ಟ್ರಾಟಜಿ ಕಲ್ಸೋದ್ ದೊಡ್ಡ ವಿಚಾರ ಅಲ್ಲ. ಯಾರ್ಯಾರು ನೀವು ಕ್ಲಾಸಿಗೆ ಜಾಯ್ನ್ ಆಗ್ತಿದ್ದೀರಾ ದಿನ, ನೀವೇನೋ ಒಂದು ಮ್ಯಾಜಿಕಲ್ ಸ್ಟ್ರಾಟಜಿ ಇರುತ್ತೆ, ಆ ಸ್ಟ್ರಾಟಜಿ ಮೇಲೆ ನಾನು ವರ್ಕ್ ಮಾಡೋಣ ಚೆನ್ನಾಗಿ, ಅದರಿಂದ ದುಡ್ಡು ಮಾಡ್ಬೋದು ಅನ್ಕೊಂಡಿದ್ರೆ ನೀವು ಕಂಪ್ಲೀಟ್ಲಿ ರಾಂಗ್. ನೀವು ಥಿಂಕ್ ಮಾಡ್ತಿರೋದೇ ತಪ್ಪು. ಸ್ಟ್ರಾಟಜಿ ಮೇಲೆ ಏನು ನಡೆಯಲ್ಲ ಟ್ರೇಡಿಂಗ್ ಅಲ್ಲಿ. ನಾನು ಇದೊಂದು ಸ್ಟ್ರಾಟಜಿ ಹೇಳ್ತಾ ಇದ್ದೀನಾ, ಸರಿ ನ್ಯಾಸ್ಡ್ಯಾಕ್ ತೆಗಿತೀನಿ ನಿಮ್ಗೆ. ನ್ಯಾಸ್ಡ್ಯಾಕ್ ತೆಗೆದ್ಬಿಟ್ಟು ನ್ಯಾಸ್ಡ್ಯಾಕ್ ಅಲ್ಲಿ ದುಡ್ಡು ಮಾಡೋರು ಹೆಂಗೆ ಗೊತ್ತಾ ಮಾಡೋದು, 1 ಮಿನಿಟ್ ಕ್ಯಾಂಡಲ್, ಇಲ್ಲೊಂದು ಫೇರ್ ಪ್ರೈಸ್ ಅಂತ ಬರುತ್ತೆ ಒಂದು ಸ್ಟ್ರಾಟಜಿ. ಒಂದೇ ನಿಮಿಷ, ಫಸ್ಟ್ ಕ್ಯಾಂಡಲ್ ಇಲ್ಲೊಂದು ಲಾಸ್ ಆಯ್ತಾ, ನೆಕ್ಸ್ಟ್ ಸೆಕೆಂಡ್ ಬ್ರೇಕ್ಔಟ್ಗೆ ಒಂದು ಟ್ರೇಡು 1:1.5 ವಿನ್ನು, ಇದೊಂದು ವಿನ್ನು, ಇದೊಂದು ಡಿಸ್ಪ್ಲೇಸ್ಮೆಂಟ್ ಆದ್ಮೇಲೆ ಮೀನ್ ಡೈವರ್ಷನ್ ಅಂತ, ಮೀನ್ ಇನ್ವರ್ಷನ್ ಅಂತ ಬರುತ್ತೆ. ಸೊ ಉಲ್ಟಾ ಬರುತ್ತೆ ಫೇರ್ ಪ್ರೈಸ್ ಹತ್ರನೇ ಅಂತ. ಇನ್ನೊಂದ್ಸಲಿ ಡಿಸ್ಪ್ಲೇಸ್ಮೆಂಟ್ ಕ್ಯಾಂಡಲ್ಗೆ 1:1.5 ಮುಗೀತು. ಎಷ್ಟು ಟ್ರೇಡ್ ಆಯ್ತು, 4 ಟ್ರೇಡು. ಎಷ್ಟು ನಿಮಿಷದಲ್ಲಿ, ಇಲ್ಲಿಂದ ತಗೊಳ್ಳಿ 7 ಗಂಟೆಗೆ ಮಾರ್ಕೆಟ್ ನ್ಯೂಯಾರ್ಕ್ ಕರೆಕ್ಟಾಗಿ ಅದು ಫ್ಯೂಚರ್ಸ್ ಅಲ್ಲಿ ಬರುತ್ತೆ. ಅಲ್ಲಿಂದ ಎಷ್ಟು ಟೈಮ್ ಆಯ್ತು ಇಲ್ಲಿಗೆ, 21 ನಿಮಿಷದಲ್ಲಿ ಆ ಒಂದು ಟ್ರೇಡಿಂಗ್ ಜರ್ನಿನೇ ಮುಗೀತು ಇವತ್ತದು. ಸಂಜೆ 7 ಗಂಟೆಯಿಂದ 7:30, ಆದ್ರೆ 8:30ವರೆಗೂ ಇಟ್ಕೋಬೇಕು. ಸೊ ಎಷ್ಟು, 7 ಗಂಟೆಯಿಂದ 8:30, 1.5 ಗಂಟೆ, 90 ಮಿನಿಟ್ಸ್ ಅಲ್ಲಿ ಟ್ರೇಡಿಂಗ್ ಜರ್ನಿನೇ ಮುಗಿಸ್ತಾರೆ. ಅವ್ರದ್ದು ಈ ವ್ಯಾಲ್ಯೂಯೇಷನ್ ಅದು ಇದು ಫ್ಯೂಚರ್ಸ್ ಅಕೌಂಟ್ ಅಲ್ಲಿ ಕ್ಲಿಯರ್. ಇವತ್ತು ಟ್ರೇಡಿಂಗ್ ಮಾಡಕ್ ಹಿಂಗ್ ಮಾಡಿದ್ರು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡ್ಬೋದು. ಸ್ಟ್ರಾಟಜಿ ಮೇಲೆ ಎಲ್ಲ ನಿಂತಿರಲ್ಲ ನಿಮ್ಗೆ. ಇಲ್ಲೂ ಅಷ್ಟೇನೆ, ಇವತ್ತು ಗೋಲ್ಡ್ ಅಲ್ಲೂ ಅಷ್ಟೇನೆ. ಫ್ಯೂಚರ್ಸ್ ಮಾಡ್ತಾ ಇರೋರಾಗಿದ್ದಿದ್ರೆ ಎಷ್ಟೆಷ್ಟು ಚೆನ್ನಾಗಿ ಕ್ಯಾಶ್ ಮಾಡ್ಬೋದಿತ್ತು ಇವತ್ತು ಬೆಳಗ್ಗೆಯಿಂದ ನೋಡಿದಿದ್ರೆ. ಏನು ಸೇಮ್ ಇದೇನೆ, ಮೀನ್ ಡೈವರ್ಷನ್ 1 ಮಿನಿಟ್ ಅಲ್ಲಿ. ಇದನ್ನು ನಿಮ್ಗೆ ಹೇಳ್ಕೊಡ್ಬೋದು, ಆಗಲ್ಲ ಅಂತ ಅಲ್ಲ. 1 ಮಿನಿಟ್ ಅಲ್ಲಿ 1000 ಕ್ಯಾಂಡಲ್ ಫಾರ್ಮ್ ಆಗೋದು ದಿನದಲ್ಲಿ. ಎಲ್ಲಾದ್ನೂ ಮಾಡಕ್ ಹೋಗ್ತೀರಾ, ತಪ್ಪಾಗುತ್ತೆ. ಸೊ ಅದಕ್ಕೆ ಅದು ಆಪ್ಟಿಮಲ್ ಅಲ್ಲ ನಿಮ್ ಟ್ರೇಡ್ ಮಾಡಕ್ಕೆ. ಓಕೆ, ಸ್ಟಾರ್ಟಿಂಗ್ ಬಿಗಿನರ್ಸ್ ಇಂದ ಹಿಡಿದು ಎಲ್ಲಾರ್ಗು
ಓಕೆ ಒಂದ್ ರೇಂಜ್ ಪ್ರಾಫಿಟಬಲ್ ಆಗ್ತಾ ಇದ್ದೀರಾ, ಇನ್ನೊಂದ್ ಸ್ವಲ್ಪ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ಅನ್ಬೇಕಾದ್ರೆ ಓಕೆ. ಸ್ಟ್ರಾಟಜಿ ಮೇಲೆ ಏನೂ ನಿಂತಿಲ್ಲ, ನೀವು ಯಾವ್ದು ಕ್ಯಾಂಡಲ್ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ಇವತ್ತು ಈ ರೇಂಜಿಗೆ ಇಲ್ಲಿ ಫಾಲ್ ಆಗ್ತಿತ್ತಲ್ಲ, ಅಲ್ಲಿ 1 ಮಿನಿಟ್ ಕ್ಯಾಂಡಲ್ ಅಲ್ಲಿ ನೀವು 1 ಟ್ರೇಡ್ ತಗೊಂಡಿದ್ರು ನೀವು ಪ್ರಾಫಿಟ್ ಅಲ್ಲೇ ಇರ್ತಿದ್ರಿ ಇವತ್ತು. ಸರಿನಾ? ಅರ್ಥ ಮಾಡ್ಕೊಳ್ಳಿ, ಅಷ್ಟು ಕಾಂಪ್ಲಿಕೇಟೆಡ್ ಅಲ್ವೇ ಅಲ್ಲ ಸ್ಟ್ರಾಟಜಿ ಇಟ್ಕೊಂಡು ಟ್ರೇಡ್ ಮಾಡಕ್ಕೆ. ಇಷ್ಟ್ ಸಲಿ ಬರ್ತಾ ಇದೆಯಲ್ಲ, ಇದೇ ಪಾತು. ಪುಲ್ ಬ್ಯಾಕ್ ಇಲ್ಲ ಬ್ರೋ, ಎಲ್ಲ ತಗೋ ಕ್ಯಾಂಡಲ್ ಸೇಮ್ ಜೆರಾಕ್ಸ್ ಕಾಣಿಸ್ತಾ ಇದೆಯಲ್ಲ ಬ್ರೋ ಅದು. ಹಾ ಏನದು ಬ್ರೇಕ್ಔಟ್ ತಗೋ ಒಂದ್ ಟ್ರೇಡ್, ಇನ್ನೊಂದ್ ಬ್ರೇಕ್ಔಟ್ ತಗೋ ಒಂದ್ ಟ್ರೇಡ್, ಇಲ್ಲಿಂದ ಕೆಳಕ್ಕೆ ಇನ್ನೊಂದ್ ಬ್ರೇಕ್ಔಟ್ ತಗೋ ಇನ್ನೊಂದ್ ಟ್ರೇಡ್, ಫುಲ್ ಬಿತ್ತು ಇಲ್ಲಿಗೆ, ಬಿತ್ತ ಇಲ್ಲಿಗೆ ಬಿದ್ದಾದ್ಮೇಲೆ ಹಾ ಇನ್ನೊಂದ್ ಬ್ರೇಕ್ಔಟ್ ತಗೋ, ಇಲ್ಲೇ ಇನ್ನೊಂದ್ ಮೀನ್ ವರ್ಷನ್ ಮೇಲೆ ತಗೋ ಟ್ರೇಡ್, ಇನ್ನೊಂದು ಬಿಡು, ಫುಲ್ ಬಿಡು, ಎಲ್ಲಿವರೆಗೂ ಹೋಗುದ್ ಬಿಡು, SL ನ ಮೂವ್ ಮಾಡ್ತಾ ಇರೋ ಕೆಳಗ್ 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 ಕೆಳಗೆ. ಏನ್ ಬೇಕಾದ್ರೂ ಮಾಡ್ಬೋದು ನೀವು ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ಕೆ, ಯಾವ್ದೂ ಕಷ್ಟ ಅಲ್ಲ. ಎಲ್ಲ ಪ್ರತಿ ಒಂದು ಸ್ಟ್ರಾಟಜಿನೂ ವರ್ಕ್ ಆಗುತ್ತೆ. ಟ್ರೆಂಡ್ ಲೈನ್ ಹೇಳಿ ಇಲ್ಲಿಂದ ಇಲ್ಲಿಗೆ, ಟ್ರೆಂಡ್ ಲೈನ್ ಫಾರ್ಮ್ ಕರೆಕ್ಟ್ ಆಗಿ ಟ್ರೆಂಡ್ ಲೈನ್ ನ ಫಾಲೋ ಮಾಡ್ತಾನೆ ಇದೆ. ತಗೋ ಟ್ರೆಂಡ್ ಮೇಲಕ್ಕೆ ಬಂದಾಗೆಲ್ಲ ಒಂದೊಂದು ಟ್ರೇಡ್ ತಗೋ ಇಲ್ಲೊಂದ್ ಸೆಲ್ಲು, ಇಲ್ಲೊಂದ್ ಸೆಲ್ಲು, ಇಲ್ಲೊಂದ್ ಸೆಲ್ಲು, ಇಲ್ಲೊಂದ್ ಸೆಲ್ಲು, ಇಲ್ಲೊಂದ್ ಸೆಲ್ಲು. ಎಷ್ಟ್ ಬೇಕು ನಿಮ್ಗೆ ದುಡ್ಡು ಮಾಡಕ್, ಹೆಂಗ್ ಬೇಕಾದ್ರೂ ಮಾಡ್ಬೋದು. ದುಡ್ಡು ಮೇಲೆ ನಿಂತಿಲ್ಲ, ನಿಮ್ಗೆ ಎಕ್ಸಿಕ್ಯೂಷನ್ ಸ್ಪೀಡ್ ಇರಬೇಕು ಟ್ರೇಡಿಂಗ್ ಮಾಡ್ಬೇಕಾದ್ರೆ. ಲಿಮಿಟ್ ಆರ್ಡರ್ಸ್ ಪ್ಲೇಸ್ ಮಾಡಕ್ ಬರ್ಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ರಿಯಲ್ ಆಗಿ ದುಡ್ಡು ಹಾಕ್ಬಿಟ್ಟು ಟ್ರೇಡ್ ಮಾಡ್ತಿರಲ್ಲ, ಅಲ್ಲಿರೋದು ಪುಕ್ಕ 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 ಪುಕ್ಕ, ಅದಿರೋದು ರಿಯಲ್ ಆಗಿ ನೀವು ಟ್ರೇಡಿಂಗ್ ಅಲ್ಲಿ ಸರ್ವೈವ್ ಆಗಕ್ಕೆ. ಈ ಏನ್ ನೀವು ತಲೆ ಕೆಡ್ಸ್ಕೊತಾ ಇದೀರಾ, ಈ ಕ್ಯಾಂಡಲ್ ಹಂಗಾಯ್ತು, ಬ್ರೇಕ್ಔಟ್ ಸ್ಟ್ರಕ್ಚರ್ ಕೊಟ್ಟಿಲ್ಲ, ಕೊಡ್ಬೇಕು, MSS ಆಗ್ಬೇಕು, ವೆಯ್ಟ್ ಮಾಡ್ಬೇಕು, ಇದೆಲ್ಲ ನಿಮ್ದು ಸ್ಟಾರ್ಟಿಂಗ್ ಸ್ಟೇಜ್, ಸ್ಟಾರ್ಟಿಂಗ್ ಸರ್ವೈವ್ ಆಗಕ್ಕೆ ಅಷ್ಟೇ ಇವೆಲ್ಲ ನಿಮ್ಗೆ. ಇದು ಒಂದ್ ಸ್ಟ್ರಾಟಜಿ. ಪ್ರಾಫಿಟೇಬಲ್ ಟ್ರೇಡರ್ ಅಂದ್ಮೇಲೆ ಅವನ ಹತ್ರ ಬರೀ ಒಂದ್ ಸ್ಟ್ರಾಟಜಿ ಇರಲ್ಲ, 2-3 ಸ್ಟ್ರಾಟಜಿ ಇಟ್ಕೊಂಡಿರ್ತಾನೆ. ಆ 2-3 ಸ್ಟ್ರಾಟಜಿನ ಈಗ ನಾನೇ ಫ್ಯೂಚರ್ಸ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಅಲ್ಲಿ ಮಾಡ್ತೀನಿ. ಗೋಲ್ಡ್ ಟ್ರೇಡ್ ಮಾಡ್ಬೇಕು, ಗೋಲ್ಡು ಮಾಡ್ತೀನಿ. ಓಕೆ, ಫಂಡೆಡ್ ಅಕೌಂಟ್ಸ್ ನಾರ್ಮಲ್ CFDs ಅಲ್ಲಿ ಏನ್ ಮಾಡ್ಬೇಕು ಅದ್ ಮಾಡ್ತೀನಿ. ಏನು ಸಿಗ್ತಾ ಇಲ್ವಾ? ಇಲ್ಲಿ ನೋಡಿ, ಇಲ್ಲೇ ನೋಡಿ, ಎಷ್ಟು ನೀವು ಟ್ರೇಡರ್ ಆಗಿ, ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕೆ ನೀವು ಕಂಪ್ಲೀಟ್ಲಿ ಅಡ್ಜಸ್ಟ್ ಆಗ್ಬೇಕು ಮಾರ್ಕೆಟ್ ಜೊತೆ. ನಾನ್ ಅನ್ಕೊಂಡಿರೋದು ಕೊಡ್ತಾ ಇಲ್ವಾ ಮಾರ್ಕೆಟ್? ಇಲ್ಲಿ ನೋಡಿ, 15 ಮಿನಿಟ್ಸ್ ಟೈಮ್ ಫ್ರೇಮ್ ಇದು, ಯಾವ ರೇಂಜ್ ಕನ್ಸಾಲಿಡೇಟ್ ಹೊಡಿತಾ ಇದೆ. ಈಗಲೂ ನಾನೇನಾದ್ರು ಹುಚ್ಚುಂತರ ಇಲ್ಲೇ ಟ್ರೇಡ್ ಸಿಗುತ್ತೆ, ಇಲ್ಲೇ ಟ್ರೇಡ್ ಸಿಗುತ್ತೆ, ಸಿಗಲ್ಲ. ಹೋಗ್ಬೇಕು 5 ಮಿನಿಟ್ಸ್ ಅಲ್ಲಿ ನೋಡ್ಬೇಕು. ನೀವು 5 ಮಿನಿಟ್ಸ್ ಅಲ್ಲಿ ಮಾಡ್ಬಿಡಿ ಇವಾಗ್ಲೇ, ಅದೆಲ್ಲ ನೆಕ್ಸ್ಟ್ ಬರೋದು, ಎಲ್ಲ ಕಲ್ತು ಇದ್ರೆಲ್ಲ ಆದ್ಮೇಲೆ ಎಲ್ಲ. ಬಟ್ ಅವಾಗ ಏನ್ ಮಾಡ್ತೀನಿ, 5 ಮಿನಿಟ್ಸ್ಗೆ ಹೋಗ್ತೀನಿ, 1 ಮಿನಿಟ್ಗೆ ಹೋಗ್ತೀನಿ, 1 ಮಿನಿಟ್ ಅಲ್ಲಿ ಎಂಟ್ರಿ ಮಾಡಲ್ ಹತ್ರ ನನಗ್ ಬೇಕಾಗಿರೋದು ಫಾರ್ಮ್ ಆಗ್ಬೇಕು, ಅದನ್ನ ತಗೋತೀನಿ. ಸೊ ಈ ತರ ಸಾವಿರಾರು ಇರುತ್ತೆ ನಿಮ್ಗೆ, ಒಂದೇ ಸಲ ಆಗ್ಬಿಡಲ್ಲ. ಎಲ್ಲದಕ್ಕೂ ಏನ್ ಬೇಕು ನಿಮ್ಗೆ, ಅಟ್ಲೀಸ್ಟ್ ಒಂದು ಆಯ್ತು. ನನ್ಗೂ ಗೊತ್ತು, ನಾನು ಒಬ್ಬ ಸ್ಟೂಡೆಂಟ್ ಆಗಿದ್ದಾಗ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ್ದು. ತಿಂಗ್ಳಿಗೆ ಒಂದ್ 3,000 ಇದ್ದಿದ್ರೆ ನನ್ನ ಹತ್ರ ಹೆಚ್ಚಾಗ್ತಿತ್ತು, ಒಂದು ಫಂಡೆಡ್ ಅಕೌಂಟ್ ತಗೋತಾ ಇದ್ದೆ. ಯಾಕೆ? ಎಲ್ಲರಿಗೂ ಗೊತ್ತು, ನಾನು ಪ್ರಾಕ್ಟೀಸ್ ಮಾಡಕ್ ಮಾತ್ರ ತಗೋತಾ ಇದ್ದೆ. ಈಗ್ಲೇ ನಿನ್ನೆ ನೋಡಿ ಎಷ್ಟು ಜನ, ಯಾರ್ಯಾರ ಹತ್ರ ಇವಾಗ ಫಂಡೆಡ್ ಅಕೌಂಟ್ಸ್ ಇದೆ, ಬೆಳ್ಳೆ ಎಣಿಕೆ ಎಷ್ಟು ಜನ ಹತ್ರ. ಬ್ರೋಕರ್ಗ್ ದುಡ್ಡು ಹಾಕೊಳ್ಳಲ್ಲ, ಓಕೆ, ನಾನು ಹಾಕೋತಿರ್ಲಿಲ್ಲ. ಹಾಕೋಬೇಡಿ ಬ್ರೋಕರ್ಗ್ ದುಡ್ಡು ಈಗ್ಲೇನೆ. XM ಆಗ್ಲಿ ಇನ್ನೊಂದಾಗ್ಲಿ ಯಾವ್ದೇ ಆಗ್ಲಿ ದುಡ್ಡು ಹಾಕೋಬೇಡಿ. ಫಂಡೆಡ್ ಅಕೌಂಟ್ ತಗೊಳ್ಳಿ. ಒಂದ್ ಫಂಡೆಡ್ ಅಕೌಂಟ್ ತಗೊಂಡು ಏನದು ಪ್ರಾಕ್ಟೀಸ್ ಮಾಡಕ್ ಇಟ್ಕೊಳ್ಳಿ. ಒಬ್ರು ನೆನ್ನೆ ಹೇಳಿದ್ರು ಗೊತ್ತಾ, ಬರೀ 0.01 ಲಾಟಲ್ ಮಾಡ್ತಾ ಇದೀನಿ ಬ್ರೋ, ಲಾಸ್ ಅದು ಹೋಗೋದೇ ಇಲ್ಲ, ಅಕೌಂಟ್ ಮುಗಿಯೋದೇ ಇಲ್ಲ, ಆರಾಮಾಗಿ ಮಾಡ್ತೀನಿ. ಜೊತೆಗೆ ನೀವು ಮಾಡ್ಬೇಕಾದ್ರೆ ನಿಮ್ಗೊಂದು ಎಡ್ಜ್ ಫೈಂಡ್ ಔಟ್ ಆಗುತ್ತೆ. ನೀವು ಏನ್ ಕಲಿತೀರಲ್ಲ ಇಲ್ಲಿ, ಇದು ನನ್ನ ಎಡ್ಜು, ನಾನ್ ಹೇಳ್ಕೊಡ್ತಾ ಇದೀನಿ, ನನ್ನ ಸ್ಟ್ರಾಟಜಿ. ಸರಿ, ಈ ಸ್ಟ್ರಾಟಜಿಲೇ ನೀವು ಎಕ್ಸಿಕ್ಯೂಷನ್ ಮಾಡಕ್ ಹೋದಾಗ ಒಂದು ಫಂಡೆಡ್ ಅಕೌಂಟ್ ತಗೊಂಡು ಅಲ್ಲಿ ನಿಮ್ಗೆ ನಿಮ್ ಎಡ್ಜ್ ಸಿಗುತ್ತೆ. ನಾನೇನೋ ಮಾಡ್ತಾ ಇರ್ತೀನಿ, ಓಕೆ, ಸೊ ಇಲ್ಲಿಗೆ ಬರೋವರೆಗೂ ವೆಯ್ಟ್ ಮಾಡ್ತಾ ಇರ್ತೀನಿ. ಆಮೇಲೆ 5 ಮಿನಿಟ್ಸ್ಗೆ ಹೋದಾಗ ಓಕೆ 5 ಮಿನಿಟ್ಸ್ ಶಿಫ್ಟ್ ಆದೆ, ಈಗ 5 ಮಿನಿಟ್ಸ್ ಆರ್ಡರ್ ಬ್ಲಾಕ್ ಹತ್ರ ಬರ್ತಾ ಇದೆ, ನಾನು ಸೆಲ್ ಮಾಡ್ತೀನಿ. ಈಗ ನೀವೇನಾದ್ರೂ ನಿಮ್ಮ ಹತ್ರ ಫಂಡೆಡ್ ಅಕೌಂಟ್ ಇಟ್ಕೊಂಡು ಫೋನಲ್ಲಿ ಅಕೌಂಟ್ ತಕ್ಕೊಂಡು ಈಗ ಏನೋ ಮಾನಿಟರ್ ಲ್ಯಾಪ್ಟಾಪ್ ಅಲ್ಲೋ ನಿಮ್ದು ಚಾರ್ಟ್ ಓಪನ್ ಮಾಡ್ಕೊಂಡು ಕೂತಿದ್ರೆ, ಮೂವ್ ಆಗ್ಬೇಕಾದ್ರೆ, ರಿಯಲ್ ಮೂವ್ಮೆಂಟ್ ಆಗ್ತಾ ಇರ್ಬೇಕಾದ್ರೆ, ನೀವೇನ್ ನೋಡ್ತಾ ಇದೀರಲ್ಲ ಟ್ರೇಡಿಂಗ್ ವ್ಯೂ ಅಲ್ಲಿ ಚಾರ್ಟು, ಇದು ರಿಯಲ್ ಟೈಮ್ ಡೇಟಾ ಅಲ್ಲ, ಆಲ್ರೆಡಿ ಮುಗ್ದೋಗಿರೋ ಚಾರ್ಟ್ ಬರ್ತಾ ಇರೋದು. 7ರಿಂದ 10 ಸೆಕೆಂಡ್ ಲೇಟ್ ಆಗಿ ನಮಗ್ 7ರಿಂದ 10 ಅಲ್ಲ, 1-2-3 ಸೆಕೆಂಡ್ ಲೇಟ್ ಆಗಿ ಬರುತ್ತೆ ಡೇಟಾ ನಮ್ಗೆ. ಅದೇ MT5 ತೆಗೀರಿ, ಎಷ್ಟು ಬೇಗ ಮೂವ್ ಆಗ್ತಿರುತ್ತೆ ಅದು. ಯಾಕೇಳಿ, ಅದು ರಿಯಲ್ ಟೈಮ್ ಡೇಟಾ. MT5 ತೆಗ್ದಿಟ್ಕೊಂಡು ನೀವು ಚಾರ್ಟ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಏನ್ ಆಗ್ತಾ ಇದೆ, ಇದೇ ಪ್ಯಾಟರ್ನ್ ದಿನ ಆಗ್ತಾ ಇದೆಯಲ್ಲ, ಇದ್ರ ಮೇಲೆ ನೋಡೋಣ ಹಂಗನ್ಬಿಟ್ಟು ಫುಲ್ ಕಂಪ್ಲೀಟ್ ಬೇರೆ ಸ್ಟ್ರಾಟಜಿಗೆ ಹೋಗ್ಬೇಕು, ಅಲ್ಲಿ ಮಾಡ್ಬೇಕು ಅಲ್ಲ. ಇದೇ ಸ್ಟ್ರಾಟಜಿ ಒಳಗೆ ಇನ್ನೂ ನೀವ್ ಹೆಂಗ್ ಅದನ್ನ ಇನ್ನೂ ಗುಡ್ ಮಾಡ್ಕೋಬಹುದು, ಚೆನ್ನಾಗಿ ಮಾಡ್ಕೋಬಹುದು ಅದೇ ಸ್ಟ್ರಾಟಜಿನ. ಅದೇ ಸ್ಟ್ರಾಟಜಿನ ಯಾವ ತರ ಮಾಡ್ಕೋಬಹುದು, ಇದು ಬೇಕಾಗಿರೋದು.
ಇವಾಗ ಈಗ ಹೇಳ್ಕೊಡ್ತಾ ಇದಾರೆ, ಓಕೆ, ಸುಮಾರು ಜನ ಕೇಳಿದ್ರು, ಇನ್ನೂ ಹೇಳ್ಕೊಡ್ತಾ ಇದ್ದೀರಾ, ಆಮೇಲೆ ತಗೊಳ್ಳ ನಾನು, ಆಮೇಲೆ ತಗೊಳ್ಳ. ನೀವ್ ಯಾವಾಗಾರ ತಗೊಳ್ಳಿ, ನಾನು ಏನು ಹೇಳ್ತಾ ಇಲ್ಲ. ಇನ್ನೊಂದ್ ರಿಯಾಲಿಟಿ ಹೇಳ್ತೀನಿ ಕೇಳಿ. ನಿಮ್ಗೆ ನೀವು ಫಂಡೆಡ್ ಅಕೌಂಟ್ ತಗೊಂಡ್ರೆ, ನಾನು ಫಸ್ಟ್ ಬ್ಯಾಚ್ ಅವ್ರಿಗೆ ಅವತ್ತೇ ಹೇಳಿದ್ದೆ, ನೀವು ನನ್ ಕೋಡ್ ಯೂಸ್ ಮಾಡ್ಕೊಂಡು ಫಂಡೆಡ್ ಅಕೌಂಟ್ ತಗೊಂಡ್ರೆ ನಿಮಗ್ 30%, 20%, 40% ಆಫ್ ಸಿಗ್ತಾ ಇದೆ ಶಾರ್ಕ್ ಫಂಡೆಡ್ ಅಲ್ಲಿ, ಇಲ್ಲ ಅಂತ ಹೇಳಲ್ಲ. ಅದನ್ನ ನನಗ್ ಕೊಡ್ತಾನೆ ಅನ್ಕೊಂಡಿದ್ರೆ ನಿಮ್ಮಂತ ಮೂರ್ಖ ಯಾರು ಇಲ್ಲ. ನನಗ್ ಕೊಡೋದು $1 ಒಂದ್ ಅಕೌಂಟಿಗೆ, 1 ರಿಂದ 1.5, $2 ಕೊಡ್ತಾನೆ. ಎಷ್ಟದು? $200. $200ಗೋಸ್ಕರ ನಾನ್ ನಿಮ್ಗೆ ಫಂಡೆಡ್ ಅಕೌಂಟ್ ತಗೊಳ್ಳಿ ಅಂತ ಇದೀನಿ ಅಂದ್ರೆ ಮೂರ್ಖರು ಅಂತ. ನನ್ನ ಮಕ್ಳು ಯಾರು ಗೊತ್ತಾ, ಮನೇಲಿ ಏನೂ ಕೆಲಸ ಇಲ್ದೇನೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹೊಡೆಯೋಣ ಕೆಟ್ಟದಾಗ ಏನಾರು ಅಂತಾರಲ್ಲ ಅವರು, ಕಮಿಷನ್ ಕೊಡ್ತಾರೆ ಅದಕ್ಕೋಸ್ಕರ ಮಾಡ್ತಾರೆ. ನಾನ್ ಯೋಚನೆ ಮಾಡೋದು, ಎಂತ ಮೈಂಡ್ ಸೆಟ್ ಗುರು ಜನಗಳದು. 25K 50K ಅಕೌಂಟ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರಿ, ಒಂದೇ ಒಂದ್ ಪೇಔಟ್ ಬಂದ್ರೆ ಸಾವಿರಾರು ಗಟ್ಲೆ ಪೇಔಟ್ ಬರುತ್ತೆ. ಯಾವ್ದೋ $100ಗೋಸ್ಕರ ನಾವು ಅದ್ ತಗೊಳ್ಳಿ ಇದ್ ತಗೊಳ್ಳಿ ಅದ್ ತಗೊಳ್ಳಿ. ನಾನ್ ಮಾಡ್ತಾ ಇದ್ದೀನಾ? ನಾನ್ ಕಷ್ಟಪಟ್ಟಿದ್ದೀನಿ ನಿಮ್ ಸ್ಟೇಜಲ್ಲಿ ಇದ್ದಾಗ, ಹುಚ್ಚ ನಾಯಿ ತರ ಕಷ್ಟಪಟ್ಟಿದ್ದೀನಿ. ನಿಮ್ಗೆ ಒಂದ್ ರೇಂಜಿಗೆ ಹೆಲ್ಪ್ ಆಗ್ಲಿ ಸಾಕು. ಇನ್ನೊಂದು, ಬ್ರೋಕರ್ ಅಲ್ಲಿ ಹಾಕ್ಸಿ ಅಂತಿದ್ದೆ, ನನಗ್ ದುಡ್ಡು ಮಾಡಂಗಿದ್ದಿದ್ರೆ, ಚೆನ್ನಾಗಿ ದುಡ್ಡು ಮಾಡಂಗಿದ್ರೆ ಬ್ರೋಕರ್ ಅವನೇ ಜಾಸ್ತಿ ಕೊಡ್ತಾನಪ್ಪ ಇವ್ರನ್ನ ಹೋಲ್ಸ್ಕೊಂಡ್ರೆ. ಬ್ರೋಕರ್ ತೆಗೀರಿ ಅಂತ ಯಾವನ್ಗಾರು ಹೇಳಿದಿನ? ಇಲ್ಲ. ನಿಮ್ಗೆ ಹಾಕೋಬೇಕ ಬ್ರೋಕರು, ಅಲ್ಲೂ ನನ್ ಕೋಡ್ ಯೂಸ್ ಮಾಡಿ, ನಿಮ್ಗೆ 100% ಬೋನಸ್ ಸಿಗುತ್ತೆ, ಮಾಡಿ. ಇಷ್ಟೇ. ಫಂಡೆಡ್ ಅಕೌಂಟ್ ಯಾಕೆ ಯೂಸ್ ಮಾಡಿ ಅಂತಿರೋದು ಇದಕ್ಕೋಸ್ಕರ. ನಿಮ್ಗೆ ರಿಯಲ್ ಟೈಮ್ ಡೇಟಾ ಇರುತ್ತೆ. MT5 ಅಲ್ಲಿ ಡೆಮೋಲು ಅಷ್ಟೇ, ಡೆಮೋಲಿ ನಿಮ್ಗೆ ಸ್ಪ್ರೆಡ್ ಇರಲ್ಲ, ಸ್ಲಿಪ್ಪೇಜ್ ಇರಲ್ಲ, ಏನೂ ಇರಲ್ಲ, ಸುಮ್ನೆ ಎಕ್ಸಿಕ್ಯೂಟ್ ಮಾಡ್ತೀರಾ, ಮುಗೀತು. ಅದೇ ಒಂದು ಫಂಡೆಡ್ ಅಕೌಂಟ್ ಅಲ್ಲಿ ಮಾಡಿ, ಸ್ಪ್ರೆಡ್ ಇರುತ್ತೆ, ಲೆವರೇಜ್ 1:10, 1:20 ಅಷ್ಟೇ ಕೊಡೋದು. 1:100 ಅಂತ ಏನ್ ಹೇಳ್ತಾರಲ್ಲ, ಅದೆಲ್ಲ ಬೇರೆ. ಯೂರೋ USD JPY ಈ ತರ ಪೇರ್ಗಳು, ಫೋರೆಕ್ಸ್ ಪೇರ್ಗಳಿಗೆ. ಗೋಲ್ಡ್ಗೆ ನಿಮ್ಗೆ ಮ್ಯಾಕ್ಸಿಮಮ್ 1:20 30 ಕೊಡ್ತಾನೆ ಅಷ್ಟೇ. ನಾರ್ಮಲಿ 1:5-10 ಕೊಡ್ತಾನೆ ಅಷ್ಟೇ. ಲೆವರೇಜ್ ಅಷ್ಟೇ ಕೊಡ್ತಾನೆ. ಅಲ್ಲಿ ಟ್ರೇಡ್ ಮಾಡೋದ್ ಕಲಿತೀರಾ. ಸ್ಲಿಪ್ಪೇಜ್ ಇರುತ್ತೆ, ನ್ಯೂಸು ದೊಡ್ಡ ಇವೆಂಟ್ ಏನಾರೋ ಇದ್ದಾಗ ಪಟ್ ಅಂತ ಹೋಗ್ಬಿಡೋದು, ಅದ್ ಗೊತ್ತಿರುತ್ತೆ. ಸ್ಪ್ರೆಡ್ ಇರುತ್ತೆ, 2 ಲೈನ್ ಇರುತ್ತೆ, ಆಸ್ಕ್ ಲೈನ್ ಬಿಡ್ ಲೈನ್ ಅಂತ, ಆಸ್ಕ್ ಪ್ರೈಸ್ ಬಿಡ್ ಪ್ರೈಸ್ ಅಂತ 2 ಓಡ್ತಿರುತ್ತೆ, ಅದ್ ಗೊತ್ತಿರುತ್ತೆ. ಡೆಮೋ ಅಕೌಂಟ್ ಅಲ್ಲಿ ಏನಿರುತ್ತೆ, ಟ್ರೇಡಿಂಗ್ ವ್ಯೂ ಅಲ್ಲಿ ಏನಿರುತ್ತೆ. ಇವುಗಳಿಗೋಸ್ಕರ ಕಮ್ಮಿ ಲಾಟ್ ಅಲ್ಲಿ ಯೂಸ್ ಮಾಡಿ, 0.01 ಲಾಟ್ ಯೂಸ್ ಮಾಡಿ ಅಂತ ಯಾಕೆ ಹೇಳ್ತೀನಿ, ಅದಕ್ಕೆ. ಅದ್ರಲ್ಲೂ ಇಷ್ಟ ದಿನ ನಾನು ಫಸ್ಟ್ ಬ್ಯಾಚ್ ಬಂದವ್ರಿಗಿಂದನೂ ಏನ್ ಹೇಳ್ತಾ ಇದೀನಿ, ಫಂಡಿಂಗ್ ಪಿಪ್ಸ್ ಅಲ್ಲಿ ತಗೊಳ್ಳಿ. ಯಾಕೆ? ಫಂಡಿಂಗ್ ಪಿಪ್ಸ್ ಸ್ಕ್ಯಾಮ್ ಮಾಡಲ್ಲ, ಓಕೆ. ಒಂದು ಅದಾದ್ರೆ ನಿಮಗ್ ಬೇಕಾಗಿರೋದೇನ್ ಇವಾಗ, ಸ್ಕ್ಯಾಮ್ ಮಾಡ್ತಾನೋ ಮಾಡಲ್ವೋ ಅಲ್ಲ. ಏನ್ ಬೇಕು ನಿಮಗೆ? ನೀವೇನ್ ಪೇಔಟ್ ತೆಗಿಬೇಕು ಅಂತ ಹೋಗ್ತಾ ಇಲ್ಲ ಫಂಡೆಡ್ ಅಕೌಂಟ್ಸ್ಗೆ. ನಿಮಗೆ ಎಕ್ಸಿಕ್ಯೂಷನ್ ಗೊತ್ತಾಗ್ಬೇಕು, ಒಂದು ಎಡ್ಜ್ ಫೈಂಡ್ ಔಟ್ ಮಾಡ್ಕೋಬೇಕು. ನಾನು ಇವಾಗ ಫಂಡೆಡ್ ಅಕೌಂಟ್ ಯಾಕೆ ತಗೋತಾ ಇದೀನಿ ನಾವು? ನಮ್ಮ ಹತ್ರ ಲಕ್ಷಾನ್ಗಟ್ಲೆ ಇಲ್ಲ, ಕೋಟ್ಯಾಂತರ ರೂಪಾಯಿ ಇಲ್ಲ, ನಾವೇ ದುಡ್ಡು ಹಾಕೊಂಡು ಟ್ರೇಡ್ ಮಾಡಕ್ಕೆ. $100 $200 ಹಾಕೋದ್ರೆಲ್ಲ ದೇವರಾಣೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಪ್ರಾಪ್ ಫಾರ್ಮರ್ 5,000 ಅಕೌಂಟ್, 5,000 ಅಕೌಂಟ್ ಕೊಡ್ತಾರೆ, $5,000 ಹೌದಾ? ಅದ್ರಲ್ಲಿ ನೀವು ಮಾಡಕ್ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಹತ್ರ ಕ್ಯಾಪಿಟಲ್ ಇರುತ್ತೆ. ನೀವು ಈಗ್ಲೂ ಅಷ್ಟೇನೆ, ಒಬ್ಬ ಜೆ ಸಿಮ್ಸನ್ ಅಂತ ಇದ್ದಾನೆ, ಒಂದೂವರೆ ವರ್ಷದಲ್ಲಿ 1.2 ಮಿಲಿಯನ್ ಲೂಸಿಡ್ ಇಂದ ಎಲ್ಲಾ ಫ್ಯೂಚರ್ಸ್ ಫಾರ್ಮ್ಸ್ ಇಂದ ಅವ್ನು ತೆಗ್ದಿರೋದು $1.2 ಮಿಲಿಯನ್. ಅವ್ನ ಸ್ಟ್ರಾಟಜಿ ಯಾವ ತರ ಇದೆ ಅಂದ್ರೆ, ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ $1 ಮಾಡೋಕ್ಕಾಗಲ್ಲ, ಬರೀ ಫ್ಯೂಚರ್ ಫಂಡೆಡ್ ಅಕೌಂಟ್ ಅಲ್ಲಿ ಮಾತ್ರ ಮಾಡಬೇಕು. ಆತರ ಒಂದು ಮ್ಯಾಥ್ ಇರಬೇಕು, ಯಾವ್ದ್ರಲ್ಲಿ ನಾನು ಮಾಡಬೇಕು. ಈಗ್ಲೂ ಅಷ್ಟೇ, ನೀವೇನೋ ಟ್ರೇಡಿಂಗ್ ಕಲಿತಾ ಇದೀರಲ್ಲ, ಇದನ್ನ ನಾನು ಬೇರೆ ಏನೇನೋ ಹೇಳ್ಕೊಡ್ಬೋದು ನಿಮಗೆ. 1 ಮಿನಿಟ್ ಅಲ್ಲಿ ನೀವು ರಿಯಲ್ ಮಾರ್ಕೆಟ್ ಅಲ್ಲಿ ಏನು ನಿಮ್ ಬ್ರೋಕರ್ಗೆ ಹಾಕೊಂಡು ಹೆಂಗ್ ಮಾಡೋದು ಅದನ್ನು ಹೇಳ್ಬೋದು. ಅದು ಬ್ರೋಕರ್ಗೆ ಹೆಲ್ಪ್ ಆಗುತ್ತೆ, ನಿಮ್ಗೂ ಹೆಲ್ಪ್ ಆಗುತ್ತೆ. ಬ್ರೋಕರ್ ನಿಮ್ ದುಡ್ಡು ಇದ್ದಾಗ ಜಾಸ್ತಿ ಲಕ್ಷಾನ್ಗಟ್ಲೆ. ಬಟ್ ಫಂಡೆಡ್ ಅಕೌಂಟ್ ಅಲ್ಲಿ ಮಾಡಕ್ ಯಾಕೆ ಇದನ್ನ ಹೇಳ್ಕೊಡ್ತಾ ಇದೀನಿ ಅಂದ್ರೆ, ಇದು ಬೆಸ್ಟ್ ಅದ್ರಲ್ಲಿ ಮಾಡಕ್ಕೆ. ಫಂಡೆಡ್ ಅಕೌಂಟ್ ಇಂದ ನೀವು ರಿಯಲ್ ಆಗಿ ಈಕ್ವಿಟಿ ಕರ್ವ್ ಅದ್ರಲ್ಲಿ ಈ ತರ ಇದ್ರೆ ವರ್ಕ್ ಆಗಲ್ಲ. ಈಕ್ವಿಟಿ ಕರ್ವ್ ಎಷ್ಟೊಂದ್ ಜನ ನೋಡಿರ್ತೀರಾ, ಹಂಗಂದ್ರೆ ಹಿಂಗ್ ಬರುತ್ತೆ ಹೋಗುತ್ತೆ, ಹಿಂಗ್ ಬರುತ್ತೆ ಹೋಗುತ್ತೆ. ಫಂಡೆಡ್ ಅಕೌಂಟ್ ಅಲ್ಲಿ ಹಂಗಾಗಲ್ಲ. ಹಿಂಗ್ ಹೋಯ್ತಾ ಒಂದ್ಸಲಿ ಮತ್ ಬರಂಗಿಲ್ಲ ಅದು. ಅಲ್ಲಿ ಕೊಡೋದು ಯಾವ ತರ ಗೊತ್ತಾ, ಹಿಂಗಿರುತ್ತೆ ನಿಮ್ದು ಫಂಡೆಡ್ ಅಕೌಂಟ್ ಅಲ್ಲಿ. ಈಕ್ವಿಟಿ ಕರ್ವ್ ಅಂದ್ರೆ ಅವ್ನ್ ಕೊಡೋದು ಹಿಂಗೆ ಇರುತ್ತೆ ನಾರ್ಮಲಿ. ಬಟ್ ರಿಯಲ್ ಡೇಟಾ ಪ್ರಕಾರ ಫಂಡೆಡ್ ಅಕೌಂಟ್ ಅಲ್ಲಿ ನೀವು ಮಾಡ್ಬೇಕಾದ್ರೆ ಹಿಂಗಿರ್ಬೇಕು ಅದು. ಹಿಂಗೆ ಒಂದೇ ಸಲಿ ಬರೋದು, ಬೀಳೋದು, ಹೋಗೋದು, ಬೀಳೋದು, ಹೋಗೋದು. ಇದು ರಿಯಲ್ ಅಕೌಂಟ್ ಅಲ್ಲಿ ಸರಿ. ಫಂಡೆಡ್ ಅಕೌಂಟ್ಸ್ ಅಲ್ಲಿ ನಿಮ್ದು ಈಕ್ವಿಟಿ ಕರ್ವ್ ಈ ತರ ಇರಬೇಕು. ಇದೆಲ್ಲ ಯಾರು ಹೇಳಲ್ಲ ನಿಮಗೆ. ಸುಮ್ನೆ ಒಂದ್ ಸ್ಟ್ರಾಟಜಿ ಕೊಡ್ತೀನಿ ಮಾಡು. ನಾನ್ ನಿಮ್ಗೆ ಸ್ಟ್ರಾಟಜಿ ಕಲ್ಸಕ್ ಬಂದಿಲ್ಲ, ನಾನ್ ನಿಮಗೆ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡೋದು ಹೆಂಗೆ ಅಂತ ಹೇಳಕ್ ಬಂದಿರೋದು. ನೀವು ನೀವು 1,000 ಕೊಟ್ಟಿರಿ ಪರವಾಗಿಲ್ಲ, ಅದ್ ಮ್ಯಾಟ್ರ್ ಆಗಲ್ಲ, ದುಡ್ಡೆಲ್ಲ ಮ್ಯಾಟ್ರು. ಆಸಕ್ತಿ ತೋರ್ಸಿ ಫಿಲ್ಟರ್ ಆಗಿ ಬಂದಿದ್ದೀರಾ ಇಲ್ಲಿಗೆ. 1,000 ಕೊಡೋದಿರ್ಲಿ, 10,000 ಕೊಡೋದಿರ್ಲಿ, ಬರ್ತೀನಿ ನಾನು ಕಲಿತೀನಿ ಅಂತ. ಅದಕ್ಕೋಸ್ಕರ ಸುಮ್ನೆ ಸ್ಟ್ರಾಟಜಿ ಹೇಳ್ಕೊಟ್ಬಿಟ್ಟು ಮುಗಿತ್ ಕಣ್ರಪ್ಪ, ಎಂಜಾಯ್ ಯುವರ್ ಲೈಫ್ ಅನ್ಬಿಟ್ರೆ ಆಗಲ್ಲ ಅದು. ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ ಚಾನ್ಸೇ ಇಲ್ಲ ನೀವು ಒಂದ್ ಸ್ಟ್ರಾಟಜಿಯಿಂದ.
ಗೊತ್ತಿರ್ಬೇಕು ಒಳಗಡೆ ಹೆಂಗ್ ಮಾಡ್ಬೇಕು ಅಂತ. ಅದಕ್ಕೋಸ್ಕರ ನಾನು ಜಾಸ್ತಿ ಕ್ಲಾಸಸ್ಗಿಂತ ಜಾಸ್ತಿ ಬೇರೆ ನಿಮ್ ಡೌಟ್ ಸೆಷನ್ಸು ಇಲ್ಲ ಬೇರೆದ್ನ ಮಾತಾಡೋದೇ ಅದಕ್ಕೆ. ಯಾಕೆ ನಾನು ಬೇರೆದ್ ಮಾತಾಡಿದಾಗ ಅಟ್ಲೀಸ್ಟ್ ನಿಮ್ ಡೌಟ್ ಕ್ಲಿಯರ್ ಆಗುತ್ತೆ. ಜೊತೆಗೆ ನಿಧಾನಕ್ಕೆ ಈಗ ನೀವ್ ಅನ್ಕೋತೀರಾ ನಿಮ್ಗೆ ಎಲ್ಲಾರ್ಗು ಸಿಟ್ ಬರ್ತಿರ್ಬೋದು, ನನ್ಗೆ ಆಲ್ರೆಡಿ ಗೊತ್ತು ಗುರು ಪಾತ್ ಹಾಕೋದು, ನೆಕ್ಸ್ಟ್ ಹೇಳು ನೆಕ್ಸ್ಟ್ ಹೇಳು ನೆಕ್ಸ್ಟ್ ಹೇಳು ನೆಕ್ಸ್ಟ್ ಎಲ್ಲ ಯೂಟ್ಯೂಬ್ ಅಲ್ಲಿ ಇದೆ, ನೀವು ಅಲ್ಲೇ ನೋಡಿರ್ತೀರಾ, ನಂಗೆ ಗೊತ್ತು, ನೋಡೋಣ ಏನ್ ಮಾಡ್ತಾನೆ ನೆಕ್ಸ್ಟ್ ಅಂತ. ಬಟ್ ಯಾಕೆ ಸ್ವಲ್ಪ ಜನ ವೇಟ್ ಮಾಡ್ತಾ ಇದಾರೆ ಹೇಳಿ? ಇದಕ್ಕೋಸ್ಕರ ಒಂದು ವೇ ಇರುತ್ತೆ ಹೋಗಕ್ಕೆ, ಆ ವೇ ಅಲ್ಲೇ ಹೋಗ್ಬೇಕು ನೀವು. ಒಂದಿನ ಕಲ್ತೆ, ಇನ್ನೊಂದಿನ ಇನ್ನೊಂದ್ ಕಲ್ತೆ, ಇನ್ನೊಂದಿನ ಇನ್ನೊಂದ್ ವಿಡಿಯೋ ಮಾಡಿದೆ, ನನ್ಗೆ ಎಷ್ಟ್ ದಿನ ಬೇಕು ಅನ್ಕೊಂಡಿದೀರಾ ನನ್ನ ಸ್ಟ್ರಾಟಜಿ ಹೇಳ್ಕೊಡಕ್ ನಿಮ್ಗೆ? 6 ವಿಡಿಯೋ ಸಾಕು ನನಗೆ, ಕಂಪ್ಲೀಟ್ ಎಲ್ಲ ವಿತ್ ಪ್ಲಾನು, ವಿತ್ ಅದು ಇದು ಇದು ಎಲ್ಲ. 1 ತಿಂಗಳು ಯಾಕೆ ಇಟ್ಟಿದ್ದೀನಿ ಹಂಗಾದ್ರೆ? ಫುಲ್ 1 ತಿಂಗಳು ಹೇಳ್ಕೊಡ್ತೀನಿ ಅಂತ ಇದಕ್ಕೋಸ್ಕರ. ಸೊ ಎಷ್ಟೊಂದ್ ಜನ ಬರ್ತಾರೆ, ಕ್ಲಾಸ್ ಹೇಳ್ತಾನೆ, ಕ್ಲಾಸ್ ಕೇಳೋಣ ಹೋಗೋಣ. ಕ್ಲಾಸಿಂದ ಏನು ಸಿಗಲ್ಲ ಗುರು ನಿಮ್ಗೆ. ಯಾರ್ ಬೇಕಾದ್ರೂ ನಿಮ್ಗೆ ಸ್ಟ್ರಾಟಜಿ ಕೊಡ್ಬೋದು, ಯಾರ್ ಬೇಕಾದ್ರೂ ಏನಾದ್ರು ಮಾಡ್ಬೋದು. ರಿಯಾಲಿಟಿ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಕ್ ಏನ್ ಬೇಕು ಅದನ್ ಬೇಕಿರೋದ್ ನಿಮಗೆ ಇವಾಗ. ಸೊ ಅದೇ ಇವಾಗ ಫಂಡಿಂಗ್ ಪಿಪ್ಸ್ ಅಲ್ಲಿ ತಗೊಳ್ಳಿ ಅಂದೆ. ಯಾಕೆ ಫಂಡಿಂಗ್ ಪಿಪ್ಸ್ ಅಲ್ಲಿ ನೋಡಿ, ಇವಾಗ ನಾನ್ ನಿಮ್ಗೆ ರಿಯಲ್ ಆಗೇ ತೋರಿಸ್ತೀನಿ, ಅದಲ್ಲಿರ್ಲಿ, ಓಕೆನಾ? ಶಾರ್ಕ್ ಫಂಡೆಡ್ ಇರ್ಲಿ. ಫಂಡಿಂಗ್ ಪಿಪ್ಸ್ ನೋಡಿ ಎಷ್ಟು ಮಾಡ್ಲ್ ಇದೆ. 0, 1 ಸ್ಟೆಪ್ ಫ್ಲೆಕ್ಸು, 2 ಸ್ಟೆಪ್ ಸ್ಟ್ಯಾಂಡರ್ಡು. ಸೊ ಓಕೆ, ಶೇರ್ ಆಗ್ತಿಲ್ವಾ? ಓಕೆ. ಸೊ ಇವಾಗ ನೋಡಿ ಫಂಡಿಂಗ್ ಪಿಪ್ಸ್ದು ಪೇಜ್ ಓಪನ್ ಮಾಡ್ತೀರಾ. ಇಲ್ಲಿ ಅವ್ನು ಏನಾದ್ರು ರೂಲ್ಸ್ ಕೊಡ್ಲಿ, ಆ ರೂಲ್ಸ್ನ ನೀವು ನೋಡಕ್ಕೆ ಹೋಗ್ಬಿಡಿ. ಬೇಕಿದ್ರೆ ಡೈರೆಕ್ಟ್ ಇಲ್ಲಿ ಬನ್ನಿ, ಟ್ರೇಡಿಂಗ್ ಆಬ್ಜೆಕ್ಟಿವ್ಸ್ ಬನ್ನಿ. ನಿಮಗೆ ಯಾವ ತರ ಸೆಟ್ ಆಗುತ್ತೆ ಆ ತರ ಥಿಂಕ್ ಮಾಡಿ, ಆ ತರ ತಗೊಳ್ಳಿ. ಸೊ ಫಸ್ಟ್ ಇಂದ ಫಂಡಿಂಗ್ ಪಿಪ್ಸ್ ಅಂತ ಇದೀನಿ. ಈಗ ಶಾರ್ಕ್ ಫಂಡೆಡ್ ಬಂದಿದೆ, ಅದಕ್ಕೆ ಹೋಗ್ತೀನಿ ನೆಕ್ಸ್ಟ್. ಯಾಕೆ ಶಾರ್ಕ್ ಫಂಡೆಡ್? ಫಸ್ಟ್ ಇದನ್ನ ಕೇಳೋಣ. ಝೀರೋ ಅಕೌಂಟ್ ಯಾವ್ದು ಫಂಡೆಡ್ ಅಕೌಂಟ್? ಡೈರೆಕ್ಟ್ ಅಕೌಂಟ್ ಕೊಡ್ತಾನೆ, ಮಾಸ್ಟರ್ ಅಕೌಂಟ್, ಟ್ರೇಡ್ ಮಾಡ್ಬೋದು. ರೂಲ್ಸ್ ನೋಡಿದೀರಾ? 3% ಡೈಲಿ ನೀವು ರಿಸ್ಕ್ ಮಾಡಕ್ಕಾಗೋದು. ಹಂಗಂದ್ರೆ $50,000 ಅಲ್ಲಿ $150 ಅಷ್ಟೇ ದಿನದಲ್ಲಿ ನೀವು ರಿಸ್ಕ್ ಮಾಡಕ್ಕಾಗೋದು. ನೆಕ್ಸ್ಟ್ ಮ್ಯಾಕ್ಸ್ ಟ್ರೈಲಿಂಗ್. ಮ್ಯಾಕ್ಸ್ ನೋಡಿ, ಮ್ಯಾಕ್ಸ್ ಟ್ರಯಲಿಂಗ್ ಲಾಸ್, ನಾರ್ಮಲ್ ಲಾಸ್ ಅಲ್ಲ. ಮ್ಯಾಕ್ಸಿಮಮ್ 5% ಟ್ರಯಲಿಂಗ್. ಅದು ಹಂಗಂದ್ರೇನು? 5,000 ಅಲ್ಲಿ ಇರ್ತೀರಾ ನೀವು ಇವಾಗ, ಓಕೆ? ಸೊ ನೀವು ಇವಾಗ $5,000 ಕೂತಿರ್ತೀರಾ, $5,000 ಇಟ್ಕೊಂಡು ಕೂತಿದ್ದೀರಾ, $5,000 ಅಕೌಂಟ್ ಅಲ್ಲಿ ಮಾಡ್ತಾ ಇದ್ದೀರಾ, ಹೌದಾ? ಇವಾಗ ನೀವು ಫಸ್ಟ್ ಡೇ ಏನ್ ಮಾಡಿದ್ರಿ? ಪ್ರಾಫಿಟ್ ಮಾಡಿದ್ರಿ. ಎಷ್ಟು ಮಾಡಿದ್ರಿ? 5,000 ಇಂದ ಅದೇನಾಯ್ತು, 5,150 ಹೋಯ್ತು, ಓಕೆನಾ? ಇದೆಂಗಾಯ್ತು? $50 ರಿಸ್ಕ್ ಮಾಡಿದ್ರಿ, 50 ರಿಸ್ಕ್ ಮಾಡಿದ್ರಿ, 50 ಇಂದ 1:3 ಮಾಡಿದ್ರಿ, 150 ಆಯ್ತು, ಓಕೆ? ಸೊ ಅವನು ಏನ್ ಹೇಳಿದಾನೆ? ದಿನದಲ್ಲಿ 3% ಕೊಡ್ತೀನಪ್ಪ, 1% ಮಾತ್ರ ಯೂಸ್ ಮಾಡಿದೀರಾ. $50 ಅಂದ್ರೆ $5,000 ಅಕೌಂಟ್ ಅಲ್ಲಿ, ಹೌದಾ? ಇಷ್ಟರಲ್ಲಿ $50 ರಿಸ್ಕ್ ಮಾಡ್ಬಿಟ್ಟು 150 ಮಾಡಿದ್ರಿ. ಸೊ ಇವಾಗ 150 ಇದೆ. ಲಾಸ್ಟ್ ಲಿಮಿಟ್ ಅಂದ್ರೆ ಏನ್ ಕೊಟ್ಟಿದ್ದ? 5% ಅಂತ ಕೊಟ್ಟಿದ್ದ. ಸೊ $5,000 ಅಕೌಂಟ್ ಅಲ್ಲಿ 5% ಅಂದ್ರೆ ಎಷ್ಟು? $250. ಹಂಗಂದ್ರೆ ನಿಮ್ದು ಲಾಸ್, ಮ್ಯಾಕ್ಸಿಮಮ್ ಲಾಸ್ ಅಷ್ಟಾನೆ ಕೊಟ್ಟಿರೋದು. ಹಂಗಂದ್ರೆ ಎಷ್ಟಾಗ್ಬೇಕಿತ್ತು? 4,750 ಹೋದ್ರೆ ನಿಮ್ದು ಲಾಸ್ ಲಿಮಿಟ್ ಇಟ್ಟಾಯ್ತು ಅಂತ ಬರ್ಬೇಕಿತ್ತು, ಹೌದಾ? ಬಟ್ ಇಷ್ಟಕ್ಕಾಗುತ್ತೆ ಅನ್ಕೊಂಡಿದ್ದೀರಾ? $150 ಪ್ಲಸ್ ಆದ್ಮೇಲೆ ಇವಾಗ ಎಷ್ಟು ನಿಮ್ದು? 5,150 ಆಗಿದೆ ಇವಾಗ ಎಷ್ಟಕ್ಕೆ ಹೋಯ್ತು ಗೊತ್ತಾ? ಇದು 4,750 ಇಂದ ಪ್ಲಸ್ 150 ಮಾಡಿ ಎಷ್ಟಾಗುತ್ತೆ? 4,900. ಸೊ ನೆಕ್ಸ್ಟ್ ನೀವು ನಿಮ್ದು ಲಾಸ್ ಲಿಮಿಟ್ 4,900 ಹೋಯ್ತು. ಯಾಕೆ? ಟ್ರಯಲ್ ಆಗ್ತಾ ಇರುತ್ತೆ. ನೀವು ಪಾಸಿಟಿವ್ ಹೋದಂಗೆ ಅದು ಏನು ನೀವು ಕ್ಲೋಸ್ ಮಾಡ್ಬೇಕಂತ ಇಲ್ಲ ಟ್ರೇಡ್ನ. ಈಕ್ವಿಟಿ ಜಸ್ಟ್ ಮೇಲೋಗಿ ಕೆಳಗಡೆ ಬಂದಿದೆ, ನೀವು ಒಂದು ಟ್ರೇಡ್ ತಗೊಂಡ್ರಿ, +50 ಹೋಯ್ತು, ಮತ್ತೆ SL ಇಟ್ಟಾಯ್ತು ಅನ್ಕೊಳ್ಳಿ, +50 ಹೈಯೆಸ್ಟ್ ಅದನ್ನ ತಗೊಳುತ್ತೆ, ಓಕೆ? ಸೊ ಇವಾಗ 750 150 ಪ್ಲಸ್ ಮಾಡಿದೀರಾ, 150 ಮೇಲೆ ಹೋಗುತ್ತೆ SL ನಿಮ್ದು. ಆಗ ಯಾವುದೇ ಸ್ಟೇಜ್ ಅಲ್ಲಿ ಇದ್ರು ನೀವು ಬರೀ 5% ಮಾತ್ರ ರಿಸ್ಕ್ ಮಾಡಕ್ಕಾಗೋದು ಅಂದ್ರೆ ಟ್ರಯಲಿಂಗ್ ಅಂದ್ರೆ ಅರ್ಥ ಬರೋದು, ಓಕೆ? ಹೇಳಿ ಸಂತೋಷ್ ಅವ್ರೆ. ಸೊ ಓಕೆ, ಆತರ. ನೆಕ್ಸ್ಟ್ ಇನ್ನೊಂದೇನ್ ಕೊಟ್ಟಿದ್ದಾನೆ? 50,000 ಗಿಂತ ಬಿಲೋ ಇದ್ರೆ ಓಕೆ, ಇದು ಯಾವ್ದು ಅಪ್ಲಿಕೇಬಲ್ ಇಲ್ಲ. ಎಬೋ ಇದ್ರೆ ಮಾತ್ರ ರಿಸ್ಕ್ ಪರ್ ಟ್ರೇಡ್ ಇರುತ್ತೆ ಐಡಿಯಾ. ಸೊ 2% ಮಾತ್ರ ರಿಸ್ಕ್ ಮಾಡ್ಬೋದು, 3% ಮಾತ್ರ ರಿಸ್ಕ್ ಮಾಡ್ಬೋದು. ಒಂದೇ ಆಟೋ ಟೈಪ್ ಟ್ರಯಲ್ ಆಗುತ್ತಾ? ಹಾ, ಆಟೋ ಟ್ರಯಲ್ ಲಾಸ್ ಆಟೋ ಟ್ರಯಲ್ ಆಗುತ್ತೆ. ಹೌದು. ಸೊ ಇನ್ನೊಂದೇನಪ್ಪ, ಒಂದೇ ಸಲಿ ನೀವು ಟ್ರೇಡ್ ಮಾಡ್ಬೇಕಾದ್ರೆ
ಟ್ರೇಡ್ ಓಪನ್ ಮಾಡ್ತೀರಾ, ಒಂದ್ ಎರಡ್ ಮೂರು ಓಪನ್ ಮಾಡ್ತೀರಾ, ಏನು ಲಾಟ್ ಸೈಜಸ್ ಅಲ್ಲಿ ಬೇರೆ ಬೇರೆ ಲಾಟ್ ಸೈಜಸ್ ಎರಡ್ ಮೂರು ಟ್ರೇಡ್ ಓಪನ್ ಮಾಡ್ತೀರಾ. ಎಷ್ಟ್ ಟ್ರೇಡ್ ಆರು ಓಪನ್ ಮಾಡೋಗುರು ನನಗೆ ಪ್ರಾಬ್ಲಮ್ ಇಲ್ಲ. ಬಟ್ $50,000 ಅಕೌಂಟ್ ಅಲ್ಲಿ 1% ಅಂದ್ರೆ ಎಷ್ಟು? $50. ನಿಮ್ ಲಾಸ್ ಏನಾರು ಟೋಟಲ್ ಲಾಸ್ $50 ಒಂದೇ ಸಲಿ ಲಾಸ್ ಆದ್ರೆ ಮುಗೀತು, ಅಕೌಂಟ್ ಗಾನ್. ರೂಲ್ಸ್ 0 ಸ್ಟೆಪ್ ಅಕೌಂಟ್ ಅಲ್ಲಿ ರೂಲ್ಸ್. ಸೊ ಅದಕ್ಕೆ ಏನ್ ಮಾಡ್ಬೇಕು, ಅದ್ರ ಜೊತೆ ಏನ್ ನೋಡಿ, 7 ದಿನ ನೀವು ಪ್ರಾಫಿಟ್ ಮಾಡಿರ್ಲೇಬೇಕು ಮಿನಿಮಮ್. ಎಷ್ಟು? 0.25%. $12 ಎಷ್ಟೋ ಬರುತ್ತೆ $5,000 ಅಕೌಂಟ್ ಅಲ್ಲಿ, ಅಷ್ಟು ಮಾಡಿರ್ಲೇಬೇಕು ದಿನ. ನ್ಯೂಸ್ ಟ್ರೇಡಿಂಗ್ ಇಲ್ಲ, ವೀಕೆಂಡ್ ಹೋಲ್ಡಿಂಗ್ ಇಲ್ಲ. ಇನ್ಆಕ್ಟಿವಿಟಿ 30 ದಿನ ಇನ್ಆಕ್ಟಿವಿಟಿ ಇದ್ರೆ ಅದೇನಿಲ್ಲ ಬಿಡಿ. ಸೊ 30 ದಿನ ಯಾರು ಸುಮ್ಮನೆ ಇರಲ್ಲ ಫಂಡೆಡ್ ಅಕೌಂಟ್ ತಗೊಂಡು. ಮತ್ತೆ ನೋ ರಿಸ್ಟ್ರಿಕ್ಷನ್ಸ್, ಇದೊಂದು ರೂಲ್ ಇತ್ತು, ಅದು ನೋ ರಿಸ್ಟ್ರಿಕ್ಷನ್. ಓವರ್ ನೈಟ್ ಹೋಲ್ಡ್ ಮಾಡ್ಬೋದು. ಲೆವರೇಜ್ ನೋಡಿ ಇಲ್ಲಿ, ಫೋರೆಕ್ಸ್ ಪೇರ್ಸ್ಗೆ 1:50 ಕೊಡ್ತಾನೆ. ಮೆಟಲ್ಸ್ ನೋಡಿ, ಗೋಲ್ಡ್ಗೆ 1:20 ಅಷ್ಟೇ ಕೊಟ್ಟಿರೋದು. ಕ್ರಿಪ್ಟೋ ಬಿಟ್ಕಾಯಿನ್ ಏನಾರು ಮಾಡಿದ್ರೆ 1:2 ಅಷ್ಟೇ ನಿಮ್ಗೆ ಲೆವರೇಜ್. ಓಕೆ, ಇಷ್ಟ ಆಯ್ತಾ? ಎಷ್ಟು ಕಷ್ಟ ಇದೆ ಅಂತ ನಾ ಹೇಳ್ತಿರೋದು ಇದ್ರಲ್ಲಿ ಮಾಡಕ್ಕೆ. ಇದನ್ನ ಯಾಕೆ ನಾನು ತಗೊಳಲ್ಲ, ಇದನ್ನ ಇನ್ಸ್ಟೆಂಟ್ ಅಕೌಂಟ್ ನಾನು ಇದ್ರಲ್ಲಿ ತಗೊಳ್ಳೋದೇ ಇಲ್ಲ. ಎಷ್ಟು ರೂಲ್ಸ್ ಇದೆ. ರಿಕ್ವೆಸ್ಟ್ 14 days ಆದ್ಮೇಲೆ ನೀವು ರಿಕ್ವೆಸ್ಟ್ ಮಾಡಕ್ಕಾಗೋದು, ನೀವು ದುಡ್ಡು ಮಾಡಿದ್ರು ಇದ್ರಲ್ಲಿ. ಸೊ ಓಕೆ, ಬೇಡ ಇದು. ಈ ನೆಕ್ಸ್ಟ್ ಒನ್ ಸ್ಟೆಪ್ ಫ್ಲೆಕ್ಸ್ ಅಕೌಂಟ್ ಇದೆ. ಇದ್ರಲ್ಲಿ ನೋಡಿ 12% ಟಾರ್ಗೆಟ್ ಮಾಡಬೇಕು. ಲಾಸ್ ಮ್ಯಾಕ್ಸ್ ಡೈಲಿ ಲಾಸ್ 3% ಕೊಟ್ಟಿದ್ದಾನೆ, 150 ಅಷ್ಟೇ ದಿನದಲ್ಲಿ. ಆದ್ರೆ ಓವರ್ ಆಲ್ ಲಾಸ್ ನೋಡಿ 12% ಇದೆ. ಯಾರು ಕೊಡ್ತಾರೆ 12%? ಯಾವ ಫಂಡೆಡ್ ಅಕೌಂಟನು ಕೊಡಲ್ಲ 12%. ಅದ್ ಬಿಟ್ರೆ ನ್ಯೂಸ್ ಟ್ರೇಡಿಂಗ್ ಮಾಡ್ಬೋದು. ಅದು ಯಾವ್ದ್ರಲ್ಲಿ? ಎವ್ಯಾಲ್ಯೂಯೇಷನ್ ಫೇಸ್ ಅಲ್ಲಿ ನ್ಯೂಸ್ ಟ್ರೇಡಿಂಗು ಮಾಡ್ಬೋದು. ಟೈಮ್ ಲಿಮಿಟ್ ಇಲ್ಲ, ನೋ ಮಿನಿಮಮ್ ಟ್ರೇಡಿಂಗ್ ಡೇಸ್, ಒಂದೇ ದಿನದಲ್ಲಿ ಬೇಕಾದ್ರೂ ಮಾಡಾಕ್ಬೋದು. ಮಾಸ್ಟರ್ ಅಕೌಂಟ್ ಅಂದ್ರೆ ಮೈನ್ ಅಕೌಂಟ್ ಕೊಟ್ಟಾಗ ಇದು 3%, ಇದು 12%. ಇದ್ರಲ್ಲಿ ನೋಡಿ ಒನ್ ಸ್ಟೆಪ್ ಅಲ್ಲಿ ಬರೀ ಮ್ಯಾಕ್ಸ್ ಓವರ್ ಆಲ್ ಲಾಸ್ ಅಂತ ಇದೆ, ಟ್ರಯಲಿಂಗ್ ಲಾಸ್ ಅಂತ ಇಲ್ಲ. ಇದ್ರಲ್ಲಿ ಟ್ರಯಲ್ ಆಗಲ್ಲ. ನೀವು ಎಷ್ಟಾದ್ರು ಪ್ರಾಫಿಟ್ ಮಾಡಿ 12% ಲಾಸ್ ಲಿಮಿಟ್ ಅಂದ್ರೆ ಅದು ಅಲ್ಲೇ ಇರುತ್ತೆ. ಸೊ 12% ಅಂದ್ರೆ ಎಷ್ಟಾಯ್ತು? $600. ಸೊ $4,400 ಹೋದ್ರೆ ಮಾತ್ರ ನಿಮ್ದು ಲಾಸು. ಅದೇನ್ ಮುಂದೆ ಹೋಗಲ್ಲ ಇವಾಗ. ಸೊ ಇದಾಯ್ತು. ನೆಕ್ಸ್ಟ್ ಇದರಲ್ಲಿ 1% ರಿಸ್ಕ್ ಇದೆ. ವಾರ್ನಿಂಗ್ ಕೊಡ್ತಾನೆ. ಪ್ರಾಫಿಟ್ ಏನಾದ್ರು ಮಾಡಿದ್ರೆ 2-3 ಸಲ ಮಾಡಿದಾಗ ವಾರ್ನಿಂಗ್ ಕೊಟ್ಬಿಟ್ಟು ಪ್ರಾಫಿಟ್ ಡಿಡಕ್ಟ್ ಮಾಡ್ತಾನೆ. 4th ವಾರ್ನಿಂಗ್ಗೆ ಬ್ರೀಚ್ ಮಾಡ್ತಾನೆ. 1% ಗಿಂತ ಜಾಸ್ತಿ ರೀಚ್ ಆದ್ರೆ ನಿಮ್ದು ಲಾಸಸ್ ಒಂದೇ ಸಲಿಗೆ. ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ, ನ್ಯೂಸ್ ಟ್ರೇಡಿಂಗ್ ಮಾಡಂಗಿಲ್ಲ. ಮಾಸ್ಟರ್ ಅಕೌಂಟ್ ಅಲ್ಲಿ ಓವರ್ ನೈಟ್ ವೀಕೆಂಡ್ ಅಲೋ ಮಾಡ್ತಾನೆ. ನೆಕ್ಸ್ಟ್ ಇನ್ಆಕ್ಟಿವಿಟಿ ಬಿಡಿ, ಸೇಮ್ ಅದೇನೆ. ಈ ತರ ನಿಮ್ಗೆ ಇದ್ರಲ್ಲಿ ನೋಡಿ $600 ಸಿಗುತ್ತೆ ನಿಮಗೆ ಟ್ರೇಡ್ ಮಾಡಕ್ಕೆ. ಯಾಕೆ? ಓವರ್ ಆಲ್ 12% ಮ್ಯಾಕ್ಸಿಮಮ್. ಹೌದಾ? 2 ಸ್ಟೆಪ್ ಸ್ಟ್ಯಾಂಡರ್ಡ್. ಇದರಲ್ಲಿ ಅಲ್ಲಿ ಒಂದೇ ಸ್ಟೆಪ್ ಇತ್ತು, ಇದ್ರಲ್ಲಿ 2 ಸ್ಟೆಪ್ ಅಲ್ಲಿ 10% ಕೊಡ್ತಾನೆ ನಿಮ್ಗೆ ಲಾಸ್ ಲಿಮಿಟ್. ಇದನ್ನ ನೋಡ್ಬೇಕು ಫಸ್ಟ್, ಎಷ್ಟು ದಿನ ಕೊಡ್ತಾನೆ. ಇದರಲ್ಲಿ ಒಂದ್ ಅಕೌಂಟ್ ಕ್ಲಿಯರ್ ಮಾಡಕ್ ಮಿನಿಮಮ್ 3 ದಿನ ಮಾಡೇಬೇಕು ನೀವು. ಹಂಗ ಅನ್ಬಿಟ್ಟು 3 ದಿನಾನು ಪ್ರಾಫಿಟ್ ಮಾಡ್ಬೇಕಂತ ಏನಿಲ್ಲ. ಇಲ್ಲೇ ಕೊಟ್ಟಿದ್ದಾನೆ ನೋಡಿ, ಬರೀ 0.01 ಲಾಟ್ ಅಲ್ಲಿ ನೀವು ಟ್ರೇಡ್ ಮಾಡಿದ್ರೆ ಸಾಕು, ಮಿನಿಮಮ್ ಟ್ರೇಡಿಂಗ್ ಡೇಸ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಮಾಸ್ಟರ್ ಅಕೌಂಟ್ ಅಲ್ಲೂ ಸೇಮ್ ರಿಸ್ಕ್. ಇಲ್ಲೂ ಓವರ್ ಆಲ್ ಲಾಸ್, ಟ್ರಯಲಿಂಗ್ ಅಂತ ಇಲ್ಲ ಎಲ್ಲೂನು. ಇದ್ಯಾವ್ದು ನಿಮ್ಗೆ 10,000 ಗಿಂತ ಕೆಳಗಡೆ, 25 ಗಿಂತ ಕೆಳಗಡೆ ಇದ್ರೆ ಯಾವ್ದು ಅಪ್ಲಿಕೇಬಲ್ ಆಗಲ್ಲ ರಿಸ್ಕ್ ಪರ್ ಟ್ರೇಡು. ಇದು ಅಷ್ಟೇನೆ 25 ಅಂಡ್ ಎಬೋ ಅಷ್ಟೇನೆ. 25 ಗಿಂತ ಕೆಳಗಡೆ ಇದ್ರೆ ಇದು ಅಪ್ಲೈ ಆಗಲ್ಲ. ನೋಡಿ ಇಲ್ಲಿ ಕ್ಲೀನ್ ಆಗಿ ಕುತ್ಕೊಂಡು ನೋಡಿ ಯಾವ್ದು ಅಂತ, ಸರಿನಾ? ನೆಕ್ಸ್ಟ್ 2 ಸ್ಟೆಪ್ ಪ್ರೋ ಅಕೌಂಟು, ಫ್ಲೆಕ್ಸ್ ಅಕೌಂಟು 2 ಸ್ಟೆಪ್ದು 12% ಕೊಡ್ತಾನೆ. ಫ್ಲೆಕ್ಸ್ ಅಂತ ಇರೋ ಅಕೌಂಟ್ಗಳಿಗೆಲ್ಲ. ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ಎಷ್ಟು 10% ಕೊಡ್ತಾನೆ. 2 ಸ್ಟೆಪ್ ಪ್ರೋ ಅಲ್ಲಿ 6% ಕೊಡ್ತಾನೆ, 3% ಕೊಡ್ತಾನೆ. ಓಕೆ, ಸೊ ಇದ್ರಲ್ಲಿ 6% ಮಾಡಬೇಕು. ಸೆಕೆಂಡ್ ಫೇಸ್ ಅಲ್ಲೂ 6% ಮಾಡಬೇಕು, ಮುಗೀತು. ಇದರಲ್ಲಿ ಟೈಮ್ ಲಿಮಿಟ್ ಇಲ್ಲ. ಮಿನಿಮಮ್ ಟ್ರೇಡಿಂಗ್ ಡೇಸ್ ಇದೆಯಾ? ಇಲ್ಲ, ಮಿನಿಮಮ್ ಟ್ರೇಡಿಂಗ್ ಡೇಸು ಇದ್ರಲ್ಲಿ ಇಲ್ಲ. ಓಕೆ, ಅದ್ ಬಿಟ್ರೆ ಸೇಮ್ ಇನ್ನೆಲ್ಲದು ಸೇಮ್ ರೂಲ್ಸ್ ಮ್ಯಾಕ್ಸ್. ಓಕೆ, ಇಷ್ಟಿದೆ ನಿಮ್ಗೆ ಆಪ್ಷನ್ಸ್. ಇಷ್ಟರಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಒನ್ ಸ್ಟೆಪ್ ಫ್ಲೆಕ್ಸ್ ದುಡ್ಡು ಮಾಡಕ್ಕೆ. ಓಕೆ, ದುಡ್ಡು ಮಾಡಕ್ ಇದು ಬೆಸ್ಟ್. ನೆಕ್ಸ್ಟ್ ಇದು ಮತ್ತೆ ಇವೆರಡು ನಿಮಗೆ ಏನದು ಪ್ರಾಕ್ಟೀಸ್ ಮಾಡಕ್ಕೆ ಬೆಸ್ಟ್. ಇದು ಯಾವ್ದಕ್ಕೂ ಬೆಸ್ಟ್ ಇಲ್ಲ, ಇದು ಎಲ್ಲದ್ರಲ್ಲೂ ವರ್ಸ್ಟ್. ಇದು ಓಕೆ, ಆಲ್ರೆಡಿ ಚೆನ್ನಾಗಿ ಟ್ರೇಡ್ ಮಾಡ್ತಾ ಇರೋನ್ಗೆ ಇವೆರಡರಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು ನೀವು. ಆಲ್ರೆಡಿ ಟ್ರೇಡಿಂಗ್ ಗೊತ್ತು, ನನಗೆ ಪ್ರಾಫಾರ್ಮ್ ಬೇಕು ಅನ್ನೋನ್ಗೆ ಇವೆರಡರಲ್ಲಿ ಯಾವ್ದಾದ್ರು ತಗೋಬಹುದು. ಬಟ್ ಪ್ರಾಕ್ಟೀಸ್ ಮಾಡಕ್ಕೆ ಇವೆರಡು. ಪ್ರಾಕ್ಟೀಸ್ ಜೊತೆಗೆ ದುಡ್ಡು ಮಾಡಕ್ಕೆ ಇದು ಒನ್ ಸ್ಟೆಪ್. ಇದಂತೂ ವರ್ಸ್ಟ್, ಯಾವ್ದಕ್ಕೂ ಹೋಗ್ಬೇಡಿ. ನೋಡಿ
ಫಂಡಿಂಗ್ ಪಿಪ್ಸ್ ಅನ್ಬಿಟ್ಟು ಎಲ್ಲಾ ಬೆಸ್ಟ್ ಇರ್ಬೇಕಂತ ಇಲ್ಲ, ಅಷ್ಟು ಇಟ್ಟಿರ್ತಾನೆ ಚೂತಿಯಾಗಳು ಚೂತಿ ಆಗ್ಲಿ ಅಂತ, ಬಟ್ ತಲೆ ಉಪಯೋಗಿಸ್ಬಿಟ್ಟು ತಗೋಬೇಕು. ಇಷ್ಟ ಆಯ್ತಾ? ನೆಕ್ಸ್ಟ್ ಇದಿತ್ತಲ್ಲ, ಮತ್ತೆ ಯಾಕೆ ಶಾರ್ಕ್ ಫಂಡೆಡ್ ಅಂದ್ರೆ, ಶಾರ್ಕ್ ಫಂಡೆಡ್ ಅವ್ನು ಕೊಡೋದು ಇದುವರೆಗೂ ಯಾವ ಫರ್ಮ್ ಅವ್ರಿಗೆ ಕೊಟ್ಟೇ ಇಲ್ಲ, ಅದಕ್ಕೋಸ್ಕರ ಶಾರ್ಕ್ ಫಾರ್ಮ್. ಇದುವರೆಗೂ ನನ್ ಇದು ಗೊತ್ತೇ ಇರ್ಲಿಲ್ಲ, ನಾನೇ ಮಾಡ್ತಿರ್ಲಿಲ್ಲ, ಇವಾಗ ನಾನ್ ಮಾಡ್ತಾ ಇದೀನಿ, ಬೇರೆಯವ್ರಿಗೂ ಹೇಳ್ತಾ ಇದೀನಿ. ಯಾಕೆ ಅಂದ್ರೆ ಅಷ್ಟ್ ಚೆನ್ನಾಗಿದೆ. ಸರಿನಾ? ಫಸ್ಟ್ ಇಲ್ಲಿ ರೂಲ್ಸ್ ನೋಡೋಣ, ಕೆಳಗಡೆ ಆಮೇಲೆ ಒಳಗಡೆಗೆ ಹೋಗೋದ. ಪ್ರೈಮ್ ಅಕೌಂಟ್ ಅಲ್ಲಿ ಇಷ್ಟ ಅಕೌಂಟ್ ಸೈಜಸ್ ಇದೆ, 5, 10, 25, 50 ಇದೆ, ಹೌದಾ? ಅದ್ರಲ್ಲೂ ಏನಿದೆ, ಇನ್ಸ್ಟೆಂಟು ಇದೆ, ಡೈಲಿ ಪರ್ಫಾರ್ಮೆನ್ಸ್ ರಿವಾರ್ಡು ಇದೆ. ಇನ್ಸ್ಟೆಂಟ್ ಅಕೌಂಟ್ ಕೊಟ್ರೆ ನಿಮ್ಗೆ ಫಂಡೆಡ್ ಸ್ಟೇಜ್ ಡೈರೆಕ್ಟ್. ಡೈಲಿ ಪರ್ಫಾರ್ಮೆನ್ಸ್ ರಿವಾರ್ಡ್ ಬೇಕು ಅಂದ್ರೆ 2-3 ಸ್ಟೆಪ್ ಇದೆ. 2 ಸ್ಟೆಪ್ ಆಮೇಲೆ ಫಂಡೆಡ್. ಸೊ ಇವಾಗ ಇನ್ಸ್ಟೆಂಟ್ಗೆ ಹೋಗ್ತೀನಿ ಅಂದ್ರೆ $5,000 ಅಕೌಂಟಿಗೆ 80% ಸ್ಪ್ಲಿಟ್ ಕೊಡ್ತಾನೆ, ಡೈಲಿ ಡ್ರಾ ಡೌನ್ 4%, ಮ್ಯಾಕ್ಸ್ 7% ಕೊಡ್ತಾನೆ. ಫಂಡಿಂಗ್ ಪಿಪ್ಸ್ಗಿಂತ ಕಮ್ಮಿ, ನೆನ್ಪಿರ್ಲಿ, ಫಂಡಿಂಗ್ ಪಿಪ್ಸ್ಗಿಂತ ಕಮ್ಮಿ, ಆದ್ರೆ ಇನ್ಸ್ಟೆಂಟ್ ಫಂಡಿಂಗು. ಆದ್ರೆ ಅವನೆಷ್ಟು ಕೊಟ್ಟಿದ್ದ? ಇಲ್ಲಿ 5% ಕೊಟ್ಟಿದ್ದ, ಇಲ್ಲಿ 3% ಕೊಟ್ಟಿದ್ದ. ಆಮೇಲೆ ಇದು 14 ಡೇಸ್ ಒಂದ್ಸಲಿ ಅಷ್ಟೇ ಪೇಔಟ್ ಕೊಡೋದು ಅಂತ ಕೊಟ್ಟಿದ್ದ, ಇವರು 7 ದಿನಕ್ಕೊಂದ್ಸಲಿ ಕೊಡ್ತಾರೆ. ನೆಕ್ಸ್ಟ್ ವೀಕೆಂಡು ಹೋಲ್ಡ್ ಮಾಡ್ಬೋದು, ವೀಕೆಂಡ್ ಟ್ರೇಡಿಂಗು ಅಲೋ ಇದೆ. ಓಕೆ, ಕನ್ಸಿಸ್ಟೆನ್ಸಿ ರೂಲ್ ಇದೆ ಇದರಲ್ಲಿ, ಅದರಲ್ಲೂ ಕನ್ಸಿಸ್ಟೆನ್ಸಿ ರೂಲ್ 15% ಇದೆ, ಇದರಲ್ಲೂ ಇದೆ. ಓಕೆ, ನೆಕ್ಸ್ಟ್ 1 ಟ್ರೇಡ್ ಅಲ್ಲಿ ಮ್ಯಾಕ್ಸ್ ರೂಲು 1% ಗಿಂತ ಜಾಸ್ತಿ ಮಾಡಿದ್ರೆ, ರಿಸ್ಕ್ ಮಾಡಿದ್ರೆ ನೀವು ಅಕೌಂಟ್ ಹೋಯ್ತು. ಅದರಲ್ಲೂ ಇದೆ, ಇದರಲ್ಲೂ ಇದೆ. ಈ ತರದ್ದು ಕಾಮನ್ ರೂಲ್ಸ್ ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ, ಏನು ಮಾಡಕ್ಕಾಗಲ್ಲ. ಬಟ್ ಅದರಲ್ಲಿ ಎಷ್ಟು ದುಡ್ಡು, ಹೆವಿ ದುಡ್ಡು. 0 ಅಂತ ಬಂದಾಗ ಅವ್ರದ್ದು ಅಕೌಂಟ್ಗೆ ಹೋಗಿ ತೋರಿಸಿದ್ರೆ ನಿಮಗೆ 0 $5,000 $60 ಕೊಡ್ತಾ ಇದ್ದಾನೆ, ಇವನು $34 ಕೊಡ್ತಾ ಇದ್ದಾನ. ನನ್ನ ಕೋಡ್ ಯೂಸ್ ಮಾಡಿದ್ರೆ ಇಲ್ಲಿ 30% ಆಫ್ ಇದೆ, ನನ್ನ ಕೋಡಲ್ಲಿ 40% ಆಫ್ ಸಿಗುತ್ತೆ, ಇದರಲ್ಲಿ 49 ಅಲ್ಲಿ 40% ಆಫ್ ಸಿಗುತ್ತೆ. ಓಕೆ, ಇದಾಯ್ತಾ? ಇದೊಂದು ನಿಮ್ಗೆ ಬೇಕಾ ಇನ್ಸ್ಟೆಂಟ್ ತಗೊಳ್ಳಿ, ಜೊತೆಗೆ ದುಡ್ಡು ಮಾಡ್ಬೇಕು ಕಲಿಯಬೇಕಾದ್ರೆ ಅಂದ್ರೆ. ಇಲ್ವಾ, ನಾನು ಪ್ರಾಕ್ಟೀಸ್ ಮಾಡಕ್ ಬೇಕು ಅಂತೀರಾ, ಇದನ್ನ ತಗೊಳ್ಳಿ ಆರಾಮಾಗಿ. ರೂಲ್ಸ್ ನೋಡ್ಬೋದು ನೀವು, ಇಲ್ಲೂ ಒಳಗಡೆನೂ ತೋರಿಸ್ತೀನಿ. ಇನ್ನೂ ಕಮ್ಮಿ ದುಡ್ಡು ಬೀಳುತ್ತೆ ನಿಮಗೆ, ಅದಕ್ಕೆ ಇದನ್ನ ತಗೋಬಹುದು. ಇದೆಲ್ಲ ನಾರ್ಮಲ್, ಇದು ಎಲ್ಲಾರು ಕೊಡ್ತಾರೆ. ಶಾರ್ಕ್ ಫಂಡಿಂಗ್ ಅಲ್ಲಿ ಏನು ಚೇಂಜಸ್ ಇಲ್ಲ. ಒಂದೇನಪ್ಪ ಚೇಂಜಸ್ ಅಂದ್ರೆ, ಅವರು ನೀವು ಫಂಡಿಂಗ್ ಪಿಪ್ಸ್ ಅಲ್ಲೇ ಮಾಡ್ಬೋದು, ಇಲ್ಲಿ ಯಾಕೆ ಮಾಡ್ಬೇಕು, ಇನ್ಸ್ಟೆಂಟ್ ಸಿಗುತ್ತೆ 5K ಕಮ್ಮಿ ದುಡ್ಡಿಗೆ. ಅದ್ ಬಿಟ್ರೆ ನೆಕ್ಸ್ಟ್ ಶಾರ್ಕ್ ಫಂಡೆಡ್ ಲೈಟ್ ಅಲ್ಲಿ ನಿಮಗೆ 1 ಸ್ಟೆಪ್ ಇನ್ಸ್ಟೆಂಟ್, 2 ಸ್ಟೆಪ್, 3 ಸಿಗುತ್ತೆ. ಇದ್ರಲ್ಲಿ ಸ್ವಲ್ಪ ರೂಲ್ಸ್ ಚೇಂಜ್. 8% ನೀವು ಫಸ್ಟೇ ಟಾರ್ಗೆಟ್ ಮಾಡ್ಬೇಕು, ಇನ್ಸ್ಟೆಂಟೇ ಆದ್ರೆ 8% ಮಾಡ್ಲೇಬೇಕು. 3% ಕೊಡ್ತಾನೆ, 30 ದಿನ ವ್ಯಾಲಿಡಿಟಿ, ವೀಕ್ಲಿ ಪರ್ಫಾರ್ಮೆನ್ಸ್ ರಿವಾರ್ಡ್, ಕನ್ಸಿಸ್ಟೆನ್ಸಿ ರೂಲ್ ಇದ್ರಲ್ಲಿ ಇಲ್ಲ. ಇನ್ಸ್ಟೆಂಟ್ ಆದ್ರೆ ಇದ್ರಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ. ಯಾರು ಕೊಡಕ ಒಂದ್ 2-3 ಫಾರ್ಮ್ ಕೊಡ್ತಿದ್ದಾರೆ, ಹೆವಿ ರೂಲ್ಸ್ ಇದೆ. ಇವನ್ ನೋಡಿ, ಕನ್ಸಿಸ್ಟೆನ್ಸಿ ರೂಲೇ ತೆಗ್ದಾಕೋನೆ, $3,000 ಕೊಡ್ತಾನೆ ಫಸ್ಟ್, ಅದಕ್ಕೆ 40% ಆಫ್, 40% $44 ಅಲ್ಲಿ ಆಫ್, ನನ್ನ ಕೋಡ್ ಯೂಸ್ ಮಾಡಿದ್ರೆ. ಓಕೆ, ಅದ್ ಬಿಟ್ಟಾಕಿ. ನೆಕ್ಸ್ಟ್ ಈ ಮೇನ್ ಬರೋದೆ ಬೋಲ್ಟ್ ಅಕೌಂಟ್ಗೆ. ಸೊ ಯಾಕೆ ಯೂಸ್ ಮಾಡಬೇಕು ನಾವು ಇದನ್ನ, ಇವ್ರ ಬೋಲ್ಟ್ ಅಕೌಂಟ್ಗೋಸ್ಕರ. ಎಲ್ಲ ಪ್ರಾಪ್ ಫಾರ್ಮ್ ಯಾಕೆ ಯೂಸ್ ಮಾಡಿ ಅಂತ ಇದೀವಿ, ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ. ಎಕ್ಸಿಕ್ಯೂಷನ್ ಗೊತ್ತಾಗ್ಬೇಕು, ನಿಮಗ್ ಮಾಡಕ್ ಬರ್ಬೇಕು, ಚೆನ್ನಾಗ್ ಆಗ್ಬೇಕು, ಎಲ್ಲದಕ್ಕಿಂತ ಬೇಗ ಚೆನ್ನಾಗ್ ಆಗ್ಬೇಕು. ಜೊತೆಗೆ ಕಲಿಬೇಕಾದ್ರೆ ದುಡ್ಡು ಮಾಡಕ್ ಆಗುತ್ತೆ ಅನ್ನೋ ತರ ಫಾರ್ಮ್ ಯಾವ್ದಾದ್ರು ಇದ್ರೆ ಅದು ಶಾರ್ಕ್ ಫಂಡೆಡ್. ಫಸ್ಟ್ ಆಫ್ ಆಲ್ ಕರ್ನಾಟಕದವ್ರು ಸ್ಟಾರ್ಟ್ ಮಾಡಿರೋದು ಇಬ್ರಾಹಿಂ ಅಂತ, ಅದಕ್ಕೋಸ್ಕರ ಹೇಳ್ಬೇಕು ಅನ್ಕೊಂಡೆ. ಸೆಕೆಂಡು, ನಾನ್ ತಗೊಂಡಾದ್ಮೇಲೆ ನನಗೆ ಗೊತ್ತಾಯ್ತು ಈ ರೇಂಜ್ಗಿದೆ ಗುರು ಇದೆಲ್ಲ ಅಂತ. ಈ ತರ ಯಾವನು ಕೊಡಲ್ಲ. ನಾನ್ ಬೇಕಾದ್ರೆ ಫಂಡಿಂಗ್ ಪಿಪ್ಸ್ ನ ತಗೋಬೇಡಿ ಅಂತಾನೆ ಹೇಳ್ತೀನಿ, ಇಲ್ಲಿ ತಗೊಳ್ಳಿ. ಯಾಕೆ ಗೊತ್ತಾ, ಇವಾಗ ಆಮೇಲೆ ಇನ್ನೊಂದು ಮಿಸ್ಟೇಕ್ ನೀವು ಮಾಡ್ತಾ ಇರೋದು, ಯಾಕೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಮಿಸ್ಟೇಕು, ಇದನ್ನ ತಗೋತಾ ಇದೀರಾ ಎಲ್ಲ. ನಾನು ಅವತ್ತೇ ಹಳೆ ಕ್ಲಾಸಲ್ಲೇ ಹೇಳಿದ್ದೆ, ಒಂದು ಇದಕ್ಕೋಗಿ, ಇಲ್ಲ ಇದಕ್ಕೋಗಿ, ಇದನ್ನು ಓಕೆನೆ. ಓಕೆ, ಮ್ಯಾಕ್ಸಿಮಮ್ ಇದನ್ನೇ ತಗೋತಾರೆ, ಇದನ್ನು ತಗೊಳ್ಳಿ. ಬಟ್ ನನ್ನ ಪ್ರಕಾರ ನೀವು ಇದು ವೇಸ್ಟು, $1,500. ಯಾಕೆ ಹೇಳ್ತೀನಿ. ಇದು ಬೆಸ್ಟು, ಇದು ನೆಕ್ಸ್ಟ್ ಲೆವೆಲ್ಲೇ, ಓಕೆ ಇರ್ಲಿ. ಬಟ್ ಇದು ಜಾಸ್ತಿ ದುಡ್ಡು ಇರುತ್ತೆ, ಬಟ್ ಕ್ರೇಜಿ ಇದು. ಓಕೆ, ಸೊ ಇದ್ರಲ್ಲಿ ನೀವು ಇದು 1,500 ಯಾಕೆ ಬೇಡ ಅಂದ್ರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. 70% ಸ್ಪ್ಲಿಟ್ ಕೊಡ್ತಾನೆ, ಓಕೆ, 70% ಸ್ಪ್ಲಿಟ್ ಫೈನ್. ನೆಕ್ಸ್ಟ್ ಡ್ರಾ ಡೌನ್ 3% ಕೊಡ್ತಾನೆ. ಸೊ 1,500 ಅಲ್ಲಿ 3% ಅಂದ್ರೆ ಎಷ್ಟು, $45 ಕೊಡ್ತಾರೆ. $45 ಅಷ್ಟೇ ನಿಮಗ್ ಸಿಗೋದು ಟ್ರೇಡ್ ಮಾಡಕ್ಕೆ ದಿನದಲ್ಲಿ. ಓಕೆ, ಮ್ಯಾಕ್ಸಿಮಮ್ $60. ಈಗ $1,500 ಅಂತ ಇದೆ,
$60 ನಿಮ್ಗೆ ಟ್ರೇಡಿಂಗ್ ಪವರ್ ಇರೋದು. $60 ಲಾಸ್ ಆಯ್ತಾ, ನಿಮ್ಮ ಅಕೌಂಟ್ ಗಾನ್. ಇಷ್ಟೇ ನಿಮ್ಮ ಹತ್ರ ಇರೋದು. ಟ್ರೇಡ್ ಮಾಡಾಕಿರೋದು ಬರೀ $60. ಇದೊಂದು ನೆನ್ಪಿರ್ಲಿ. ಇಷ್ಟು ಇಟ್ಕೊಂಡು ನಾನು ಇಲ್ಲಿ ಬಂದು ಟ್ರೇಡ್ ಮಾಡ್ಬೇಕಾ ಇಷ್ಟೆಲ್ಲ ರಿಸ್ಟ್ರಿಕ್ಷನ್ ಜೊತೆ? ಬೇಡ ಬೇಡ, ಇದು ವರ್ತ್ ಅಲ್ಲ, ಅದಕ್ಕೋಸ್ಕರ ಬೇಡ ಅಂತ ಇರೋದು. ನೆಕ್ಸ್ಟ್ ಇನ್ನೊಂದೇನು, ಇನ್ನೊಂದು ಯಾಕೆ ಬೇಡ, ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ, ಓಕೆ, ಬಟ್ ಮ್ಯಾಕ್ಸ್ 1% ಮ್ಯಾಕ್ಸ್ ಫ್ಲೋಟಿಂಗ್ ರೂಲ್ ಇದೆಯಲ್ಲ, ಇದು ನಿಮಗೆ ತಲೆನೋವು ಕೊಡೋದಿಲ್ಲಿ. ಎಸ್ ಅಂತ ಇದೆ ಅಲ್ವಾ 1%. ಸೊ $150 $1,500 ಅಲ್ಲಿ 1% ಅಂದ್ರೆ ಎಷ್ಟಪ್ಪ? ಬರೀ $15. ಒನ್ ಟ್ರೇಡ್ ಅಲ್ಲಿ $15 ಅಷ್ಟೇ ರಿಸ್ಕ್ ಮಾಡೋಕ್ಕಾಗೋದು. ನೀವು ಗೋಲ್ಡ್ ಅಲ್ಲಿ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂದ್ರೆ 1% ಅಂದ್ರೆ ಏನಾರು ನಮ್ದು SL 150 ಪಿಪ್ ಇತ್ತು ಅನ್ಕೊಳ್ಳಿ, ಮಿಸ್ ಆಗಿ ದೊಡ್ಡ ಟ್ರೇಡ್ ಮುಗೀತು. ಇದನ್ನೇ ರಿಸ್ಕ್ ಮಾಡಕ್ ನೀವು ಟ್ರೇಡೇ ತಗೊಳಕ್ಕಾಗಲ್ಲ ಇದರಲ್ಲಿ. ಜೊತೆಗೆ ಸ್ಪ್ರೆಡ್ ಇರುತ್ತೆ. $15 ರಿಸ್ಕ್ ಮಾಡಿದ್ರೆ ಬರೀ $15 ಹೋಗಲ್ಲ, $15 ಪ್ಲಸ್ ಒಂದು 1 2 3 ಈ ತರ ಎಕ್ಸ್ಟ್ರಾ ಹೋಗ್ತಾ ಇರುತ್ತೆ. ಪ್ಲಸ್ ಒಂದು $2 ಅನ್ಕೊಳ್ಳಿ, $17 ಆಗೋಯ್ತು ಇವಾಗ ಒಂದ್ ರಿಸ್ಕ್. ಸೊ ಹೋಯ್ತು, ಅಕೌಂಟೇ ಬ್ರೀಚು. ಈ ತರ ಮ್ಯಾಕ್ಸ್ ರೂಲ್ ಇಟ್ಟಾದ್ರೆ ಅಕೌಂಟ್ ಬ್ರೀಚ್. ಇವತ್ತು ಯಾರ್ದೋ ಒಬ್ರದ್ದು ಆಗಿದೆ ಆ ತರ, ಸರಿನಾ? ಅದಕ್ಕೋಸ್ಕರ ಇದು ಅಷ್ಟು ವರ್ತ್ ಅಲ್ಲ ನೀವು ಕೊಡ್ತಿರೋ ಮನಿಗೆ. ನೆಕ್ಸ್ಟ್ 3000 to 6000. 6000 3000 ಚೆನ್ನಾಗಿದೆ, ಓಕೆ. 6000 ಬಗ್ಗೆ ಮಾತಾಡೋಣ. 6000 ಅಲ್ಲಿ 3% ಅಂದ್ರೆ ಎಷ್ಟು ಬರುತ್ತಪ್ಪ? ಸೊ 6% ಅಂದ್ರೆ 600 ಬರ್ತಿತ್ತು. 3% ಅಂದ್ರೆ ಸಾರಿ $180 ಬರುತ್ತೆ ನಿಮ್ಗೆ. ಓಕೆ, ಸೊ $180 ಇದೆ. ಓಕೆ, ಗುಡ್ ಅಮೌಂಟ್. ನೆಕ್ಸ್ಟ್ ಇದರಲ್ಲಿ $180 ಅದು. ನೆಕ್ಸ್ಟ್ ಓವರ್ ಆಲ್ ಎಷ್ಟು ಕೊಟ್ಟಿದ್ದಾನೆ? ಓವರ್ ಆಲ್ 4%. 4% ಅಂದ್ರೆ $240 ಕೊಡ್ತಾನೆ ನಿಮ್ಗೆ ಟ್ರೇಡ್ ಮಾಡಕ್. ಓವರ್ ಆಲ್ $240 ಕೊಡ್ತಾ ಇದ್ದಾನೆ. ಡೈಲಿ ಲಿಮಿಟ್ ಇರುತ್ತೆ, ಸಾರಿ ಡೈಲಿ ಪೇ ಔಟ್ ಇರುತ್ತೆ, ಎಲ್ಲ ಇರುತ್ತೆ. ನೆಕ್ಸ್ಟ್ ವೀಕೆಂಡ್ ಹೋಲ್ಡಿಂಗ್ ಅಲೋ ಇದೆ, ಕನ್ಸಿಸ್ಟೆನ್ಸಿ ರೂಲ್ ಇಲ್ಲ, ಎಲ್ಲ ಸೇಮ್ ರೂಲ್ಸ್. ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂದ್ರೆ 1% ಅಲ್ವಾ, ಸೊ 1% ಕೊಡ್ತಾನೆ ನಿಮ್ಗೆ ಪ್ರತಿ ಟ್ರೇಡು ರಿಸ್ಕ್ ಮಾಡಕ್ಕೆ. ಸೊ 1% ಅಂದ್ರೆ $6000 ಅಕೌಂಟ್ ಅಲ್ಲಿ $60 ರಿಸ್ಕ್ ಮಾಡಕ್ಕಿದೆ ನಿಮ್ಗೆ. ನಾರ್ಮಲ್ ಫಂಡೆಡ್ ಅಕೌಂಟ್ ಅಲ್ಲೂ ಇಷ್ಟೇ ರಿಸ್ಕ್ ಮಾಡ್ತಿದ್ರಾ? ಬೆಸ್ಟ್. ಯಾಕೆ $6000 ಓಕೆ ಅಂತ ಇದ್ದೆ ಮುಂಚೆ, ಬಟ್ ನನಗೆ ಆಮೇಲೆ ಅರ್ಥ ಆಗಿದ್ದೇನು, $6000 ಬೆಸ್ಟ್. ಯಾಕೆ? ಒನ್ ಟ್ರೇಡ್ ಅಲ್ಲಿ 60 ರಿಸ್ಕ್ ಮಾಡ್ಬೋದು. ನಾನು ನಾರ್ಮಲ್ ಫಂಡಿಂಗ್ ಪಿಪ್ಸ್ ಅಲ್ಲಿ ಒಂದು ಅಕೌಂಟ್ ತಗೊಂಡ್ ಮಾಡಿದ್ರೆ 50 ರಿಸ್ಕ್ ಮಾಡ್ತೀನಿ, ಇಲ್ಲಿ 60 ರಿಸ್ಕ್ ಮಾಡ್ತಾ ಇದ್ದೀನಿ. ಓಕೆ, ಅಲ್ಲಿ ಏನಾಗ್ತಿತ್ತು, 4% ಲಾಸ್ ಮಾಡ್ತೀನಿ ಅಂದ್ರೆ ನಾನು ಪಕ್ಕಾ 8% ಲಾಸ್ ಮಾಡೇ ಮಾಡ್ತೀನಿ. ಚಾನ್ಸಸ್ ಆಫ್ ಕಮಿಂಗ್ ಬ್ಯಾಕ್ ಟು 0% ಲಾಸ್ ತುಂಬಾ ಕಮ್ಮಿ. ಫಸ್ಟ್ 4% ಹೆವಿ ಇಂಪಾರ್ಟೆಂಟ್ ನಿಮ್ಗೆ ಫಂಡೆಡ್ ಅಕೌಂಟ್ಸ್ ಅಲ್ಲಿ. ಇಲ್ಲಿಂದ ಇಲ್ಲಿಗೆ ಹೋಗಕ್ಕೆ ಭಾರಿ ಟೈಮ್ ಬೇಕಾಗಲ್ಲ, ಯಾಕಂದ್ರೆ ಆಲ್ರೆಡಿ ಇಷ್ಟ ಆಗಿದೆ, ರಿಸ್ಕ್ ಮಾಡಿ ನೋಡೋಣ ಅಂತ ತಲೆಗೆ ಹೊಡೆಯುತ್ತೆ, ಮಾಡ್ತೀರಾ, ಹೊಗೆ ಹಾಕ್ಸ್ಕೊತೀರಾ. ಸೊ ಯಾಕೆ 4%ಗೆ ಇಟ್ಟಿದ್ದಾನೆ ಅವನು? 5% ಇಡ್ಬೋದಿತ್ತಲ್ಲ ಮ್ಯಾಕ್ಸ್ ಡ್ರಾಡ್ ಅವನು. ಇಲ್ಲ, ಯಾಕಂದ್ರೆ 4% ಒಂಥರ ಬ್ಯಾರಿಯರು, ಅದು ಸೈಕಾಲಜಿಕಲ್ ಗೇಮು. ನಾರ್ಮಲ್ ಜನರಲ್ ಆಗಿ ಬಿಗಿನರ್ಸ್ಗೆ ಅದು ಅರ್ಥ ಆಗಲ್ಲ. $60 ಕೊಡ್ತಾ ಇದ್ದಾನೆ ಒನ್ ಟ್ರೇಡ್ ಅಲ್ಲಿ, 1:3 ಮಾಡ್ತೀರಾ. ಫಸ್ಟ್ ಟ್ರೇಡು ಬೆಸ್ಟ್ ಟ್ರೇಡು ಯಾವತ್ತೂ ಅದು ಹಿಡಿಬೇಕು. 1:3 ಮಾಡ್ತೀರಾ, $180 ಆಗುತ್ತೆ. ಬೇಡ, $100 ಆಗ್ಲಿ. ಏನ್ ಹೇಳಿ, $100 ಮಾಡಿ ನೀವು ಒಂದಿನ. ಫಸ್ಟ್ ದಿನ $100 ಮಾತ್ರ ಮಾಡಿ. ಸೊ ಫಸ್ಟ್ ದಿನ ಬರೀ $100 ಮಾತ್ರ ಮಾಡಿ. $100 ಮಾಡಿದ್ರ ನಿಮ್ಗೆ ಪ್ರಾಫಿಟ್ ವಿಡ್ರಾ ಮಾಡಕ್ಕೆ ಆ ರೂಲ್ಸ್ಗೆ ಹೋಗೋಣ ನೆಕ್ಸ್ಟ್. ಸೊ ಇನ್ನೊಂದು ಎಷ್ಟು, $111 $159 ಆಕ್ಚುಲಿ ಇರೋದು, ಹೌದಾ? ಸೊ $159 ಸೊ ಒಂದ್ ನಿಮಿಷ. $159 ಅಲ್ವಾ? ಒಂದ್ ನಿಮಿಷ. ಎಲ್ಲಿದೆ ಅದು ಚಾಲೆಂಜಸ್? ಸೊ ಓಕೆ, ಇವಾಗ
ಯಾವುದು ಬೋಲ್ಟ್ ಅಕೌಂಟು 6000 ಹೇಳ್ತಾ ಇದೀನಿ. INR 15,000 ತೋರಿಸ್ತಾ ಇದ್ದಾನೆ. ಕೋಡ್ ಅಪ್ಲೈ ಮಾಡೋದ್ನ 10,000ಕ್ಕೆ ಸಿಕ್ತಾ? 10,800 ಕರೆಕ್ಟಾಗಿ ಇಷ್ಟೇ ಕಟ್ತೀರಾ. UPI ಪೇಮೆಂಟ್ ಮಾಡೋದ್ರಿಂದ 10,800 ಬಂತು. ಸೊ 10,800ಅಲ್ಲಿ ನೀವು ಫಸ್ಟ್ $100 ಮಾಡ್ತೀರಾ, ಹೌದಾ? ಫಸ್ಟ್ ದಿನ ಬರೀ ಅದೆಷ್ಟು 1:2 ಆಗಲ್ಲ ಅದು. $100 ಅಂದ್ರೆ 60 ರಿಸ್ಕ್ ಮಾಡಿರ್ತೀರಾ ಮ್ಯಾಕ್ಸಿಮಮ್, 50ನೇ ರಿಸ್ಕ್ ಮಾಡ್ತೀರಾ ಅನ್ಕೊಳ್ಳಿ, $100 ಮಾಡ್ತೀರಪ್ಪ. $100ಅಲ್ಲಿ 70% ನಿಮ್ಗೆ ಸ್ಪ್ಲಿಟ್, ಹೌದಾ? $70 ಬರ್ತಾ ಇದೆ. ಸೊ ನೀವು ವಿಡ್ರಾ ಮಾಡ್ಬೇಕಾದ್ರೆ ಎಷ್ಟು ಮಾಡಬೇಕು? 1% ಮಾಡಲೇಬೇಕು ವಿಡ್ರಾ ಮಿನಿಮಮ್. ಸೊ $60 ಆಗುತ್ತೆ 1% ಅಂದ್ರೆ. ಸೊ ನಿಮ್ಗೆ ಹತ್ರ $70 ಇದೆ. ಸೊ $70 ವಿಡ್ರಾ ಹೊಡಿತೀರಾ. ಅದ್ರಲ್ಲಿ ಒಂದು $2 ಪ್ರೊಸೆಸಿಂಗ್ ಚಾರ್ಜು ಅಂತಾನೆ $68 ಬರುತ್ತೆ. $68 ಇಂಟು $101 ಓಡ್ತಾ ಇದೆ ಇವಾಗ 6,800. ಒಂದೇ ದಿನ ಫಸ್ಟ್ ಟ್ರೇಡ್ ಮಾಡಿದ ತಕ್ಷಣ ಕ್ಲೀನಾಗಿ ಫಸ್ಟ್ ಟ್ರೇಡ್ ಕರೆಕ್ಟಾಗಿ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ನೆನಪಿರ್ಲಿ ಪ್ರಾಕ್ಟೀಸೇ ಮಾಡ್ತಾ ಇದ್ದೀರಾ. ಬಟ್ ಫಸ್ಟ್ ಟ್ರೇಡ್ ಕರೆಕ್ಟಾಗಿ ಹಿಡಿದ್ರೆ ಅರ್ಧ ದುಡ್ಡು ಬಂದೆ, ಮುಕ್ಕಾಲು ದುಡ್ಡು ಬಂದೇ ಬಿಡ್ತಾ $6,800. ನೆಕ್ಸ್ಟ್ ಇನ್ನೊಂದು ಟ್ರೇಡು ಕರೆಕ್ಟಾಗಿ ಗ್ರೂಪಲ್ಲೂ ಇರ್ತೀರಾ, ಕರೆಕ್ಟಾಗಿ ಮಿಸ್ ಆದರೆ ಓಕೆ ಇರಲಿ. ಈ ಥರ 10 ಅಕೌಂಟ್ ತೊಗೊಳಕ್ಕೂ ಬೇಜಾರಾಗಲ್ಲ. ಯಾಕಂದ್ರೆ ಒಂದೇ ಸಲ 10 ಅಕೌಂಟ್ ದುಡ್ಡು ಬರುತ್ತೆ ಪ್ರಾಪ್ ಅಲ್ಲಿ ಪೇಔಟ್ ಎತ್ಬೇಕಾರೆ. 1:3 ಹಿಡ್ದಿದ್ರಿ ಅಂದ್ರೆ ನೀವು ಇವಾಗ ಫಸ್ಟ್ ಟ್ರೇಡ್ನ 50ನೇ ತಗೊಳ್ಳಿ, 50 ರಿಸ್ಕ್ ಮಾಡ್ತಿದ್ದೀರಾ ಅಂತಾನೆ ಅನ್ಕೊಳ್ಳಿ. 50 ಇಂಟು 3 150 ಇಂಟು 70% ಎಷ್ಟಾಯ್ತು? $105. $102 ಕೊಡ್ಲಿ ಅವನು. ಸೊ $102 ಇಂಟು $101 ಕೊಡ್ತಾ ಇದ್ದಾನೆ ಅಂದ್ರೆ $10,300. $10,300 $10,878 ಕೊಟ್ಟಿರ್ತೀರ, $10,300 ವಾಪಸ್ ಬಂದೇ ಬಿಡ್ತು. ಅದಕ್ಕೆ ಶಾರ್ಕ್ ಫಂಡೆಡ್ನ ಎಲ್ಲರೂ ಈಗ ನಾರ್ತ್ ಇಂಡಿಯನ್ಸ್ ನೀವು ಯಾರು ನೋಡಿದ್ರು ಇದನ್ನೇ ಬಡ್ಕೋತಾ ಇದಾರೆ. ಯಾಕೆ ಹೇಳಿ? ಈ ತರದವ್ರು ಯಾರು ಮಾಡಿಲ್ಲ. ಅದರಲ್ಲೂ ಫಸ್ಟ್ ಇನ್ನೂ ಆಫರ್ಸ್ ನಡೀತಾ ಇದೆ, ತಗೊಳ್ಳಿ ಆರಾಮಾಗಿ ಯೂಸ್ ಮಾಡಿ ಅಂತ ಅವ್ರು ಹೇಳ್ತಾ ಇರೋದು. ಜೊತೆಗೆ ಇಲ್ಲಿ ನೋಡಿ ಎಷ್ಟು ಅಕೌಂಟ್ ಇದೆ, ಇನ್ನ 680 ಅಕೌಂಟ್ಸ್ ಇದೆ. ಯಾವಾಗ ಖಾಲಿ ಆಗುತ್ತೆ? ಬರೀ ಅವ್ನು ನಾರ್ಮಲ್ ಖಾಲಿ ಆದ್ಮೇಲೆ ಏನ್ ಮಾಡ್ತಾನೆ, ಇದು ಮತ್ತೆ ಇದನ್ನ ಇಡ್ತಾನೆ. ಇದ್ರಲ್ಲಿ ಬರೀ 9,000 ಇಡ್ಬೋದೇನೋ ಅಷ್ಟೇ. ಸೊ ಈ 9,000 ಇನ್ನೂ ಕ್ರೇಜಿ ಅದು, ಆದ್ರೆ ಜಾಸ್ತಿ ದುಡ್ಡು 20,000 ಆಗುತ್ತೆ. ಬಿಡಿ, ಅದು ಬೇಡ ಹೇಳ್ತಾ ಇರೋದು. ಸೊ ನಿಮಗೆ ಕಂಪ್ಲೀಟ್ ರೂಲ್ಸ್ ಗೊತ್ತಾಗ್ಬೇಕಾ, ಅದ್ರೊಳಗೆ ಏನೇನಿದೆ ಏನೇನಿಲ್ಲ. ಇಲ್ಲಿ ಬನ್ನಿ, FAQs ಬನ್ನಿ, ಬಂದ್ಬಿಟ್ಟು ಟ್ರೇಡಿಂಗ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ಗೆ ಹೋಗಿ. ಇಲ್ಲಿ ಯಾವ ಅಕೌಂಟ್ ತಗೋಬೇಕಂತಿದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾವು ಇನ್ಸ್ಟೆಂಟ್ ಬೋಲ್ಟ್ ಅಕೌಂಟ್ ಕ್ಲಿಕ್ ಮಾಡಿ. ಸೊ ಡೈಲಿ ಡ್ರಾ ಡೌನ್, ಮ್ಯಾಕ್ಸ್ ಡ್ರಾ ಡೌನ್ $1,500 ಅಕೌಂಟಲ್ಲಿ 60 ಅದು ಅರ್ಥ. ಸೊ 1% ನೀವು ಒಟ್ಟಿಗೆ ಲಾಸ್ ಮಾಡಂಗೇ ಇಲ್ಲ. ಆ ರೂಲ್ ಎಲ್ಲಾರು ಇಟ್ಟೇ ಇಡ್ತಾನೆ. ಆಮೇಲೆ ಇನ್ನೊಂದೇನಪ್ಪಾ ಅಂದ್ರೆ 30 ಡೇ ವ್ಯಾಲಿಡಿಟಿ ಇರುತ್ತೆ. ಇದೊಂದು ಮೇನ್, ತಿಂಗ್ಳಿಗೆ ಒಂದೊಂದು ಅಂತ ನಾನು ಅದಕ್ಕೆ ಬಡ್ಕೊಳ್ಳೋದು. ಇದನ್ನ ನೀವು ಅನ್ಕೋಬಹುದು, ಗುರು ಬರೀ 30 ದಿನ ಕೊಡ್ತಾನೆ, ನಾನು ಇದನ್ನ ಯಾಕೆ ತಗೊಳ್ಳಿ, ನಾರ್ಮಲ್ ಪ್ರೈಮ್ ಅಕೌಂಟು, ಲೈಟ್ ಅಕೌಂಟ್ ಇಲ್ಲ ಫಂಡಿಂಗ್ ಪಿಪ್ಸ್ ಅಲ್ಲಿ ತಗೋತೀನಿ. ನೀವೇನಾದ್ರೂ 30 ಡೇ ಅಕೌಂಟ್ನ ಯೂಸ್ ಮಾಡಿ ಇನ್ನೂ ಇಟ್ಕೊಂಡಿದ್ದೀರಾ ಅಂದ್ರೆ ನೀವು ಆಲ್ರೆಡಿ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಆಗಿರ್ಬೋದಿತ್ತು. ಇದ್ರಲ್ಲಿ ಬಿಡಿ, ಈ ಫ್ಲೆಕ್ಸ್ ಅಕೌಂಟು ಸ್ಟ್ಯಾಂಡರ್ಡ್ ಅಕೌಂಟ್ ತಗೊಳ್ಳೋರ್ಗೆ ಬಿಡಿ, ಅದನ್ನ ಅವರು 0.01 ಲಾಟಲ್ಲಿ ಮಾಡ್ತಾ ಇರ್ತಾರೆ ಪ್ರಾಕ್ಟೀಸು. ಇಲ್ಲಿ ಜೊತೆಗೆ ಪ್ರಾಕ್ಟೀಸು ಮಾಡ್ತಾ ಇರ್ತೀರಾ, ದುಡ್ಡು ಎತ್ತಬೇಕು ಅಂತ ಇರ್ತೀರಾ. ಅದರಿಂದ ಹೇಳ್ತಾ ಇರೋದು, ಇದು 30 ಡೇ ಹೆವಿ ಆಗೋಯ್ತು. 24 ದಿನ ಒಂದು ತಿಂಗಳಲ್ಲಿ ಇರೋದು ಟ್ರೇಡಿಂಗ್ ಡೇಸು, 24 ಪ್ಲಸ್ ಟ್ರೇಡಿಂಗ್ ಡೇಸ್ ಮಾತ್ರ ಆ್ಯಡ್ ಆಗೋದು. ನೆಕ್ಸ್ಟ್ ತಿಂಗಳದು 6 ದಿನ, 5 ದಿನ, ಒಟ್ಟು 5ರಿಂದ 6 ವಾರ ಸಿಗುತ್ತೆ ನಿಮಗೆ ಈ 30 ಡೇಸಲ್ಲಿ ಟ್ರೇಡ್ ಮಾಡೋಕ್ಕೆ. ನೆಕ್ಸ್ಟ್ ಪೇಔಟ್ ನೋಡಿ, 70% ಸ್ಪ್ಲಿಟ್ ಕೊಡ್ತಾನೆ, ಪ್ರತಿ 24 ಅವರ್ ಪೇಔಟ್ ಎತ್ಬೋದು. ಆಮೇಲೆ ಇನ್ನೇನಿಲ್ಲ, ಅದೇ 9,000 ಪ್ಲಸ್ ಇರಬೇಕು ಅದೆಲ್ಲ ಟ್ರೇಡ್ ಮಾಡೋಕ್ಕೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಯೂಸ್ ಮಾಡಿ. ಇದೆಲ್ಲ ಇನ್ನೇನಿಲ್ಲ, ಮಾರ್ಟಿನ್ಜಿನ್ ರೂಲ್ ಅಂತೆ, ಅದಂತೆ ಇದಂತೆ, ಇವೆಲ್ಲ ನೀವು ಮಾಡೋದು ಇಲ್ಲ. ಯಾಕಂದ್ರೆ ನಮ್ಮ ಸ್ಟ್ರಾಟಜಿ ಯೂಸ್ ಮಾಡ್ತೀರಾ ಅಂದ್ರೆ ಅದು ಯಾವುದು ಬರೋದೇ ಇಲ್ಲ ನಾರ್ಮಲಿ. ಆಮೇಲೆ ಸುಮ್ಮನೆ ಸ್ಕ್ಯಾಲ್ಪಿಂಗ್ ಮಾಡ್ಬಿಡೋಣ, ಹೋಗ್ಬಿಟ್ಟು ಟಕ್ಕಂತ ತಗೊಬಿಡೋಣ, ಒಂಚೂರು ಕೆಳಗೋದ ತಕ್ಷಣ ಕ್ಲೋಸ್ ಮಾಡ್ಬಿಡೋಣ, ಆ ಥರ ಎಲ್ಲ ಮಾಡಂಗಿಲ್ಲ. ನಿಮ್ದೇನು ಬ್ರೀಚ್ ಆಗಲ್ಲ. ಅಕೌಂಟ್ ಪೇಔಟ್ ತಗೋಬೇಕಾದ್ರೆ ಕೊಡಲ್ಲ ಅಷ್ಟೇ. ಅದ್ರದ್ದು 10%, ಅಪ್ ಟು 10% ಆಫ್ ನ್ಯೂಲಿ ಪ್ಲೇಸ್ಡ್ ಟ್ರೇಸ್ ಮೇ ಬಿ ಆಟೋಮೆಟಿಕಲಿ ಇಗ್ನೋರ್ಡ್. ಫಸ್ಟ್ ಸ್ಟಾರ್ಟಿಂಗ್ ಏನಾದ್ರು ನೀವು ತಪ್ಪು ಮಾಡಿದ್ರೆ ಇಗ್ನೋರ್ ಮಾಡ್ತಾನೆ. ಬಟ್ ಏನಾದ್ರು ಈ ತರ ಮಾಡ್ಬಿಟ್ಟು ನೀವು ದುಡ್ಡು ಎತ್ಬೇಕು ಅನ್ಕೊಂಡಿದ್ರೆ ಅದನ್ನ ಮಾಡಲ್ಲ, ಪೇಔಟ್ ರಿಜೆಕ್ಟ್ ಮಾಡ್ತಾರೆ. ಓಕೆ, ಕೋರಿಲೇಟೆಡ್ ಪೇರ್ಸ್ ಇವೆಲ್ಲ ನಾವೇನು ಯೂಸೇ ಮಾಡಲ್ಲ. ಆಮೇಲೆ ಆಪೋಸಿಟ್ ಸೇಮ್ ಒಂದೇ ಸಲ ಬೈಯು ಮಾಡೋದು, ಸೆಲ್ಲು ಮಾಡೋದು, ಈ ತರ ಎಲ್ಲ ಮಾಡಂಗಿಲ್ಲ. ಅಷ್ಟೇ. ನ್ಯೂಸ್ ಟ್ರೇಡಿಂಗು 10 ನಿಮಿಷದ ಮುಂಚೆ 10 ನಿಮಿಷ ಆದ್ಮೇಲೆ ಮಾಡ್ಬೋದು. ಅದಾದ್ಮೇಲೆ ಆ ವಿಂಡೋ ಅಲ್ಲಿ ಮಾಡಂಗಿಲ್ಲ ನೀವು ಟ್ರೇಡ್ನ. ಅದ್ ಬಿಟ್ಟು ಇನ್ನೇನಿಲ್ಲ.
ಕಮ್ಮಿ ಅಂದ್ರೂ ಬ್ರೋ 120 ಇವಾಗ ಸೆಕೆಂಡ್ಸ್ ಹೋಲ್ಡ್ ಒಂದು ಮಾಡಬೇಕು ಅಂತ ಇದೆಯಲ್ಲ ಬ್ರೋ. ಏನ್ ಬ್ರೋ? ಕಮ್ಮಿ ಅಂದ್ರೂ 120 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು ಅಂತ ಇದೆಯಲ್ಲ. 2 ನಿಮಿಷ ಹೋಲ್ಡ್ ಮಾಡಬೇಕು. ಬ್ರೋ ಇವಾಗ ನೀವ್ ಹೇಳಿದ ಪ್ರಕಾರ ಇದು ಆಫರ್ ಚೆನ್ನಾಗಿದೆ, ಕ್ಲೋಸ್ ಆಗುತ್ತೆ ಗೊತ್ತಿಲ್ಲ ಅಂತ ಹೇಳಿದ್ರಿ. ಇವಾಗ ಒಂದ್ 4 ಅಕೌಂಟ್ ತಗೊಂಡಿರ್ತೀವಿ ಅನ್ಕೊಳ್ಳಿ. ಈ ಒಂದ್ ಅಕೌಂಟ್ ನಾನು ಓಪನ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ಇನ್ನ 3 ಅಕೌಂಟ್ ನಾನು ಇನ್ನ ಅದರಲ್ಲಿ ಎಕ್ಸಿಕ್ಯೂಟೇ ಮಾಡಿಲ್ಲ. ಈ ಮಂತ್ ಒಂದ್ ಅಕೌಂಟ್ ಫುಲ್ ಕಂಪ್ಲೀಟ್ ಮಾಡಾದ್ಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೋಬಹುದಾ? ಮಾಡ್ಬೋದು. ನೀವು ಫಸ್ಟ್ ಟ್ರೇಡ್ ಮಾಡೋವರೆಗೂ ಅಕೌಂಟ್ ಇದೇ ತಗೊಳಲ್ಲ ಅವರು. ಏನಾದ್ರು ನಾನು ಇನ್ನೂ ಇನ್ಆಕ್ಟಿವಿಟಿ ಒಂದ್ 2 ರೂಲ್ ತಿಂಗಳು ಆಕ್ಟಿವ್ ಬಿಟ್ಟು ಆಗಲ್ಲ. ಮಾಡಿದ್ರು, ಇನ್ನ 2 ಹಾ, ತಿಂಗಳು ಬಿಟ್ಟು ಯೂಸ್ ಮಾಡಿದ್ರು ಅದು ಇರುತ್ತೆ. ಹೌದು ಬಟ್ ಒಂದ್ಸರಿ ನಾ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ 30 ಡೇಸ್ ಒಳಗಡೆ ಮುಗಿಸ್ಬೇಕು. ಹೌದು ಇಲ್ಲಾಂದ್ರೆ ನಾ ಟ್ರೇಡ್ ಮಾಡ್ಲಿ ಬಿಡ್ಲಿ ಅದು ಎಕ್ಸ್ಪೈರ್ ಆಗಿ ಹೋಗುತ್ತೆ. ಆಗುತ್ತೆ. ಸೊ ಒಂದ್ಸಲಿ ಓಕೆ ಸ್ಟಾರ್ಟ್ ಓಕೆ. ಮಾಡಾದ್ಮೇಲೆ 30 ಡೇಸ್ ಬಿಡಂಗಿಲ್ಲ ಹಂಗೇನೆ. ಒಟ್ನಲ್ಲಿ ನೀವ್ ಹೇಳೋದು ಚೆನ್ನಾಗಿದೆ, ತಗೊಂಡ್ ಇಟ್ಕೊಳ್ಳೋದಾದ್ರೆ ತಗೊಂಡ್ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರ. ಹಾ ಇವಾಗ ಓಕೆ ಹೆಂಗೆ ಅಂದ್ರೆ ಒಂದೇ ಸಲಿ ತಗೋಬೇಕಂತ ಏನಿಲ್ಲ. ಪ್ರಾಪ್ ಹಾ ಫಾರ್ಮ್ ಹಾ ಅಲ್ಲಿ ಹೆಂಗೆ ಅಂದ್ರೆ ಇವತ್ತು ಒಬ್ಬ ಚೆನ್ನಾಗ್ ಬಿಟ್ರೆ ನಾಳೆ ಇನ್ನೊಬ್ಬ ಬಿಡ್ತಾನೆ. ಯಾಕೆ ಹೇಳಿ, ಅವನು ಸರ್ವೈವ್ ಆಗ್ಬೇಕು. ಹೇಳ್ತಾರೆ ಶಾರ್ಕ್ ಹ್ಮ್. ಫಂಡೆಡ್ ಅದು ಸರಿ ಇಲ್ಲ ಚೂತ್ಯ ಅಂತ. ಇನ್ ಕೆಲವರು ಇದಾರೆ ಹೇಳೋರು, ನನಗ್ ಪೇ ಔಟ್ ಕೊಟ್ಟಿಲ್ಲ, ನನ್ಗೆ ಅದ್ ಮಾಡಿಲ್ಲ. ಈ ರೂಲ್ಸ್ ಎಲ್ಲ ಯಾರು ತೆಗ್ದೇ ನೋಡಿರಲ್ಲ. 120 ಮಿನಿಟ್ಸ್ ಒಳಗಡೆ ಕ್ಲೋಸ್ ಮಾಡ್ಬಿಟ್ಟಿರ್ತಾನೆ, ನಂಗೆ ಪೇ ಔಟ್ ಕೊಟ್ಟಿಲ್ಲ ಅಂತಾನೆ. ಅಂತವ್ರು ಇದಾರೆ. ಒಂದ್ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಫರ್ಮು ಪೇ ಔಟ್ ಕೊಡ್ತಾ ಇಲ್ಲ ಅಂದ್ರೆ ಪ್ರಾಪ್ ಫಾರ್ಮ್ಗೆ ಅಂತಾನೆ ಬೇರೆ ಮೀಡಿಯಾ ಇದೆ. ಆ ಮೀಡಿಯಾದಲ್ಲಿ ಎಕ್ಸ್ ಟ್ವಿಟರ್ ಏನಿದೆಯಲ್ಲ ಕಂಪ್ಲೀಟ್ ಉಜ್ಜಿಸ್ತಾರೆ ಎಲ್ಲಾ ಕಡೆನೂ, ಜನಕ್ಕೆ ರೀಚ್ ಆಗಂಗೆ. ಯಾರು ತಗೊಳ್ಳೋದೇ ಇಲ್ಲ ಅವರು ಗ್ಲಾಸು. ಏನಾರು ಹಂಗ್ ಮಾಡ್ತಾ ಕುತ್ಕೊಂಡ್ರೆ ಅವ್ರಿಗೆ ಯಾಕರು ಈ ಒಳ್ಳೆ ಬಿಸ್ನೆಸ್ ಇರೋ ಇದನ್ನ ಸುಳ್ಳು ಹೇಳ್ಬಿಟ್ಟು ಅದು ಇದು ಮಾಡ್ಬಿಟ್ಟು ಬಿಟ್ಟಾಕ್ತಾರೆ? ಚಾನ್ಸೇ ಇಲ್ಲ. ಈ ಟ್ರೇಡಿಂಗ್ ಮಾಡಕ್ ಬರ್ದೇನೆ ಇವಾಗ ಎಲ್ಲೋ 1-2 ಪೇ ಔಟ್ ತಗೊಂಡ್ಬಿಟ್ಟು ಆಟ ಆಡ್ತಿರ್ತಾರಲ್ಲ, ಅವ್ರಷ್ಟೇ ಅವೆಲ್ಲ ಮಾಡೋದು. ಚಂದು, ಹಾ ಮ್ಯಾಮ್. ಏನ್ ಕ್ಲಾಸ್ ಇವತ್ತು? ನನ್ಗೆ ಮೀಟಿಂಗ್ ಇತ್ತು ಆಫೀಸ್ದು, ನೈಟ್ ಶಿಫ್ಟ್ ನಾನು ಇರೋದ್ರಿಂದ ನನ್ಗೆ. ಇವತ್ತು ಪ್ರಾಪ್ ಫಾರ್ಮ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಐ ಮೀನ್ ನೀವು ಒಂದು ಪ್ರಾಪ್ ಫಾರ್ಮ್ ತಗೊಳ್ದೇನೆ ಸುಮ್ಮನೆ ಡೆಮೋಲಿ ಇಲ್ಲ ಹಂಗೆ ನಾರ್ಮಲಿ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂದ್ರೆ ದುಡ್ಡು ಮಾಡಕ್ ಆಗಲ್ಲ ಅಂತ ಆತರ ಹೇಳ್ತಾ ಇದ್ದೆ. ಓಕೆ. ಆಕ್ಚುಲಿ ನಂದು ಆಫೀಸ್ ಇರುತ್ತೆ ಚಂದು, 4 to 1 ಶಿಫ್ಟ್ ನೈಟು. ಸೊ ಓಕೆ, ಸಮ್ ಟೈಮ್ ನಿಮ್ಗೆ ಮೀಟಿಂಗ್ ಇದ್ದಾಗ ಕ್ಲಾಸ್ ಅಟೆಂಡ್ ಮಾಡಕ್ ಆಗಲ್ಲ. ಅದರಿಂದ ಸ್ವಲ್ಪ ಏನ್ ಆಯ್ತು ಕ್ಲಾಸ್ ಅಲ್ಲಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದೆ. ಶೋರ್ ಓಕೆ. ಸೊ ಇನ್ನು ನೆಕ್ಸ್ಟ್ ಫ್ಯೂಚರ್ಸ್ಗೆ ಅಂತ ಹೋದ್ರೆ ಅದು ಬೇರೆನೇ ಗೇಮು ನಿಮಗೆ. ಇಲ್ಲಿ ನೋಡಿ 25K ಅಕೌಂಟ್ ನಿಮಗೆ ಬರೀ $90 ಸಿಗುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇದ್ರೆ ನೀವು ಇದ್ರ ಆಫ್ ದುಡ್ಡು 50% ತಗೋಬಹುದು. ಓಕೆ, ಈಗ $100 ಇರುತ್ತೆ, $100 $50 ಮಾತ್ರ ಕೊಟ್ಟು ತಗೋತೀರಿ, ಆ ತರ ಮಾಡ್ತೀರಾ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಸಾವಿರಾರು ಈಗ ಲೂಸಿಡ್ ಪ್ರೋ, ಫ್ಲೆಕ್ಸ್, ಡೈರೆಕ್ಟ್ ಅಂತ ಮೂರ್ ಇರುತ್ತೆ. ಲೂಸಿಡ್ ಅನ್ನೋದು ಒಳ್ಳೆ ಚೆನ್ನಾಗಿರೋದು. ಸೊ ಇದರಲ್ಲಿ ಮ್ಯಾಕ್ಸ್ ಲಾಸ್ ಲಿಮಿಟ್ 1000 ಇರುತ್ತೆ. 1250 ಮಾಡಬೇಕು. ಒಂದೇ ಟ್ರೇಡಲ್ಲಿ ಮಾಡ್ತೀಯಾ ಮಾಡು, ಹೆಂಗ್ ಮಾಡ್ತೀಯಾ ಮಾಡು, ನಾನು ಕೇಳಲ್ಲ, ಮಾಡು ಅಷ್ಟೇ. ಡೈಲಿ ಲಾಸ್ ಲಿಮಿಟ್ ಅದು ಇದು ರೂಲು, ಒಂದೇ ಟ್ರೇಡಲ್ಲಿ ಅಷ್ಟು ರಿಸ್ಕ್ ಮಾಡಂಗಿಲ್ಲ, ಇಷ್ಟು ರಿಸ್ಕ್ ಮಾಡಂಗಿಲ್ಲ, ಯಾವ ಆಟನೂ ಇರಲ್ಲ ಇದ್ರೊಳಗೆ. ಬಟ್ ಇಲ್ಲಿಗೆ ನೀವು ಬರಬೇಕು ಫ್ಯೂಚರ್ಸ್ಗೆ ಅಂದ್ರೆ ಇಲ್ಲಿ ನೀವು ಪ್ರೋ ಆಗ್ಬೇಕು ಫಸ್ಟ್. CFDs ಅಲ್ಲಿ ಇದು ಸಖತ್ತು. ನೀವು ಒಂದ್ಸಲಿ ಕ್ಲಿಕ್ ಮಾಡಿದ ತಕ್ಷಣ ಅಕೌಂಟ್ ಗಾನ್ ಆಗೋ ಕೇಸಸ್ ಇರುತ್ತೆ. ಜಾಸ್ತಿ ಲಾಟ್ ಯೂಸ್ ಮಾಡ್ತಾ ಇದ್ರೆ ಒಂದೇ ಟ್ರೇಡಲ್ಲಿ ಕ್ಲಿಯರ್ ಮಾಡಬೇಕು. ನೋಡಿ 1:1.5 ಮಾಡಿದ್ರೆ ನೀವು ಇದರಲ್ಲಿ ಮುಗೀತು ಅಕೌಂಟ್ ಕ್ಲಿಯರು. 1000 ರಿಸ್ಕ್ ಮಾಡಿ 1:1.5 ಮಾಡಿ, ಆಯ್ತಲ್ಲ. 1000 ರಿಸ್ಕ್ ಮಾಡಿ 1500 ಮಾಡಿದ್ರಿ, ಅಕೌಂಟ್ ಕ್ಲಿಯರು. ಸೊ ಫಂಡೆಡ್ಗೆ ಹೋದಾಗ 3 ದಿನ ಮಾಡಲೇಬೇಕು. 40% ಕನ್ಸಿಸ್ಟೆನ್ಸಿ 3 ದಿನ ಮಾಡಲೇಬೇಕು. ಇಲ್ಲೂ ಮ್ಯಾಕ್ಸ್ ಲಿಮಿಟ್ 1000 ಇರುತ್ತೆ. ಅದು ಬಿಟ್ಟರೆ ಇನ್ಯಾವುದೂ ರೂಲ್ಸ್ ಇರಲ್ಲ. ಆದ್ರೆ ಏನಪ್ಪಾ ಅಂದ್ರೆ ಡೈಲಿ ಡ್ರಾ ಡೌನ್ ಲಿಮಿಟ್ ಟ್ರಯಲ್ ಆಗ್ತಾ ಇರುತ್ತೆ. ಏನ್ ಎಕ್ಸಾಂಪಲ್ ಹಂಗಂದ್ರೆ ಏನಪ್ಪಾ ಅಂದ್ರೆ ಇವತ್ತು ನೀವು ಎಷ್ಟು ಹೋಗುತ್ತೆ ಅಷ್ಟಕ್ಕೆ ಅಂತ ತಗೊಳಲ್ಲ. ಇವತ್ತು ನೀವು ಎಷ್ಟಾರು ಮಾಡಿ ಫುಲ್ ಇವತ್ತೊಂದು ದಿನ ಎಂಡ್ ಆಗುತ್ತಲ್ಲ, ಅವಾಗ ನೀವೇನಾದ್ರು +100 ಅಲ್ಲಿ ಇದ್ರೆ +100 ಮೂವ್ ಆಗುತ್ತೆ. ಬರೀ 1 ಟ್ರೇಡಲ್ಲಿ ಜಾಸ್ತಿ ಮಾಡ್ಬಿಟ್ರಿ ಅಂದ್ರೆ ತಗೊಳಲ್ಲ. ಒಂದ್ ದಿನದ ಎಂಡಲ್ಲಿ ನೀವು ಜಾಸ್ತಿ ಮಾಡಿರ್ತೀರಲ್ಲ, ಎಷ್ಟು ಜಾಸ್ತಿ ಮಾಡಿರ್ತೀರ ಅಷ್ಟು ಮೂವ್ ಆಗುತ್ತೆ, ಟ್ರಯಲ್ ಆಗುತ್ತೆ. ಒಟ್ನಲ್ಲಿ ಯಾವಾಗ ಪ್ರತಿದಿನನೂ ನಿಮಗೆ $1000 ಅಷ್ಟೇ ಕೊಟ್ಟಿರೋದು ಅನ್ನಂಗೆ ಇರ್ಬೇಕು ಇಲ್ಲಿ. ಈ ತರ ಇದ್ರಲ್ಲಿ ಮಾಡೋದು. ಸೊ ಇದ್ರಲ್ಲಿ ನೀವು ಎಷ್ಟು $50 ಕೊಟ್ಟು ತಗೋತೀರಾ. 3 ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀರಾ. ಫಸ್ಟು ಇದೇನೈತೆ ನಾರ್ಮಲ್ ಎವ್ಯಾಲ್ಯೂಯೇಷನ್ ಫೇಸ್, ಇದನ್ನ ಹೆವಿ ರಿಸ್ಕ್ ಮಾಡ್ತಾರೆ ಜನ. ಯಾಕಂದ್ರೆ ಫಸ್ಟ್ ಕ್ಲಿಯರ್ ಮಾಡ್ಬಿಡ್ಬೇಕು. ಕ್ಲಿಯರ್ ಮಾಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಇಲ್ಲಿಗೆ ಬಂದಾಗ ನಿಧಾನಕ್ಕೆ ಮಾಡ್ತಾರೆ. ದಿನ $200 ರಿಸ್ಕ್ ಮಾಡ್ತಾನೆ, ಇನ್ನೂರು 1:2 1:3 ಹಿಡಿತಾರೆ.
ಸೊ 400 500 ಮಾಡ್ತಾರೆ ದಿನ. 3 ದಿನ ಆದ್ಮೇಲೆ ನಿಮಗೆ ಫಸ್ಟ್ 1100 ಬಫರ್ ಮಾಡಕ್ಕಿರುತ್ತೆ ಇದರಲ್ಲಿ. ಬಫರ್ ಮಾಡ್ತೀರಾ, ಬಫರ್ ಮೇಲೆ ನೀವು ಎಷ್ಟು ಮಾಡ್ತೀರಾ ಅದನ್ನ ಪೇಔಟ್ ತೆಗಿಬೋದು ಪ್ರೋ ಅಕೌಂಟಲ್ಲಿ. ಫ್ಲೆಕ್ಸ್ ಅಕೌಂಟಲ್ಲಿ ಬಫರ್ ಇರಲ್ಲ. ನೀವು ಎಷ್ಟು ಡಾಲರ್ ಆರು ಮಾಡಿ ಅದ್ರಲ್ಲಿ 50% ನಿಮಗೆ ಪೇಔಟ್ಗೆ ಎಲಿಜಿಬಲ್. ಅದ್ರಲ್ಲಿ 90% ಕೊಡ್ತೀನಿ ಸ್ಪ್ಲಿಟ್, ಎಲ್ಲಾ ಕಡೆನೂ 90% ಸ್ಪ್ಲಿಟ್. ಬಟ್ ಇದ್ರಲ್ಲಿ ಏನು 50% ಕನ್ಸಿಸ್ಟೆನ್ಸಿ. ಒಂದೇ ದಿನ ಯೂಸ್ ಮಾಡೋಕ್ಕಾಗಲ್ಲ, 2 ದಿನದಲ್ಲಿ ನೀವು ಅಕೌಂಟ್ ಕ್ಲಿಯರ್ ಮಾಡಬೇಕು. 2 ದಿನದಲ್ಲಿ ಅಲ್ಲ, ಒಂದೇ ದಿನ ಕ್ಲಿಯರ್ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ 2 ದಿನ ತಗೋಬೇಕು ನೀವು ಟ್ರೇಡ್ ಮಾಡಿಕ್ಕೆ. ಆಮೇಲೆ ನೆಕ್ಸ್ಟ್ ಏನು, ಇದರಲ್ಲಿ ಕನ್ಸಿಸ್ಟೆನ್ಸಿ ರೂಲ್ ಬರಲ್ಲ ಫಂಡೆಡ್ ಅಕೌಂಟಲ್ಲಿ. ಫ್ಲೆಕ್ಸಲ್ಲಿ ಅಲ್ಲಿ ಮಾತ್ರ ಫಂಡೆಡ್ ಅಕೌಂಟ್, ಎವ್ಯಾಲ್ಯೂಯೇಷನ್ ಅಲ್ಲಿ ಮಾತ್ರ ಕನ್ಸಿಸ್ಟೆನ್ಸಿ. ಇದರಲ್ಲೂ ಸೇಮ್ 5 ದಿನ ನೀವು $100 ಮಾಡಬೇಕು ಮಿನಿಮಮ್ 25K ಅಕೌಂಟಲ್ಲಿ. ಮಿನಿಮಮ್ $100 ಮಾಡಬೇಕು. ನೆಕ್ಸ್ಟ್ ಈಗ ಮಿನಿಮಮ್ ಮಾಡ್ತಾ ಮಾಡ್ತಾ ದಿನ 200 ರಿಸ್ಕ್ ಮಾಡಿ, ದಿನ ಚೆನ್ನಾಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ನೋಡಿಕೊಂಡು ಮಾಡ್ತೀನಿ. 5 ದಿನ ಫಂಡೆಡ್ ಮಾಡ್ತೀನಿ. ಸೊ 5 ದಿನದಲ್ಲಿ ಒಂದು 200 ಇಂಟು 5 200 ಇಂಟು 2 400 ಇಂಟು 5 ಒಂದು $2,000 ಮಾಡ್ತೀನಿ. $2,000 ಮಾಡಿದ್ನಲ್ಲ, ಅದ್ರಲ್ಲಿ 50% ಎಲಿಜಿಬಲ್. ಸೊ $1,000 ಎಲಿಜಿಬಲ್. ಅದ್ರಲ್ಲಿ 90% $900 ಪೇಔಟ್. ಎಷ್ಟು ರಿಸ್ಕ್ ಮಾಡಿದ್ರಿ ನೀವು ಇದರಲ್ಲಿ? $50 ರಿಸ್ಕ್ ಮಾಡಿದ್ದೀವಿ. 5,000 ಕೊಟ್ಟು ತಗೊಂಡಿದ್ದು. ಪೇಔಟ್ ತಗೋತಿರೋದು 90,000. ಸೊ ನೀವೇನಾದ್ರೂ ಇದ್ರಲ್ಲಿ ನೀವು ಮಾಡಕ್ ಗೊತ್ತಾಗೋದ್ರೆ ನೆಕ್ಸ್ಟ್ ನಿಮಗೆ ದುಡ್ಡು ಮಾಡೋಕ್ಕೆ ನೆಕ್ಸ್ಟ್ ಲೆವೆಲ್ಗೆ ಇಲ್ಲಿ ಸ್ಟಾರ್ಟ್ ಆಗೋದು. ಜೊತೆಗೇನು, ನೀವು ಫ್ಯೂಚರ್ಸ್ ಟ್ರೇಡ್ ಮಾಡ್ತಾ ಇದ್ದೀರಾ, ಯಾವುದೇ ಲಾ ನಿಮ್ನ ತಡೆಯೋಕ್ಕಾಗಲ್ಲ ಇದನ್ನ ಮಾಡಂಗಿಲ್ಲ ಅಂತ. ಯಾವ ತರ ಬೇಕಾದ್ರೂ ಮಾಡ್ಬೋದು ನೀವು. ಸೊ ಅದಕ್ಕೆ ಏನ್ ಹೇಳ್ತಿರೋದು, ದುಡ್ಡು ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಫಸ್ಟ್ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಸೊ ಇದು ನಿಮಗೆ ಅರ್ಥ ಆಗ್ಬೇಕಿದ್ದು, ಅರ್ಥ ಮಾಡಿಸ್ಬೇಕಿದ್ದು ಇವತ್ತು ಮಾಡಿಸಿದೀನಿ ಅಂತ ಅನ್ಕೊಂಡಿದೀನಿ. ಸೊ ಇನ್ನೂ ಸುಮಾರು ಜನ ಆಮೇಲೆ ತಗೊಳ್ಳೋಣ, ಆಮೇಲೆ ನೋಡೋಣ, $1,000 ಅಲ್ಲಿಗೆ ಯಾಕೆ ವೇಸ್ಟ್ ಮಾಡೋಣ, ಅಕೌಂಟ್ಗೆ ಹಾಕೊಳ್ಳೋಣ, ಈ ತರ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ಸ್ವಲ್ಪ ತಲೆಗೆ ಹೋಗ್ಲಿ. ಯಾರು ನಿಮ್ಗೆ $100 ಸಿಗುತ್ತೆ ನನಗೆ ಒಂದ್ ಅಕೌಂಟ್ ತಗೊಂಡ್ರೆ ಅನ್ಬಿಟ್ಟು ಇದನ್ನ ಅಕೌಂಟ್ ತಗೊಳ್ಳಿ ಅಂತ ನಾನು ಬೇಡಕ್ ಬಂದಿಲ್ಲ. ನಿಮ್ ಇಷ್ಟ, ನಿಮ್ ಲೈಫ್ ದುಡ್ಡು ಕೊಟ್ಟು ಬಂದಿದ್ದೀರಾ, ನಾನು ವ್ಯಾಲ್ಯೂ ಕೊಡ್ಬೇಕು, ವ್ಯಾಲ್ಯೂ ಕೊಡ್ತಾ ಇದ್ದೀನಿ. ಟ್ರೇಡಿಂಗ್ ಅಂದ್ರೆ ಸ್ಟ್ರಾಟಜಿ ಅಲ್ಲ, ಟ್ರೇಡಿಂಗ್ ಅಂದ್ರೆ ಮೈಂಡ್ ಸೆಟ್. ಇದೊಂದು ಚೆನ್ನಾಗಿ ನೆನಪಿರ್ಲಿ ನಿಮ್ಗೆ ಅಷ್ಟೇ. ಚಂದು ಬ್ರೋ, ಅದು ಫ್ಯೂಚರ್ಸ್ ಅಲ್ಲೂ ಸೇಮ್ ಇರುತ್ತಾ ಚಾರ್ಟ್ ಎಲ್ಲ? ಫ್ಯೂಚರ್ಸ್ ಅಲ್ಲಿ ನೀವು ಇಲ್ಲಿ ನೋಡಿ, NQ ಫ್ಯೂಚರ್ಸ್, NASDAQ ಫ್ಯೂಚರ್ಸ್, ಗೋಲ್ಡ್ ಅಷ್ಟೇ, ಸೇಮ್ ಚಾರ್ಟೇ, ಬಟ್ ಅಲ್ಲಿ ಮಾಡೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಇದು ಫ್ಯೂಚರ್ಸ್, ಗೋಲ್ಡ್ ಫ್ಯೂಚರ್ಸ್, ಇದು ಸೇಮ್ ಚಾರ್ಟ್. ಈಗ ನೋಡಿ, ಈ ಚಾರ್ಟ್ಗೂ ಏನು ವ್ಯತ್ಯಾಸ ಇಲ್ಲ, ಸೇಮೇ. ಆದ್ರೆ ಅಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಡೀಲ್ ಮಾಡ್ತಿರ್ತೀರಾ, ಇಲ್ಲಿ ಏನ್ ಲಾಟ್ ಸೈಜ್ ಅಂತೀರಾ, ಅಲ್ಲಿ ಕಾಂಟ್ರಾಕ್ಟ್. ಅಲ್ಲಿ ನೀವು ಇಲ್ಲಿ 0.01 ಅಲ್ಲಿ ಮಾಡ್ಬೋದು, ಅಲ್ಲಿ ಡೈರೆಕ್ಟ್ 0.1 ಇರುತ್ತೆ, ಅದನ್ನೇ ಅವನು 1 ಅಂತ ಕನ್ಸಿಡರ್ ಮಾಡ್ತಾನೆ. ಸೊ ಆತರ ಸ್ವಲ್ಪ ಮೈನರ್ ಚೇಂಜಸ್ ಇದೆ. ಟ್ರೇಡ್ ಮಾಡೋದ್ ಚೇಂಜಸ್ ಅಷ್ಟೇ, ಏನ್ ಕಲ್ತಿರ್ತೀರಾ ಅಪ್ಲೈ ಮಾಡೋದು ಎಲ್ಲ ಸೇಮ್, ಅಪ್ರೋಚ್ ಡಿಫ್ರೆಂಟ್ ಇರುತ್ತೆ ಅಷ್ಟೇ. ಇಲ್ಲಿ ಗೋಲ್ಡ್ ಯಾವ ತರ ಮೂವ್ ಆಗುತ್ತಲ್ಲ ಹಂಗೆ ಸೇಮ್ ಮೂವ್ ಆಗುತ್ತಾ ಅಲ್ಲೂ? ಸೇಮ್ ಅಲ್ಲೂ ಅದೇ ಮೂವ್ ಆಗೋದು, ಏನು ವ್ಯತ್ಯಾಸ ಇಲ್ಲ. ಚಂದು ಬ್ರೋ, ನೀವು ಇನ್ನೊಂದು ಹೇಳ್ತಾ ಇದ್ರಿ, ಈ ಶಾರ್ಪ್ ಫಂಡೆಡ್ ಲೈಟ್ ಅದರಲ್ಲಿ 8% ಮಾಡಲೇಬೇಕು ಅಂತ ಸ್ಟಾರ್ಟಿಂಗು. ಅಷ್ಟು ಮಾಡಾದ್ಮೇಲೆ ಅವ್ರು ಪೇಔಟ್ ಕೊಡೋದಲ್ಲ? ಇನ್ಸ್ಟೆಂಟ್ ಅಕೌಂಟ್ ಹೇಳ್ತಾ ಇದ್ದೀನಿ ನಾನು. ಇನ್ಸ್ಟೆಂಟ್ ಅಕೌಂಟ್ ವಿತೌಟ್ ಕನ್ಸಿಸ್ಟೆನ್ಸಿ, ಅದು ಮೇನ್. 8% ಮಾಡಿ ತೋರ್ಸಾದ್ಮೇಲೆ ಅವರು ನಮಗೆ ಪೇಔಟ್ ಕೊಡೋದು. ಹೌದು. ಓಕೆ 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 ಬ್ರೋ. ಸೊ ಇನ್ಯಾರಿಗಾದ್ರೂ ಏನಾದ್ರು ಡೌಟ್ ಬಂತ, ಈ ತರ ಮಾಡ್ಬೇಕಾ ಆ ತರ ಮಾಡ್ಬೇಕಾ, ಇದ್ ನಿಜವಾಗ್ಲೂ ಕರೆಕ್ಟಾ ತಪ್ಪಾ ಸುಳ್ಳ, ಇಲ್ಲ ನಾನು ಮಾಡಕ್ ಬಂದಿದ್ದೀನ, ಈ ತರದ್ದು? ಇಲ್ಲ ಬ್ರೋ, ಹ. ಅದೇ ಸ್ಟ್ಯಾಂಡರ್ಡ್ ಅಕೌಂಟ್ ಈಗ ಹೇಳಿದ್ರಲ್ವಾ, ಅಂದ್ರೆ $5,000 ಕೆ ಅಕೌಂಟ್ಗೆ 8% ಮಾಡ್ಬೇಕಾ? ಹಾ, ಅಂದ್ರೆ $400. ನನ್ ಪ್ರಾಫಾರ್ಮ್ ಇದು ಏನಪ್ಪಾ ಪಾಸ್ ಮಾಡೋದು ಎಷ್ಟು ಈಸಿ ಗೊತ್ತಾ? ಒಂದ್ ಅಕೌಂಟ್ 8% ಮಾಡ್ಬೇಕಾ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ? $50 ರಿಸ್ಕ್ ಮಾಡ್ತೀರಾ, 1%. A+ ಸೆಟಪ್ ಮಾತ್ರ ಮಾಡ್ತೀರಾ. ಎಷ್ಟು ಟ್ರೇಡ್ ಬೇಕು ನಿಮ್ಗೆ? A+ ಎಷ್ಟು ಟ್ರೇಡ್ ಬೇಕು ಅನ್ಕೊಂಡಿದೀರಾ ಒಂದ್ ಫಸ್ಟ್ ಫೇಸ್ ಕ್ಲಿಯರ್ ಮಾಡಕ್ಕೆ? 150 $2 1:3 ಅಂದ್ರೆ $250 ಮುಗೀತು. 3 ಟ್ರೇಡ್. ಸೊ ಅದಕ್ಕೋಸ್ಕರ ಹೇಳೋದು, A+ ಎಕ್ಸ್ಟರ್ನಲ್
ಒಂದ್ ವಾರ ಆಗ್ಲಿ ಬಿಡಿ, ನೀವು ಟ್ರೇಡ್ ತಗೋತಿರೋದು ಎಷ್ಟು 3 ಅದು ಮೈನ್ ಇಂಪಾರ್ಟೆಂಟು. ಅದು ಬಿಟ್ಬಿಟ್ಟು ದಿನ ನಾನು 2 3 ಟ್ರೇಡ್ ಮಾಡ್ಬೇಕು, 4 ಮಾಡ್ಬೇಕು, ಲಾಸ್ ಆದ್ರೂ ಪರವಾಗಿಲ್ಲ ಅಂದ್ರೆ ಅಕೌಂಟ್ ಹೋಗೋದಷ್ಟೇ. ಪ್ರಾಪ್ ಫಾರ್ಮ್ಸ್ ನ ನೀವು ಅಪ್ರೋಚ್ ಮಾಡ್ಬೇಕಿರೋದೇ ಬೇರೆ ತರ. ಇದನ್ನು ಕ್ಯಾಚ್ ಮಾಡ್ತೀನಿ, ಅದನ್ನು ಕ್ಯಾಚ್ ಮಾಡ್ತೀನಿ, ಲಾಸ್ ಆಗುತ್ತೆ ಅಷ್ಟೇ, ಇನ್ನೇನೂ ಆಗಲ್ಲ. ಬ್ರೋ ಇನ್ನೊಂದು ಇವತ್ತು ನಿನ್ನೆಯಿಂದ ಮೊನ್ನೆಯಿಂದ ಇಬ್ರು 4 5 ಜನ ಮೇಲೇನೆ ಹೇಳಿದ್ದಾರೆ. ಅಂದ್ರೆ ಈಗ ಬ್ರೀಚ್ ಆಗಿದೆ ಎಲ್ಲರ ಅಕೌಂಟ್, 5 6 ಜನ ಹೇಳಿದ್ರು. ಅದನ್ನ ಅಂದ್ರೆ ಇನ್ನೊಂದು ಅಕೌಂಟ್ ಹೆಂಗ್ ತಗೋಬೇಕಂತ ಕೇಳ್ತಿದಾರೆ ಅವರು. ಏನು ಇಲ್ಲ, ನನ್ನ ಹತ್ರ ಇವಾಗ ಸರಿ ಅದೇ ಹೇಳಿ ಸ್ವಲ್ಪ. ತೋರಿಸ್ತೀನಿ ರೀ. ನಾನು ಹೇಳ್ದೆ ಕೇಳಿ ಹೇಳ್ತೀನಿ ಅಂತ. ಹ್ಮ್ ಹೇಳಿ, ಇಲ್ಲೇ ಹೇಳ್ಬಿಡ್ಲ, ಇಲ್ಲಿ ಗೊತ್ತಾಗುತ್ತೆ. ಹ್ಮ್ ಇವಾಗ ನಾನು ಓಪನ್ ಮಾಡಿರೋದು ನನ್ನ ಅಕೌಂಟ್ ಇರೋದೇನೆ ಇವಾಗ. ಓಕೆ, ನನ್ನ ಅಕೌಂಟ್ ಇದು, ನನ್ನ ಹತ್ರ ಇವಾಗ ನಡೀತಾ ಇದೆ ಅಕೌಂಟ್ $9,000. ಇಲ್ಲಿ ಏನು ಓವರ್ ವ್ಯೂ, ಡ್ಯಾಶ್ ಬೋರ್ಡ್, ಕಾಂಪಿಟೇಷನ್ ಇದೆಲ್ಲ ಇದೆಯಲ್ಲ, ಇಲ್ಲಿ ಚಾಲೆಂಜಸ್ ಅಂತ ಕ್ಲಿಕ್ ಮಾಡಿ. ಫಸ್ಟ್ ಡ್ಯಾಶ್ ಬೋರ್ಡ್ ಓಪನ್ ಮಾಡಿ. ಎಲ್ಲಿ ತಗೊಂಡಿದ್ರಲ್ಲ ಫಂಡೆಡ್ ಅಕೌಂಟು, ಲಾಗಿನ್ ಆಗಿ ನಿಮ್ ಜಿಮೇಲ್ ಹಾಕಿ ಲಾಗಿನ್ ಆಗಿ ಸೈನ್ ಅಪ್ ಕೊಟ್ಬೇಡಿ. ಕ್ರಿಯೇಟ್ ನ್ಯೂ ಅಕೌಂಟ್ ಅಲ್ಲ, ಮತ್ತೆ ಶಾರ್ಕ್ ಫಂಡೆಡ್ಗೆ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇಲ್ಲ ನೀವು. ಶಾರ್ಕ್ ಫಂಡೆಡ್ ಅಲ್ಲಿ ಇರೋ ಅಕೌಂಟ್ ಅಲ್ಲಿ ಫಂಡೆಡ್ ಅಕೌಂಟ್ ಬೈ ಮಾಡ್ತಾ ಇದ್ದೀರಾ. ನಿಮ್ದೇನ್ ಜಿಮೇಲ್ ಪಾಸ್ವರ್ಡ್ ಏನಿತ್ತು ಮುಂಚೆ ಅದನ್ನ ಹಾಕ್ಬಿಟ್ಟೆ ಲಾಗಿನ್ ಆಗಿ ಸೈನ್ ಇನ್ ಆಗಿ, ಹೊಸ ಕ್ರಿಯೇಟ್ ಅಕೌಂಟ್ ಕೊಡ್ಬೇಡಿ. ಲಾಗಿನ್ ಆದ್ಮೇಲೆ ಇಲ್ಲಿ ಚಾಲೆಂಜಸ್ ಬನ್ನಿ. ಚಾಲೆಂಜಸ್ ಬಂದು ಯಾವ್ದು ಸೆಲೆಕ್ಟ್ ಮಾಡಬೇಕು? ಬೋಲ್ಟ್ ಸೆಲೆಕ್ಟ್ ಮಾಡಿದೆ. ಇವಾಗ ನನ್ನ ಹತ್ರ ಆಲ್ರೆಡಿ $9,000 ಅಕೌಂಟ್ ಇದೆ. ಬೋಲ್ಟ್ ಸೆಲೆಕ್ಟ್ ಮಾಡಿದೆ. ಮತ್ತೆ ಇವಾಗ ನಾನು 6,000 ತಗೋಬೇಕಂತ ಇದೀನಿ. ಇಲ್ಲಿ ಫಸ್ಟ್ ಕ್ರಿಪ್ಟೋ ನಾರ್ಮಲ್ ಆಗಿರುತ್ತೆ, ಕ್ರಿಪ್ಟೋ ಗಿಪ್ಟೋ ಏನೋ ಸೆಲೆಕ್ಟ್ ಆಗಿರುತ್ತೆ, 159 ತೋರಿಸ್ತಾ ಇರುತ್ತೆ. UPI ಸೆಲೆಕ್ಟ್ ಮಾಡಿ. ಕೋಡ್ ಒಂದೇ ಸಲ ಅಪ್ಲೈ ಮಾಡೋಕ್ಕಾಗೋದು. ಆಲ್ರೆಡಿ ತಗೊಂಡಿದ್ರೆ ನೀವು ಈ ಕೋಡ್ ವರ್ಕ್ ಆಗಲ್ಲ. ಫಸ್ಟ್ ಟೈಮ್ ಯೂಸರ್ಸ್ ಮಾತ್ರ ಟೂಕಿ ಕೋಡು. ನೀವು ಅವನಿಗೆ ನಾನು ಫೋನ್ ಮಾಡ್ಬಿಟ್ಟು, ಶಾರ್ಕ್ ಫಂಡೆಡ್ ಅವ್ರಿಗೆ ಗೊತ್ತು ನನಗೆ, ಅವರು CEO ಜೊತೆ ಮಾತಾಡಿದ್ದೀನಿ. ಓಕೆ, ಇಬ್ರಾಹಿಂ ಬಾಯ್ ಜೊತೆ, ಅವರು ಮತ್ತೆ ಅವ್ರದ್ದು PA ರಾಕಿ ಬಾಯ್ ಅಂತ ಇದ್ದಾರೆ, ಇಬ್ರು ಗೊತ್ತು. ಅವ್ರಿಗೆ ಫೋನ್ ಮಾಡ್ಬಿಟ್ಟು ರಿಕರಿಂಗು ಕೊಡಿ ಬ್ರೋ ನನಗೆ ಕಮಿಷನ್ ಅಂತ ಕೇಳ್ಬೋದು. ಎಷ್ಟೋ ಜನ ರಿಕರಿಂಗ್ ಕಮಿಷನ್ ಇದೆ ಇವರಿಗೆ ಈ ತರ ಫಂಡೆಡ್ ಅಕೌಂಟ್. ನಾನ್ ಕೇಳಿಲ್ಲ, ಯಾಕೆ ನನಗ್ ಬ್ಯಾಡಪ್ಪ ಕಮಿಷನ್ ಅಲ್ಲೇ ನಾನು ಬದುಕೋದು ಏನಿಲ್ಲ. ಅದು ಒಂದ್ ಸೈಡ್ ಇನ್ಕಮ್ ಅಷ್ಟೇ ನನ್ಗೆ. ಏನೋ ಒಂದ್ ಎಕ್ಸ್ಟ್ರಾ ಎಲ್ಲೋ ಹೋಗ್ಬೇಕು, ಏನೋ ತಗೋತೀನಿ ಅದರಿಂದ ಅಷ್ಟೇ. ಓಕೆ, ಸೊ ಟೂಕಿ ಕೋಡ್ ಅಪ್ಲೈ ಮಾಡಿ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ. ಈಗ ಬೋಲ್ಟ್ ಅಕೌಂಟ್ 30% ಆಫ್ ತೋರಿಸ್ತಾ ಇದೆ. ಪ್ರೈಮ್ ಅಕೌಂಟ್ ತಗೋತೀನ, ಪ್ರೈಮ್ ಅಕೌಂಟ್ಗೆ 40% ಆಫ್ ಸಿಗುತ್ತೆ. ಸರಿ, ಓಕೆ. ಲೈಟ್ ಅಕೌಂಟ್ಗೂ 40% ಆಫ್. ಬೋಲ್ಟ್ಗೆ ಮಾತ್ರ ನಿಮಗೆ 30% ಆಫ್. ಇನ್ನೆಲ್ಲದಕ್ಕೂ ಇದು. ಎಲ್ಲರೂ ಸುಮಾರು ಜನ ಏನ್ ಮಾಡ್ತಾ ಇದಾರೆ, ಬೋಲ್ಟ್ಗೆ ಬರ್ತಾರೆ, $1,500 ತಗೋತಾ ಇದಾರೆ. ನನಗೆ ಗೊತ್ತಾಗ್ತಾ ಇದೆ ತಗೋತಿರೋರು. ಬಟ್ ನಾನು ಹೇಳೋದವ್ರಿಗೆ, ಇದು 3,000 ಕೊಡ್ತಾ ಇದ್ದೀರಾ, ವರ್ತ್ ಇಲ್ಲ 3,000. ಒನ್ ಟ್ರೇಡಲ್ಲಿ ನೀವು 1,500 ಅಷ್ಟೇ ರಿಸ್ಕ್ ಮಾಡೋಕ್ಕಾಗೋದು. ಅದಕ್ಕೆ ಹೇಳೋದು 369. ಅದರಲ್ಲೂ ಬೆಸ್ಟ್ 6. ಆ ಕಡೆಗೂ ಬೇಡ, ಈ ಕಡೆಗೂ ಬೇಡ, ಕರೆಕ್ಟ್ ಒಳ್ಳೆ ಎವ್ಯಾಲ್ಯೂಯೇಷನ್ ಇರೋದು 6 ಇಲ್ಲ 3, ನಿಮ್ ಇಷ್ಟ. ಜಾಸ್ತಿ ಪೇಔಟ್ ಜಾಸ್ತಿಗೆ ಹೋಗಿ, ಕಮ್ಮಿ ಪೇಔಟ್ ಸಾಕು ಕಮ್ಮಿಗಿರಿ, ಇದನ್ನ ಯೂಸ್ ಮಾಡಿ ಅಂತ ನಾನು ಹೇಳೋದು. ಇದೆಷ್ಟಕ್ಕೆ ಬರುತ್ತೆ? ಇದು 20,000 ಬರುತ್ತೆ. ಓಕೆ, ಇಲ್ಲೇ ತಗೊಳ್ಳೋದು. ಮತ್ತೆ ಇಲ್ಲೊಂದು ಪ್ರೊಸೀಡ್ ಕೊಟ್ರೆ ಮತ್ತೆ ನಿಮ್ಗೆ ಇಲ್ಲಿ ಡ್ಯಾಶ್ ಬೋರ್ಡ್ ಬಂದಿರುತ್ತೆ ಆಲ್ರೆಡಿ ಅಕೌಂಟ್. ಇವಾಗ ಇನ್ನೊಂದು ಅಕೌಂಟ್ ತಗೊಂಡ್ರೆ ನೀವು ಹೇಳೋ ಪ್ರಕಾರ ಅಕೌಂಟ್ ನಂಬರ್ ಚೇಂಜ್ ಆಗುತ್ತೆ. ಅದ್ ಹೌದು, ಹೊಸ ಅಕೌಂಟ್ ಬಂದ್ಬಿಟ್ಟು ತಗೊಂಡಾಗ ಏನಾಗುತ್ತೆ, ನೀವು ಕ್ರೆಡೆನ್ಶಿಯಲ್ಸ್ MD5 ಅಲ್ಲಿ ಹಾಕಿರ್ತಿರಲ್ಲ, ಅದೇ ಇರಲ್ಲ. ಆ ಅಕೌಂಟ್ ಡಿಲೀಟ್ ಮಾಡಾಕಿ MD5 ಇಂದ ಮುಂಚೆ ಫಸ್ಟ್ ಟೈಮ್ ಯೂಸ್ ಮಾಡ್ಬೇಕಾದ್ರೆ ಹೆಂಗ್ ಹಾಕಿದ್ರಿ, ಸರ್ವರ್ ಪಾಸ್ವರ್ಡ್ ಅಕೌಂಟ್ ID ಎಲ್ಲ ಹಂಗೆ ಹಾಕ್ಬೇಕು ಮತ್ತೆ. ಓಕೆ. ಇವಾಗ ಹಳೇದು ಅದು ಬಂದ್ಬಿಟ್ಟು ಆರ್ಚಿವ್ ಲಿಸ್ಟ್ ಅಲ್ಲಿ ಹೋಗುತ್ತಾ? ಅದು ನಿಮಗ್ ಬರೋದೇ ಇಲ್ಲ. ಓಕೆ. ಬಟ್ ಇವಾಗ ಶೋ ಆಗ್ತಾ ಇದೆ, ಹೊಸ ತಗೊಂಡ ತಕ್ಷಣ ಅದು ಹೋಗ್ಬಿಡುತ್ತಾ? ಅದು ನೀವು ಬ್ರೀಚ್ Purchase ಮಾಡಿದ ಮಾಡಿದ ತಕ್ಷಣ ತಕ್ಷಣ? ಹೋಗಿರುತ್ತೆ. ಇಲ್ಲ ಬ್ರೋ, ನೀವೇನ ನಂಗೆ ಅದು ಅಕೌಂಟ್ ಇನ್ನ ತೋರಿಸ್ತಾ ಇದೆ ನಂಗೆ. ಏನ್ ಬ್ರೋ? ಅದು ಬ್ರೀಚ್ಡ್ ಅಂತ ಇದೆ, ಬಟ್ ತೋರಿಸ್ತಾ ಇದೆ, ಅದ ಅಕೌಂಟ್ ತೋರಿಸ್ತಾ ಇದೆ, ನಂಗೆ ಹೋಗಿಲ್ಲ ಅದು ಇನ್ನ. ತೋರ್ಸುತ್ತೆ, ಅದು ಟ್ರೇಡ್ ಮಾಡಕ್ಕಾಗಲ್ಲ. ಹಾ ನಾನು ಸಿಕ್ಕಾಪಟ್ಟೆ ಉದ್ದಾಡ್ಬಿಟ್ಟೆ ಬ್ರೋ. ನೀವು ಹೇಳಿದ್ರಲ್ಲ ಅದೇ ಲಾಗಿನ್ ಅಲ್ಲಿ ನೀವು ಹೊಸದ್ ಪರ್ಚೇಸ್ ಮಾಡಿ ಅಂತ ಅಂದ್ಮೇಲೆ ನಂಗೆ ಬಂದಿರೋದು ಅದು. ಬಟ್ ಅದಕ್ಕಿಂತ ಮುಂಚೆ ಸೇಮ್ ID ಪಾಸ್ವರ್ಡ್ ಒಂದ್ 4-5 ಸರಿ ಹಾಕಿದ್ರು ಲಾಗಿನ್ ಆಗಿರ್ಲಿಲ್ಲ ಅದು. ಹೌದು, ಬರಲ್ಲ ಒಂದ್ ಅದು. ಹಾಫ್ ಆನ್ ಅವರ್ ಬಿಟ್ಟಾದ್ಮೇಲೆ ಮತ್ತೆ ಆಯ್ತು bro. ಇನ್ನೇನಾದ್ರು ಡೌಟ್ಸ್ ಇದೆಯಾ ಯಾರಿಗಾದ್ರು? ಬ್ರೋ, ಈಗ NOS ಅಕೌಂಟ್ ಬ್ರೋ ಕೊಟ್ಟಿದಾರಲ್ಲ ಅದು ಬ್ರೋ, ಅದ್ರ ಶಾರ್ಕ್ ಬಗ್ಗೆ ಸ್ವಲ್ಪ ಫಂಡೆಡ್ ಅಲ್ಲಿ ಹಾ, ಶಾರ್ಕ್ ಫಂಡೆಡ್ ಅಲ್ಲಿ ಅದು ಕ್ರಿಪ್ಟೋ ವ್ಯಾಲೆಟ್ ಕನೆಕ್ಟ್ ಮಾಡಿದ್ ರಾಂಗ್ ಆಯ್ತು.
ಬ್ರೋ ಯಾರು ಅಂತ ಅದಕ್ಕೆ ಆಪ್ಷನ್ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ. ಅವ್ರು ಅಲ್ಲೇ ಕೊಟ್ಟಿದ್ದಾರೆ ಕರೆಕ್ಟ್ ಆಗಿ. ಒನ್ಸ್ ಯು ಆಡ್ ಯುವರ್ ವ್ಯಾಲೆಟ್ ಇಟ್ ಕಾಂಟ್ ಬಿ ಚೇಂಜ್ಡ್ ಅಂತ. ಹಾ ಹಾ ಅದು ಒಂದ್ಸಲಿ ನೋಡೋಣ TRC20 ಅವ್ರದ್ದು ಕನೆಕ್ಟ್. ಅವ್ರದ್ದು ಅದೇ ಇದಕ್ಕೆ ಕಾಂಟ್ಯಾಕ್ಟ್ ಫೋನ್ ನಂಬರ್ ಮಾಡಿ ಸಿಕ್ಕಿಲ್ಲ ಒಂದ್ಸಲಿ. ನಂಗೆ. TRC20 ಜಾಗದಲ್ಲಿ ERC20 ಕನೆಕ್ಟ್ ಆಯ್ತು. ಅವ್ರದ್ದು ಇದಕ್ಕೆ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡಿ ನೋಡೋಣ ಹೆಲ್ಪ್ ಮಾಡ್ತಾರ. ಅದೇ ಬ್ರೋ ಕಾಂಟ್ಯಾಕ್ಟ್ ನಂಬರ್ ವ್ಯಾಲೆಟ್ ಸಿಕ್ಕಿಲ್ಲ, ಕನೆಕ್ಟ್ ಮೇಲ್ ಈಗ ಮಾಡಿದ್ರೆ ಇನ್ನೊಂದ್ ಏನಪ್ಪಾ ಅಂದ್ರೆ ನಿಮ್ಗೆ ಆಗಲ್ಲ ಅಂತ. ಏನಾದ್ರು ಆಲ್ರೆಡಿ ಅಕೌಂಟ್ ತಗೊಂಡಿದೀರಾ, ಇನ್ನೊಂದ್ ಅಕೌಂಟ್ ತಗೋಬೇಕು ನಂಗೆ ಆಫರ್ ಬೇಕೇ ಬೇಕು ಅಂದ್ರೆ ಬೇರೆ ಜಿಮೇಲ್ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಮಾಡಕ್ ಟ್ರೈ ಮಾಡಿ, ಅಲ್ಲಿ ಬರುತ್ತೆ ಬೇರೆ ಆಫರ್. ಜಿಮೇಲ್ ಆದ್ರೆ ಆಗತ್ತಲ್ಲ. ಓಕೆ ಬೇರೆ ಓಕೆ ಜಿಮೇಲ್ ಹಾಕಿ ಅಲ್ಲಿ ಮಾಡಿ. ಈ ತರ ಪ್ರಾಬ್ಲಮ್ ಆದ್ರೂ ಅಷ್ಟೇನೆ, ಓಕೆ ಬೇರೆ ಜಿಮೇಲ್ ಸರ್ ಹಾಕಿ ಮತ್ತೆ ಸರ್ ಆಫರ್ ಓಕೆ. ಸಿಗುತ್ತೆ. ಸರ್ ಹೊಸಬ್ರು ಅವ್ರದೇ ಕೋಡ್ ಇದೆಯಲ್ಲ ಬ್ರೋ, ಅದ್ ಮಾಡಿದ್ರೆ ಅದು ಆಗಲ್ವಾ? ಅವ್ರದ್ದು ಮಾಡಿದ್ರೆ ಶಾರ್ಪ್. ಆಗುತ್ತೆ. ನೀವ್ ಏನ್ ಪ್ರಾಬ್ಲಮ್ ಹಾ ಬಂದ್ರು ನಿಮ್ಗೆ ಪೇ ಔಟ್ ಬರ್ತಾ ಇಲ್ಲ ಗೇಔಟ್ ಬರ್ತಾ ಇಲ್ಲ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಓಕೆ ಓಕೆ ಓಕೆ. ಸರ್ ನಾವು ಈಗ ಹೊಸದಾಗಿ ನಾವು ಇದು ಮಾಡ್ಬೇಕು ಸರ್, ಕ್ರಿಯೇಟ್ ಮಾಡ್ಬೇಕು. ಅದೇ ಏನಿಲ್ಲ, ಅದೇನೆ ಶಾರ್ಪ್ ಅಂದ್ರೆ ಸೈನ್ ಇನ್ ಪ್ರಾಕ್ಟೀಸ್. ಆಗಿ ಜಿಮೇಲ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಈಗ ತೋರ್ಸುದ್ನಲ್ಲ ಹಂಗ್ ಮಾಡಿ ಮುಗೀತಷ್ಟೇ. ಹಾ ಅದೇ ಅಲ್ಲ ಸರ್, ಇದು ಯಾವ್ದು ನಾವು ಶಾರ್ಪ್ ಹಂಡ್ರೆಡ್ ಅಲ್ಲಿ ನಾವು ಯಾವ ತಗೋ ಸುಮ್ ಪ್ರಾಕ್ಟೀಸ್ ಮಾಡಕ್ಕಷ್ಟೇ, ಯಾವ್ದು ಚೆನ್ನಾಗಿರುತ್ತೆ ಅಂತ ಕೇಳ್ತಾ ಇದ್ದೆ. ಪ್ರೈಮ್ ಅಲ್ಲಿ 2 ಸ್ಟೆಪ್ ತಗೊಳ್ಳಿ. ಹಾ ಓಕೆ ಸರ್. ಆಮೇಲೆ 10,000 to 15,000 $20,000 ಹೋಗ್ಬೇಡಿ ಪ್ರಾಕ್ಟೀಸ್ ಮಾಡಕ್ಕಾದ್ರೆ. 5,000 ಮಾತ್ರ ತಗೊಳ್ಳಿ. ಜಾಸ್ತಿ ದುಡ್ಡು ಕೊಟ್ಟು ಏನಕ್ಕೆ ವೇಸ್ಟ್ ಮಾಡ್ತೀರಾ? ಹಾ ಅದೇ ಸರ್, ಇಲ್ಲಿ ಸ್ಪ್ರೆಡ್ಡಿಂಗ್ ಇರುತ್ತಲ್ಲ ಸರ್ ಇಲ್ಲಿ. ಸರ್ ಐಡಿಯಾ ಇಲ್ಲ ಸರ್ ಸ್ಪ್ರೆಡ್ಡಿಂಗ್. ಬೆಟ್ ಏನಿಲ್ಲ ಬ್ರೋ, ಸ್ಪ್ರೆಡ್ ಎಲ್ಲ ಬ್ರೋಕರ್ ದುಡ್ಡು ಮಾಡಕ್ಕೆ ಯೂಸ್ ಮಾಡೋದಷ್ಟೇ, ಬ್ರೋಕರ್ಸ್ ಮತ್ತೆ ಫಂಡೆಡ್ ಅಕೌಂಟ್ಸ್. ನಾವು ಈಗ 2 ಲೈನ್ ತೋರಿಸ್ತಾ ಇರುತ್ತೆ. ನಾರ್ಮಲಿ ನಿಮ್ಗೆ ಬಿಡ್ ಪ್ರೈಸ್ ಮತ್ತೆ ಆಸ್ಕ್ ಪ್ರೈಸ್ ತೋರ್ಸಲ್ಲ, ನೀವು ಆನ್ ಮಾಡ್ಕೊಂಡ್ರೆ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ತೋರಿಸುತ್ತೆ. ಓಕೆ, ಸೊ ಅದೇನಪ್ಪಾ ಅಂದ್ರೆ ಇಲ್ಲಿ ಪ್ರೈಸ್ ಈಗ ಇಲ್ಲೆಲ್ಲೋ ಇದೆ ಅನ್ಕೊಳ್ಳಿ, 2 ಲೈನ್ ಬರ್ತಾ ಇರುತ್ತೆ, ಒಂದು ಅದು ಇನ್ನೊಂದು ಇದು, 2 ಲೈನ್ ಇರುತ್ತೆ. 2 ಲೈನು ಗ್ರೀನೇ ಇರಲ್ಲ, ಒಂದು ಗ್ರೀನು ಒಂದು ರೆಡ್. ಹಾ ಹೌದು ಸರ್, ಹೌದು. ಓಕೆನಾ? ಸೊ ಒಂದ್ ರೆಡ್ ಒಂದ್ ಗ್ರೀನ್ ಹೋಗ್ತಾ ಇರುತ್ತೆ ಈ ತರ. ನೀವ್ ಇವಾಗ ಇಲ್ಲಿಂದ ಬೈ ಮಾಡ್ತೀರಾ ಅನ್ಕೊಳ್ಳಿ, ಇಲ್ಲಿಂದ ಬೈ ಮಾಡ್ತೀರಾ. ಹಾ ಸರ್. ಹಿಂಗಾಯ್ತು. ಈಗ ಇಲ್ಲಿಂದ ಬೈ ಮಾಡ್ತೀರಾ, ಇಲ್ಲಿ ಸ್ಟಾಪ್ ಲಾಸ್ ಇಟ್ಟಿದ್ದೀರಾ, ಇಲ್ಲಿ ಟೇಕ್ ಪ್ರಾಫಿಟ್ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಓಕೆ, ಸೊ ನೀವು ಬೈ ಮಾಡಿರೋದು ಎಲ್ಲಿಂದ? ಇಲ್ಲಿಂದ, ಹೌದಾ? ಇಲ್ಲಿಂದ ನೀವು ಬೈ ಮಾಡಿ ಇಲ್ಲಿಗೆ ಹೋಯ್ತು ಅಲ್ವಾ? ಸೊ ಅಲ್ಲಿಗೆ ಹೋದ್ರೆ ನಿಮ್ಗೆ $120 ಬರ್ಬೇಕಿತ್ತು ಅಂತ ಅನ್ಕೊಳ್ಳಿ, $126 ಬರ್ಬೇಕಿತ್ತು. ಬಟ್ ಅದು ಬೈ ಆಗೋದು ಎಲ್ಲಿಂದ ಗೊತ್ತಾ? ಅದು ಬೈ ಆಗೋದು ಮೇಲ್ಗಡೆ ಲೈನಿಂದ. ಮೇಲ್ಗಡೆ ಲೈನಿಂದ ಬೈ ಆಗುತ್ತೆ. $126 ಬರೋ ಜಾಗದಲ್ಲಿ $120 ಮಾತ್ರ ಬರುತ್ತೆ. ಇಷ್ಟು ಗ್ಯಾಪ್ ಏನಿದೆಯಲ್ಲ ಇವೆರಡರ ಮಧ್ಯ, ಅದು ಬ್ರೋಕರ್ಗೆ ಸ್ಪ್ರೆಡ್ ಅಂತ ಏನೋ ಕೊಟ್ಬಿಟ್ಟು ಅಲ್ಲಿ ಮಾಡ್ತಾನೆ ಅಷ್ಟೇ. ಸರಿನಾ? ಇದರಿಂದ ಹೆಂಗ್ ಎಫೆಕ್ಟ್ ಆಗುತ್ತೆ ಅಂತ ನೋಡೋಣ. ಇದೊಂದು ಗೊತ್ತಾಯ್ತಾ? ನೆಕ್ಸ್ಟ್ ಇನ್ನೊಂದು ಹಾ ಸರ್. TP ಇಲ್ಲಿ ಇಟ್ಟಿದ್ದೀರಾ, ಎಷ್ಟಕ್ಕೆ? 4,103.88 ಬ್ರೋ ಸಾರಿ ಬ್ರೋ, ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀರಾ ಇದು? ಸಾರಿ. ಇವಾಗ ನೀವು ಬೈ ಮಾಡ್ತೀರಾ ಅನ್ಕೊಳ್ಳಿ, 2 ಲೈನ್ ಇರುತ್ತೆ ನಿಮ್ಗೆ. ಹಾ ಬ್ರೋ. ಎಲ್ಲಿ ಬೈ ಅಂತ ಒತ್ತುತ್ತೀರಾ ಅಲ್ಲಿ ಈ ಪ್ರೈಸ್ ಇರಲ್ಲ, ಈ ಪ್ರೈಸ್ ಕೆಳಗಡೆದಿರುತ್ತೆ. ಓಕೆ. ಸಾರಿ, ನಿಮಗ್ ತೋರ್ಸೋದ್ ಕೆಳಗಡೆ, ಆದ್ರೆ ಅದು ಬೈ ಆಗೋದ್ ಎಲ್ಲಿ ಅಂದ್ರೆ ಇಲ್ಲಿಂದ. ಇಲ್ಲಿಂದ ಬೈ ಆಗುತ್ತೆ. TP ಇಲ್ಲೆಲ್ಲೋ ಇಟ್ಟಿರ್ತೀರಲ್ಲ, ಎಷ್ಟಾಯ್ತು? 120 ಪಿಪ್. 0.1 ಅಲ್ಲಿ ಓಪನ್ ಮಾಡಿದ್ರೆ $120 ಬಂತು. ಆದ್ರೆ ನಾನ್ ಹಾಕಿರೋದೇನು? ಬೈ ಇಲ್ಲಿಂದ ಕೆಳಗಡೆಯಿಂದ ಇಷ್ಟು ಸ್ಪ್ರೆಡ್ ಇದೆ. ಈ ಸ್ಪ್ರೆಡ್ ಜೊತೆಗೆ ಸ್ಪ್ರೆಡ್ ಏನಾದ್ರು ಇಲ್ಲ ಅಂದಿದ್ರೆ $128 ಬರ್ಬೇಕಿತ್ತು ನನಗೆ. ಆದ್ರೆ ಸ್ಪ್ರೆಡ್ ಇಂದ ಎಷ್ಟು ಬರುತ್ತೆ? ಇಲ್ಲಿಂದ ನಾನು ಬೈ ಮಾಡೋದು ಇಲ್ಲಿಂದ, ಅದ್ ತಗೊಳೋದು ಇಲ್ಲಿಂದ, ಬೈ ಇಲ್ಲಿಂದ ಆಗಿದೆ ಅಂತ. ಸೆಲ್ ಮಾಡಿದಾಗ್ಲೂ ಅಷ್ಟೇ. ಸೆಲ್ ಟೈಮಲ್ಲೂ ಅದೇ ತರ. ಸೆಲ್ ಇಲ್ಲಿಂದ ಮಾಡ್ತೀರಾ ನೀವು, ಓಕೆ. ಸರಿನಾ? ಸೆಲ್ ಇಲ್ಲಿಂದ ಮಾಡ್ತಾ ಇದ್ದೀರಾ, ಅಲ್ಲಿಂದ ಸೆಲ್ ಇಲ್ಲಿಂದ ನೀವು ಸೆಲ್ ಮಾಡ್ತೀರಾ, ಅದ್ ತಗೊಳ್ಳೋದು ಇಲ್ಲಿಂದ. ಓಕೆ ಓಕೆ. ಇಲ್ಲಿಂದ ನೋಡಿ $110 ಬರ್ತಾ ಇದೆ ಅಷ್ಟೇ. ಎಷ್ಟು ಬರ್ಬೇಕಿತ್ತು?
110 $118 ಬರ್ಬೇಕಿತ್ತು. ಅದ್ರ ಜಾಗದಲ್ಲಿ $108 ಆ ಹಾ ಅಷ್ಟು ಬರ್ತಾ ಇದೆ ಅಷ್ಟೇನೆ. ಯಾಕೆ? ಸ್ಪ್ರೆಡ್ ಇಂದ. ಈ ಸ್ಪ್ರೆಡ್ ಹೆಂಗಪ್ಪ ಎಫೆಕ್ಟ್ ಆಗುತ್ತೆ ಅಂದ್ರೆ, ಬೈ ಮಾಡ್ತೀರಾ, ಇವಾಗ ಬೈ ಮಾಡ್ತೀರಾ, ಎಸ್ ಎಲ್ ಇಲ್ಲಿದೆ, ಹೌದಾ? ಎಸ್ ಎಲ್ ಅಲ್ಲಿದೆ. ಆಕ್ಚುಯಲ್ ಪ್ರೈಸ್ ಏನ್ ತೋರಿಸ್ತಾ ಇರತ್ತೆ ನಿಮಗೆ? ಬರೀ ಇಲ್ಲಿವರೆಗೂ ಬರುತ್ತೆ, ಹಿಂಗ್ ವಾಪಸ್ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಬಟ್ ನಿಮ್ದು ಆಕ್ಚುಯಲ್ ಪ್ರೈಸ್ ಅವಾಗ ಇದಾಗಿರುತ್ತೆ. ನಾರ್ಮಲಿ ಏನಾಗಿರುತ್ತೆ, ನೀವು ಟ್ರೇಡ್ ತಗೊಂಡ್ಮೇಲೆ ಹೆಂಗೆಂಗೋ ಆಡ್ಕೊಂಡದು ಇಲ್ಲಿವರೆಗೂ ಮಾತ್ರ ಬಂದ್ಬಿಟ್ಟು ಮೇಲೆ ಹೋಗಕ್ ಸ್ಟಾರ್ಟ್ ಆಗಿರುತ್ತೆ ಅನ್ಕೊಳ್ಳಿ. ಎಸ್ ಎಲ್ ಇಟ್ಟೇ ಆಗಿಲ್ಲ ತಾನೆ, ಇಲ್ಲಿವರೆಗೂ ಅಷ್ಟೇ ಬಂದಿರೋದು. ಬಟ್ ಎಸ್ ಎಲ್ ಹೌದು. ಹೋಗುತ್ತೆ. ಯಾಕೆ? ಸ್ಪ್ರೆಡ್ ಇಂದ ಎಸ್ ಎಲ್ ಇಟ್ಟಾಗುತ್ತೆ. ಸ್ಪ್ರೆಡ್. ಟಿ ಪಿಗೂ ಓಕೆ. ಅಷ್ಟೇನೆ, ಇದು ಎಲ್ಲದ್ರಲ್ಲೂ ಇರುತ್ತಪ್ಪ ಇದು? ಎಲ್ಲಾದ್ರಲ್ಲೂ. ಟಿ ಪಿ ಇಲ್ಲಿ ಇಟ್ಟಿರ್ತೀರಲ್ವಾ, ಆಕ್ಚುಯಲ್ ಆಗಿ ಪ್ರೈಸು ಟಿ ಪಿ ಇಟ್ ಮಾಡಿದೆ ನಿಮ್ದು. ಟಿ ಪಿ ಇಟ್ ಮಾಡಿ ಕೆಳಗಡೆ ಬಿದ್ದಿದೆ. ಆಮೇಲೆ ಈ ತರ ಟಿ ಪಿನ ಇಟ್ ಮಾಡಿ ಆಮೇಲೆ ಈ ತರ ಕೆಳಗಡೆ ಹೋಗಿದೆ. ಓಕೆ. ಬಟ್ ಏನಾಗಿರುತ್ತೆ, ಇದು ಇಲ್ಲಿವರೆಗೂ ಹೋಗಿರುತ್ತೆ ಫುಲ್ಲು. ಇದಿದೆಯಲ್ಲ ಓಕೆ. ಸ್ಪ್ರೆಡ್ ಇಂದ ಬರೀ ಇಲ್ಲಿವರೆಗೂ ಹೋಗ್ಬಿಟ್ಟಿರುತ್ತೆ ಸ್ಪ್ರೆಡ್. ಸೊ ನಿಮ್ ಟಿ ಪಿ ಇಟ್ಟೇ ಆಗಲ್ಲ. 2 ಲೈನು ಹೋಗ್ಲೇಬೇಕು ಟಿ ಪಿಗೆ ಹೋಗ್ಬೇಕಂದ್ರೆ. ಎಸ್ ಎಲ್ಗೆ ಹೋಗ್ಬೇಕಾದ್ರೆ ಬರೀ 1 ಲೈನ್ ಹೋದ್ರೆ ಸಾಕು. ಅಂದ್ರೆ ಸರ್ ಇವಾಗ ಈಗ ರೆಡ್ ಲೈನ್ ಎಂಟ್ರಿ ಅಂತ ಅನ್ಕೊಂಡು ಬ್ರೋ ಗ್ರೀನ್ ಸಿಂಪಲ್ ಲೈನ್ ಆಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮಿಂದ ಎಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡು ಕಿತ್ಕೋಬೇಕು ಅವ್ರು ಅಷ್ಟೇ. ಅದು 1 ಲೈನ್ ಹೋಗ್ಲಿ 2 ಲೈನ್ ಹೋಗ್ಲಿ, ಸ್ಪ್ರೆಡ್ ಅಷ್ಟೇ. ನೀವು ಕಾಂಪ್ಲಿಕೇಟ್ ಮಾಡ್ಕೊಳಕ್ ಹೋಯ್ತೀರಾ ಎಲ್ಲಾನು. ಸಿಂಪಲ್. ಇಲ್ಲಿ ತಗೋತೀರಾ, ಒಂಚೂರು ಮೇಲೆ ಓಪನ್ ಆಗುತ್ತೆ ಬೈಗಾದ್ರೆ. ಸೆಲ್ಗಾದ್ರೆ ಇಲ್ಲಿ ತಗೋತೀರಾ, ಒಂಚೂರು ಕೆಳಗೆ ಓಪನ್ ಆಗುತ್ತೆ. ಯಾಕೆ? ಕಮ್ಮಿ ಬರ್ಲಿ ನಿಮ್ಗೆ ಪ್ರಾಫಿಟ್ ಅಂತ. ಎಸ್ ಎಲ್ ಇಟ್ ಆಗ್ಬೇಕಾದ್ರು ಅಷ್ಟೇ. ಪ್ರೈಸ್ ಇಲ್ಲಿವರೆಗೂ ಸಿಂಪಲ್ ಬಂದಿರುತ್ತೆ, ಬ್ರೋಕರೇಜ್ ಚಾರ್ಜಸ್ ಅಷ್ಟೇ. ಸ್ಪ್ರೆಡ್ ಇಲ್ಲಿವರೆಗೂ ಬಂದಿರುತ್ತೆ. ಸಾರಿ, ಎಸ್ ಎಲ್ ಪ್ರೈಸ್ ಇಲ್ಲಿವರೆಗೂ ಬಂದಿರುತ್ತೆ. ಆದ್ರೆ ಸ್ಪ್ರೆಡ್ ಇಂದ ಹಿಂಗ್ ಪಟ್ ಅಂತ ಹಿಂಗೆ ಎಸ್ ಎಲ್ ಇಟ್ ಮಾಡಿಸ್ತಾರೆ. ನೆಕ್ಸ್ಟ್ ಟಿ ಪಿಗೂ ಅಷ್ಟೇ. ಟಿ ಪಿಗೆ ಇನ್ನೇನ್ ಟ್ಯಾಪ್ ಆಗ್ಬೇಕು ಅನ್ನಂಗ್ ಬಂದಿರುತ್ತೆ, ಟ್ಯಾಪ್ ಆಗಿರುತ್ತೆ. ಬಟ್ ಸ್ಪ್ರೆಡ್ ಇಂದ ಕೆಳಗೆ ಕೊಡ್ತಾನೆ ಅಷ್ಟೇ, ಮುಗೀತು. ಸೊ ಅದಕ್ಕೆ ಕಂಪ್ಲೀಟ್ ಪ್ರಿಸೈಸ್ ಆಗಿ ಹೋಗ್ಬೇಡಿ. 1:3 ಅಂದ್ರೆ 1:3.1, 1:3.2 ಇಡಿ. ಎಸ್ ಎಲ್ 60 ಪಿಪ್ ಎಸ್ ಎಲ್ ಇಡ್ಬೇಕು, 40 ಪಿಪ್ ಎಸ್ ಎಲ್ 50 ಎಸ್ ಎಲ್ ಇಡ್ಬೇಕು ಅನ್ಕೊಂಡಿದ್ರೆ 52, 53 ಈ ತರ ಇಡಿ ಎಸ್ ಎಲ್ ನ. ಆಗ 1:3 ಇರೋದು 1:3.2.67 ಆದ್ರೂ ಪರವಾಗಿಲ್ಲ. ಈ ತರ ಚೇಂಜಸ್ ಮಾಡ್ಕೋಬೇಕು ನೀವು. ಇದು NYS ಇನ್ನೊಂದೇನೋ ಅಕೌಂಟ್ ಹೇಳ್ತಾ ಇದ್ರಿ ಗಿವ್ ಸರ್ ಅವೇ ನೀವು, ಆಯ್ತಲ್ಲ. ಏನ್ ಬ್ರೋ? ಇನ್ನೊಂದೇನೋ ಹೇಳ್ತಾ ಇದ್ರಿ ಇದು ಅದು ಏನು ಸ್ಲಿಪ್ಪೇಜು. ಈ ಆಸ್ಕ್ ಪ್ರೈಸ್ ಬಿಟ್ ಪ್ರೈಸೇನೆ 6 ಗಂಟೆಗೆ ನ್ಯೂಸ್ ಇದೆ ಅನ್ಕೊಳ್ಳಿ, 6 ಗಂಟೆ ಕರೆಕ್ಟ್ 6 ಗಂಟೆಗೆ ಇದು ಇಷ್ಟು ದೊಡ್ಡ ಆಗಿರುತ್ತೆ. ಓಹೋ ನೀವು ಇಲ್ಲಿ ಸೆಲ್ ಮಾಡ್ತೀರಾ, ಸೆಲ್ ತಗೊಳ್ಳೋದು ಇಲ್ಲಿಂದ. ಇಲ್ಲಿ ಬೈ ಮಾಡ್ತೀರಾ ಅನ್ಕೊಳ್ಳಿ, ಬೈ ತಗೊಳ್ಳೋದು ಇಲ್ಲಿಂದ. ನ್ಯೂಸ್ ಇದ್ದಾಗ ಅಷ್ಟೇ ಆತರ ಆಗತ್ತೇನ್ ಸರ್? ನ್ಯೂಸ್ ಇದ್ದಾಗ ಸ್ಲಿಪ್ಪೇಜ್. ನ್ಯೂಸು ಸಡನ್ ಆಗಿ ಏನೋ ಆಯ್ತು ಮಾರ್ಕೆಟ್ ಅಲ್ಲಿ, ಅವಾಗ ಲೈಕ್ ಬೇಕಾದ್ರೆ ಒಂಥರ ನೀವು ಬ್ರೋಕರೇಜ್ ಚಾರ್ಜಸ್ ತರ ಅವ್ರು ಅದು ಸ್ಲಿಪ್ಪೇಜ್ ಯೂಸ್ ಬೇಕಾದ್ರೆ ಮಾಡ್ತಾರೆ. ನೀವು ನೋಡಿ $60 ರಿಸ್ಕ್ ಮಾಡಿರ್ತೀರಾ, ಬಟ್ ಎಸ್ ಎಲ್ ಇಟ್ಟಾದಾಗ $70 ಹೋಗಿರುತ್ತೆ. ಇದೇನು ನಾನು ರಿಸ್ಕ್ ಮಾಡಿದ್ ಬರೀ 60, ಅದ್ ಹೆಂಗ್ 70 ಹೋಯ್ತು ಅಂತ ಯೋಚನೆ ಮಾಡ್ತೀರಾ. ಯಾಕೆ? ನಿಮ್ ಎಸ್ ಎಲ್ ಜಾಗದಲ್ಲಿ ಹೆವಿ ಲಿಕ್ವಿಡಿಟಿ ಇರುತ್ತೆ ಅನ್ಕೊಳ್ಳಿ, ಪಟೀರ್ ಅಂತ ಮೂವ್ ಮಾಡ್ತಾನೆ, ಅವಾಗ ಸ್ಲಿಪ್ಪೇಜ್ ಜಾಸ್ತಿ ಆಗುತ್ತೆ. ಸ್ಲಿಪ್ಪೇಜ್ ಜಾಸ್ತಿ ಅಂದ್ರೆ ಈ ಸ್ಪ್ರೆಡ್ಡೇ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ. ಸೊ $60 ಮೈನಸ್ ಆಗೋ ಜಾಗದಲ್ಲಿ $70 ಮೈನಸ್ ಆಗುತ್ತೆ. ಇದೆಲ್ಲ ನೋಡ್ಕೊಂಡ್ ಮಾಡ್ಬೇಕು ಟ್ರೇಡಿಂಗ್ ಅಂದ್ರೆ. ಟ್ರೇಡಿಂಗ್ ಅಲ್ಲಿ ಎಲ್ಲಾರು ದುಡ್ಡನ್ನ ಕೀಳಾಕ್ ನೋಡ್ತಾರೆ. ದುಡ್ಡು ಮಾಡಕ್ಕಿರೋದು ಒಂದೇ, ಕ್ಲೀನ್ ಆಗಿ ಮೇಂಟೈನ್ ಮಾಡ್ಬೇಕೆಲ್ಲ ಅಷ್ಟೇ. ಸೊ ಇನ್ನೊಬ್ರು ಯಾರೋ ಕೇಳಿದ್ರು NYS ಗಿವ್ ಅವೇ. ನಂಗೆ ಅದ್ರ ತಲೆ ಬುಡ ಗೊತ್ತಿಲ್ಲ, ಅದ್ರದ್ದು ಓಪನ್ ಮಾಡಕ್ ಹೋಗ್ಲೇಬೇಡಿ, ಬಿಟಾಕಿ ಆದಾಗ ಏನೋ ಒಂದು ಹೋಯ್ತು ಅತಗೆ ಅಂತ. ಏನಾರು ಎಲ್ಲಾ ಫ್ರೀ ಅಂದ್ರೆ ಮಾಡಿ. ಅವನೇನೋ ಎಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಟ್ವಿಟರ್ ಅಲ್ಲಿ $5,000 ಇನ್ಸ್ಟೆಂಟ್ ಅಕೌಂಟ್ ಏನೋ ಕೊಡ್ತೀನಿ ಅಂದಿದ್ದಾನಲ್ಲ, ಅದೇನಾರ ಕೊಟ್ರೆ ಮಾಡಿ. ಫ್ಲಾಶ್ ಅಕೌಂಟ್ ಏನಾರು ಕೊಟ್ರೆ ನಿಮಗೆ ಅವನು $10,000 ಫ್ಲಾಶ್ ಅಕೌಂಟ್, $50,000 ಫ್ಲಾಶ್ ಅಕೌಂಟ್ ಮಾಡಕ್ ಪ್ರಾಕ್ಟೀಸ್ ಮಾಡಿ ಅದರಲ್ಲಿ ಯೂಸ್ ಮಾಡ್ಕೊಂಡು ಪ್ರಾಕ್ಟೀಸ್ಗೆ ಅಂತ ಯೂಸ್ ಮಾಡಿ. ದುಡ್ಡು ಮಾಡ್ತೀನಿ ಅಂತ ಯೋಚನೆ ಮಾಡ್ಬೇಡಿ, ಯಾಕಂದ್ರೆ ಆಕ್ಟಿವೇಶನ್ ಫೀ ಇಟ್ಟಿರ್ತಾನೆ ನೀವು ಅಕೌಂಟ್ ಕ್ಲಿಯರ್ ಮಾಡಿದ್ಮೇಲೆ. ಬ್ರೋ ಅವನು ಇಷ್ಟೇ ನಾನ್ ನೋಡ್ದೆ, ನನ್ನ ಫ್ರೆಂಡಿಗೆ ಹೇಳಿದ್ದೆ ಅದು ಮಾಡು ಫ್ರೀ ಕೊಡ್ತಾರಂತ. ಅದು 80% ಬರುತ್ತೆ. ಈಗೇನ್ ನೀವು 5 ಜನಕ್ಕೆ ಶೇರ್ ಮಾಡ್ತಿರಲ್ವಾ, 80% ಬರುತ್ತೆ. ಆಮೇಲೆ 10, 15, 20 ಜನಕ್ಕೆ ಹೋದಾಗ ಅಷ್ಟೇ 20% ಕೊಡ್ತಾನೆ ಬ್ರೋ. 100% ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ ಅದು. ಏನೋ ಅವೆಲ್ಲ ಗೊತ್ತಿಲ್ಲ ಬಿಡಿ.
ಹಾ ಅದಕ್ಕೆ ಅಂದೆ ನಾನು ಅವಾಗ್ಲೇ ಅಲ್ಲಿ ಮೆಸೇಜ್ ಹಾಕ್ದೆ. ನಿಮ್ ಕೂಪನ್ ಕೋಡ್ ಶಾರ್ಕ್ ಫಂಡೆಡ್ ಅಲ್ಲಿ ತಗೊಂಡ್ರೆ ಬರೀ 1400 ರೂಪಾಯಲ್ಲಿ ಒಂದು ಫಂಡೆಡ್ ಅಕೌಂಟ್ ಸಿಗುತ್ತೆ. ಹ್ಮ್ ನಾನ್ ನೆನ್ನೆ ನೋಡ್ದೆ, ಅವ್ರು ಯಾರು ಬ್ರೀಚ್ ಆಗಿದೆ ಅಂದ್ರು, ಅದಕ್ಕೆ ನೋಡಕ್ ಹೋದೆ. ಅದೇ ಬರೀ 1400 ನಾನು ಅದೇ ಬಂದಿದೆ. ನಾವು ಹೇಳ್ತಾ ಇರೋದು, ನೋಡಿ ಇವಾಗ GFT ಕಮ್ಮಿ ಕೊಡ್ತಿದ್ದ ಮುಂಚೆ, $14-17 $5,000 ಅಕೌಂಟ್ ಕೊಡ್ತಿದ್ದ. ಆದ್ರೆ ರೂಲ್ಸ್ ನಾಯಿಗೆ ಇಟ್ಟಂಗ್ ಇಡ್ತಿದ್ದ ರೂಲ್ಸ್. ಆ ರೂಲ್ಸ್ ನೋಡೇ ಭಯ ಬಿದ್ದೋಗಿದೆ ನಾನು ಒಳಗಡೆ. ಪಾಪ ಗೊತ್ತಿಲ್ದೇ ಇರೋರು ಏನ್ ಮಾಡ್ತಾರೆ, ಬರೀ ಮೇಲ್ ರೂಲ್ಸ್ ನೋಡ್ಕೊಂಡು ಮಾಡ್ಬಿಟ್ಟು ತಗೊಂಡ್ಬಿಡ್ತಾರೆ. ಒಳಗಡೆ ಇರೋದು ರೂಲ್ಸ್ಗಳು ಏನೇನೋ ಇಟ್ಟವನೆ. ಲಾಟ್ ಸೈಜ್ ಜಾಸ್ತಿ ಮಾಡಂಗಿಲ್ಲ, ಅದ್ ಮಾಡಂಗಿಲ್ಲ, ಮಾರ್ಜಿನ್ ರೂಲ್ ಅಂತೆ, ರೂಲ್ ಅಂತೆ. ಈಗ ನೋಡಿ ಶಾರ್ಕ್ ಫಂಡೆಡ್ ಕಮ್ಮಿ ದುಡ್ಡು ಆರಾಮ್ ಪೀಸ್. ಬ್ರೋ ಇದು ನಿಮ್ಮ ಕೂಪನ್ ಕೋಡ್ ಯೂಸ್ ಮಾಡ್ಬೇಕಂದ್ರೆ ಸೆಕೆಂಡ್ ಟೈಮ್ ಫ್ಯಾಮಿಲಿ ಮೆಂಬರ್ಸ್ ಇಮೇಲ್ ಐಡಿ ಯೂಸ್ ಮಾಡ್ಬೋದಾ? ಮಾಡಿ ಆದ್ರೆ ಅವ್ರದೇ ಅಡ್ರೆಸ್ ಹಾಕಿ, ಅವ್ರದೇ ನೇಮ್ ಹಾಕಿ, ಅವ್ರದೇ ನಂಬರ್ ಹಾಕಿ, ಎಲ್ಲ ಅವ್ರದೇ ಹಾಕಿ. ಓಕೆ. ಬ್ಯಾಂಕ್ ಅಕೌಂಟ್ ನಮ್ದು ಹಾಕಿದ್ರು ಆಗುತ್ತಾ? ಹಾ ಪೀಸ್ ಆತರ ಮಾಡಿ ಅಷ್ಟೇ. ಬ್ರೋ ನಮ್ದೇ ಇನ್ನೊಂದು ಜಿಮೇಲ್ ಐಡಿ ಹಾಕೊಂಡು ಮಾಡಿ ಹೆಂಗ್ ಬೇಕಾದ್ರೂ ಮಾಡಿ, ಬೇರೆ ಜಿಮೇಲ್ ಅಷ್ಟೇ. ಬ್ರೋ ಅಲ್ಲ ಆಮೇಲೆ ಬಿಲ್ಲಿಂಗ್ ಅಡ್ರೆಸ್ ಪೇ ಚೇಂಜ್ ಮಾಡಾದ್ಮೇಲೆ ಯಾವ್ದಾವ್ದೋ ಅಪ್ಲೋಡ್ ಮಾಡ್ಬಿಡೋದು, ಸ್ಕ್ರೀನ್ ಶಾಟ್ ಕೊಡ್ದಂಗೆ. ದುಡ್ಡು ಕೊಡಲ್ಲ ಅಂತ ಅಲ್ಲ, ಅಕೌಂಟ್ ಕೊಡಲ್ಲ ಅಂತ ಅಲ್ಲ, ಅವರು ಲೇಟ್ ಆಗುತ್ತೆ ಕೊಡೋದು. ಯಾಕೆ ತಲೆ ಕೆಡ್ಸ್ಕೊಂಡ್ ಕೂತಿರ್ತೀರಾ? ನಿಮಗಾದ್ರೆ UPI ಮಾಡಕ್ ಇಷ್ಟು ಈಸಿಯಾಗಿ ಸಿಗ್ತಾ ಇದೆ. ನಾನು ಬಿಗಿನರ್ ಆಗಿದ್ದಾಗ ಫಂಡಿಂಗ್ ಪಿಪ್ಸ್ ಅವ್ರು ಬಿಟ್ಟಿದ್ರು, ಅವಾಗ ತಾನೇ UPI ಮಾಡ್ಬೋದು ಅಂತ. ಮಾಡ್ಬಿಟ್ಟು ಫಂಡಿಂಗ್ ಪಿಪ್ಸ್ ಫಂಡೆಡ್ ನೆಕ್ಸ್ಟ್ ನನ್ನ ಮಕ್ಕಳು 7 ದಿನ ಕೊಟ್ಟಿಲ್ಲ ನಮಗೆ ಅಕೌಂಟ್. ಅದ್ರಲ್ಲಿ ಬೇರೆ ಇರೋದ್ 3000 ಫಂಡೆಡ್ ಅಕೌಂಟ್ ತಗೊಂಡ್ಬಿಟ್ಟಿದೀವಿ. ಹಿಂಗೆಲ್ಲ ಇತ್ತು ಮುಂಚೆ, ಇವಾಗ ಆದ್ರೆ ಬ್ರೋ ಇದು ಸ್ಲಿಪ್ ಬಗ್ಗೆ ಹೇಳಿದ್ರಲ್ವಾ, ಎವ್ರಿ ಟ್ರೇಡ್ ಆಗುತ್ತಾ ಇದು? ಇಲ್ಲ ಎಲ್ಲ ಅಲ್ಲ, ಯಾವಾಗ್ಲೋ ಒಂದ್ಸಲಿ. ನಮ್ಗೆ ಹೆಂಗ್ ಐಡೆಂಟಿಫೈಡ್ ಆಗ್ಬೇಕದು? ನ್ಯೂಸ್ ಇದ್ದಾಗ ಮಾತ್ರ ಬ್ರೋ. ನ್ಯೂಸ್ ಇಲ್ಲ ಏನಾದ್ರು ದೊಡ್ಡದಾಗಿ ನ್ಯೂಸ್ ಬಂತು, ಇಲ್ಲ ಟ್ರಂಪ್ ಏನೋ ಒಂದು ಹೊಡೆದ, ಆ ಟೈಮಲ್ಲಿ ಮಾಡ್ತಾ ಇದ್ರಿ ಅಂದಾಗ ಅಷ್ಟೇ. ಚಂದು, ಬ್ರೋ ಸೆಕೆಂಡ್ ಬ್ಯಾಚ್ ಅವ್ರಿಗ ಫಸ್ಟ್ ಬ್ಯಾಚ್ ಅವ್ರಿಗ ಇದನ್ನೆಲ್ಲ ತಗೊಳ್ಳಿಕ್ಕೆ? ಇಬ್ರಿಗೂ. ಅಂದ್ರೆ ನಮ್ಗೆ ಇವಾಗ ಏನು ಗೊತ್ತಿಲ್ಲ. ನಾನು ಟ್ರೇಡಿಂಗ್ ವ್ಯೂ ನಲ್ಲಿ ಜಸ್ಟ್ ನೀವೇನ್ ಹೇಳ್ಕೊಡ್ತಿದ್ರಲ್ವಾ, ಅದು ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಕಲ್ತ್ಕೊಂಡು ಈ ಪಾತ ಹಾಕೋದು ಅಥವಾ ಆತರ ಮಾಡ್ಕೊಂಡು ನಿನ್ನೆ ಅನ್ಸುತ್ತೆ ಟ್ರೇಡ್ ಸಿಕ್ಕಿದ್ 4 ಅವರ್ಸ್ದು. ಆ ತರದ್ದೆಲ್ಲ ಹಾಕದ್ ಕಲ್ತಿದೀವಿ. ಬಟ್ ಡೈರೆಕ್ಟ್ ರಿಯಲ್ ಅಕೌಂಟ್ ಅಲ್ಲಿ ಮಾಡೋದೆಲ್ಲ ರಿಯಲ್ ಗೊತ್ತಿಲ್ಲ ಅಕೌಂಟ್ ಅಲ್ಲಿ ನಮ್ಗೆ. ಮಾಡ್ಬಿಡಿ. ರಿಯಲ್ ಅಕೌಂಟ್ ಅಲ್ಲಿ ಮಾಡಕ್ಕೆ ಹೋಗ್ಬಿಡಿ. ಫಂಡೆಡ್ ಅಕೌಂಟ್ಸ್ ಅಲ್ಲಿ ಮಾಡಿ. ಫಂಡೆಡ್ ಅಕೌಂಟ್ ಇವಾಗ ನೋಡಿ, ಅವ್ರು ಹೇಳಿದ್ರಲ್ಲ ಶಾರ್ಕ್ ಫಂಡೆಡ್ ಅಲ್ಲಿ ಯಾವ್ದು, ಒಂದ್ ನಿಮಿಷ. ಈಗ ನಂಗೆ ಅದೆಲ್ಲ ಯಾವ ಅಕೌಂಟ್ ಫಂಡೆಡ್ ಎಲ್ಲ ಏನ್ ಹೇಳ್ತಿದ್ದೀರಾ ಒಂದು ಗೊತ್ತಿಲ್ಲ. ಬಟ್ ಈಗ ನೀವ್ ಏನ್ ಹೇಳ್ತೀರಾ ಅಷ್ಟೇ. ಈಗ ಇಂಥದ್ರಲ್ಲಿ ಮಾಡಿ ನೋಡಿ ಚೆನ್ನಾಗಿ. ಇಲ್ಲಿ ನಿಮ್ಗೆ ಫಂಡೆಡ್ ಅಕೌಂಟ್ಸ್ ಹೋದಾಗ, ಈಗ ಶಾರ್ಕ್ ಫಂಡೆಡ್ ಅಂತ ಓಪನ್ ಮಾಡ್ತೀರಾ, ಟೈಪ್ ಗೂಗಲ್ ಅಲ್ಲಿ. ಸೊ ಇಲ್ಲಿ ಕೆಳಗಡೆ ಹೋಗಿ ರೂಲ್ಸ್ ನೋಡ್ಕೊಳ್ಳಿ. ರೂಲ್ಸ್ ನ ಬರ್ಕೊಳ್ಳಿ. ನೋಡಿದ್ರೆ ನಿಮಗೆ ಮರ್ತೋಗ್ತೀರಾ. ಬರೀರಿ ರೂಲ್ಸ್ ಎಲ್ಲಾದ್ರದ್ದು. ಹಿಂಗೆ ಇದು ರೂಲ್ಸು. ನಾನೇ ಇದುವರೆಗೂ ಇನ್ನೂ ರೂಲ್ಸ್ ಬರಿತಾನೆ ಇರ್ತೀನಿ ಎಲ್ಲಾದ್ರದ್ದು, ಎಲ್ಲಾ ಫಾರ್ಮ್ಗಳದ್ದು ಹೊಸ್ದಾಗ್ ಹೋದಾಗ. ಸೊ ಇಲ್ಲಿ ರೂಲ್ಸ್ ನೋಡಿ, $5,000 ಏನ್ ಕೊಟ್ಟಿದ್ದಾನೆ. ಫಸ್ಟ್ ಒಂದು ಅಕೌಂಟ್ ಕೊಡ್ತಾನೆ, $5,000 ಅಕೌಂಟ್. ಅದ್ರಲ್ಲಿ 9% ನೀವು ಮಾಡ್ಬೇಕು ಪ್ರಾಫಿಟ್ ಟಾರ್ಗೆಟ್. ಹಂಗಂದ್ರೆ $450 ಮಾಡ್ಬೇಕು. ಡೈಲಿ ನೀವು ಬರೀ 4% ಮಾತ್ರ ರಿಸ್ಕ್ ಮಾಡಕ್ ಆಗೋದು. ಹಂಗಂದ್ರೆ 200 ರಿಸ್ಕ್ ಇದೆ ನಿಮ್ಮ ಹತ್ರ ದಿನದಲ್ಲಿ. ಅದಕ್ಕಿಂತ ಜಾಸ್ತಿ ರಿಸ್ಕ್ ಮಾಡಿದ್ರೆ ಅಕೌಂಟ್ ಹೋಗೆ, ಹೊಸ್ದಾಗಿ ದುಡ್ಡು ಕೊಟ್ಟು ತಗೋಬೇಕು. 10% ಮ್ಯಾಕ್ಸಿಮಮ್. ಸೊ $500 ರಿಸ್ಕ್ ಕೊಟ್ಟಿದ್ದ ನಿಮ್ಗೆ ಟೋಟಲ್ ಓವರ್ ಆಲ್. ನಿಮ್ಮ ಹತ್ರ ಇರೋದು $5,000 ಅಕೌಂಟ್. ಅಷ್ಟೇ. ಇದು ಇಷ್ಟು ದಿನದಲ್ಲಿ ಮಾಡ್ಬೇಕು ಅನ್ನೋದಿರತ್ತಾ? ಎಷ್ಟು ದಿನ ತಗೊಳ್ಳಿ, ಇನ್ಫಿನಿಟಿ ಟೈಮ್ ಇಲ್ಲ ಇದಕ್ಕೆ. ಆದ್ರೆ 30 ದಿನ ಮಾಡದೆ ಬಿಡಂಗಿಲ್ಲ, ಇನ್ಆಕ್ಟಿವ್ ಆಗಿರಂಗಿಲ್ಲ. ಒಂದಿನ ತಪ್ಪಿಸ್ದಿರ ಮಾಡ್ತಾನೆ ಇರ್ಬೇಕು? ಇಲ್ಲ 30 ದಿನ ಕಂಪ್ಲೀಟ್ ಬಿಡಂಗಿಲ್ಲ, ಒಂದಾರು ಮಾಡಿರ್ಬೇಕು ಅಷ್ಟ್ರಲ್ಲಿ. ಓಕೆ. ಸೊ ಈ ತರ ರೂಲ್ಸ್ ಗಳು ನೋಡಿ. ಇದ್ರಲ್ಲಿ ನೋಡಿ 1% ಮ್ಯಾಕ್ಸ್ ರೂಲು ಇಲ್ಲ, ಯಾವ್ದು ಇಲ್ಲ ನೋಡಿ. ಅಕೌಂಟ್ 2 ಸ್ಟೆಪ್ಗಳಿಗೆ ಹೋದಾಗ ನಿಮ್ಗೆ ಈ ತರ ರೂಲ್ಸ್ ಗಳು ಕಮ್ಮಿ ಮಾಡ್ತಾನೆ. ಕನ್ಸಿಸ್ಟೆನ್ಸಿ ಇಲ್ಲ, ಮ್ಯಾಕ್ಸ್ ರೂಲ್ಸ್ ಇಲ್ಲ, ಇದೆಲ್ಲ ಯೂಸ್ ಮಾಡ್ಕೊಬೇಕಾಗತ್ತೆ. ಆದ್ರೆ ನಿಮ್ಗೆ ಫಂಡೆಡ್ ಸ್ಟೇಜ್ ಅಲ್ಲಿ ಕೊಡ್ತಾನೆ ಮ್ಯಾಕ್ಸ್ ರೂಲ್. 1% ಮಾತ್ರ ರಿಸ್ಕ್ ಮಾಡಪ್ಪ. ನೀವ್ ಅನ್ಕೋತೀರಾ ಫಂಡಿಂಗ್ ಅಕೌಂಟ್ ಅಲ್ಲಿ ರೂಲ್ಸ್ ಹೆವಿ ಇರುತ್ತೆ, ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗ್ತಿರಲ್ಲ, ದಿನ ದುಡ್ಡು ಮಾಡಕ್ ನೋಡ್ತಿರಲ್ಲ. ಆಗ ನೀವೇ ಈ ರೂಲ್ಸ್ ಎಲ್ಲ ಫಾಲೋ ಮಾಡ್ತಾನೆ ಇರ್ತೀರಾ ನೀವೇ. ಈಗ ನಾನು ಹೇಳ್ತೀನಿ ಬರೀ 1% ರಿಸ್ಕ್ ಮಾಡಿ. ಅವನೇನ್ ಕೊಟ್ಟಿದ್ದಾನೆ,
ಫಂಡೆಡ್ ಅಕೌಂಟ್ ಸ್ಟೇಜ್ ಅಲ್ಲಿ ಫ್ಲೋಟಿಂಗ್ 1% ರೂಲ್ ಮಾತ್ರ 1% ಮಾತ್ರ ರಿಸ್ಕ್ ಮಾಡಬೇಕು. ಅವನು ಅದೇ ಕೊಟ್ಟಿದಾನ. ರಿಯಲ್ ಆಗಿ ನೀವು ಟ್ರೇಡಿಂಗ್ ಅಲ್ಲಿ ಪ್ರಾಫಿಟಬಲ್ ಆಗಕ್ಕೆ ಏನ್ ಬೇಕೋ ಅದೇ ರೂಲ್ಸ್ ಕೊಟ್ಟಿರ್ತಾರೆ ಅವ್ರುನು. ಎಕ್ಸ್ಟ್ರಾ ಏನ್ ಕೊಟ್ಟಿರಲ್ಲ. ಎಲ್ಲೋ ಕಿತ್ತೋಗಿರೋ ಫಾರ್ಮ್ಗಳು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಅಷ್ಟೇ. ಅಲ್ಲ, ಈಗ ನೀವು 1% ರಿಸ್ಕ್ ಅಂತ ಹೇಳ್ತೀರಾ, ಬಟ್ ನಾವ್ ಅಲ್ಲಿ ತಗೋಬೇಕಾದ್ರೆ 1:3 ತರ ತಗೊಂತೀವಲ್ಲ, ಅದು 1% ಬರುತ್ತೆ ಅಂತ ನಮ್ಗೆ ಹೇಗೆ ಅದಾಗುತ್ತೆ? ನಮ್ ಅದು ಲಾಟ್ ಕ್ಯಾಪಿಟಲ್ಗೆ ಸೈಜಸ್ ಇರುತ್ತೆ. MT5 ಕನೆಕ್ಟ್ ಮಾಡ್ಕೋಬೇಕು, ಲಾಟ್ ಸೈಜ್ ನೋಡ್ಬೇಕು. ಇದಕ್ಕೆಲ್ಲ ನೀವು ಹೆಂಗೆ ಅಂದ್ರೆ ಇವಾಗ ಈ ತರ ಈಗ ರಾಧಾ ಮ್ಯಾಮ್ ಕೇಳ್ತಾ ಇದ್ರೆ ಅದು ಇದು ಗೊತ್ತಿಲ್ಲ ಅಂತ. ಸೊ ಈ ತರ ಇರೋರು ಏನಾರು ಹಿಂಗೆ ಇದೇ ಸಿನಾರಿಯೋದಲ್ಲಿ ಇದ್ರೆ ನೀವುನು ನಂಗೂ ಗೊತ್ತಾಗ್ತಾ ಇಲ್ಲ ಹೆಂಗ್ ಮಾಡ್ಬೇಕು ಅಂತ ಕಂಪ್ಲೀಟ್ ಎಲ್ಲ ಯೂಟ್ಯೂಬಿಗೆ ಹೋಗಿ ಹೌ ಟು ಯೂಸ್ ಫಂಡೆಡ್ ಅಕೌಂಟ್, ಹೌ ಟು ಯೂಸ್ ಶಾರ್ಕ್ ಫಂಡೆಡ್ ಅಕೌಂಟ್, ಎಕ್ಸ್ಪ್ಲೈನ್ ಮೀ ರೂಲ್ಸ್ ಆಫ್ ಶಾರ್ಕ್ ಫಂಡೆಡ್, ಪ್ರೈಮ್ ಅಕೌಂಟ್ ನೋಡಿ, ಪ್ರೈಮ್ ಅಕೌಂಟ್ ಡೈಲಿ ಪರ್ಫಾರ್ಮೆನ್ಸ್ ರಿವಾರ್ಡ್ ಅಕೌಂಟ್ $5,000 ನೋಡಿ. ಅದಾದ್ಮೇಲೆ ಹೌ ಟು ಕನೆಕ್ಟ್ ಶಾರ್ಕ್ ಫಂಡೆಡ್ ಇಂಟು MT5 ಕನೆಕ್ಟ್ ಮಾಡೋದು ಹೆಂಗೆ ನೋಡಿ. ಕನೆಕ್ಟ್ ಮಾಡಿದ್ಮೇಲೆ ಹೌ ಟು ಪ್ಲೇಸ್ ಟ್ರೇಡ್ಸ್ ಇನ್ MT5 ಇದನ್ನ ನೋಡಿ. ಹೌ ಟು ಟೇಕ್ ಟ್ರೇಡ್ಸ್ ಇನ್ MT5 ವಿತ್ ಫಂಡೆಡ್ ಅಕೌಂಟ್ಸ್ ನೋಡಿ. ಈ ತರ ಒಂದೊಂದೇ ಸ್ಟೆಪ್ ನೋಡ್ತಾ 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 ಹೋಗಿ ಕಂಪ್ಲೀಟ್ ಅರ್ಥ ಆದ್ಮೇಲೆ ಟ್ರೇಡ್ ಪ್ಲೇಸ್ ಮಾಡಿ. ಅದು ಎಷ್ಟು ಕಮ್ಮಿ ಲಾಟ್ ಸೈಜಸ್ ಅಂತ. ಸೊ ಓಕೆ, ವಾಟ್ ಆರ್ ಲಾಟ್ ಸೈಜಸ್ ಕಮ್ಮಿ ನಾರ್ಮಲ್ ಆಗಿ ನೋಡ್ತಾ ಇರಿ. ಚಿಕ್ಕದೆಲ್ಲ ನಾನು ಎಲ್ಲ ಹೇಳ್ಕೊಡಕ್ ಹೋದ್ರೆ ತುಂಬಾ ಟೈಮ್ ಬೇಕು, ಆಗೋದೇ ಇಲ್ಲ ಹೇಳ್ಕೊಡಕ್ ಎಲ್ಲಾನು. ಅದಕ್ಕೋಸ್ಕರ ನೀವೇ ಅದನ್ನೆಲ್ಲ ನೋಡ್ಕೊಳ್ಳಿ ಯೂಟ್ಯೂಬ್ ಅಲ್ಲಿ ಚಿಕ್ಕ ಥಿಂಗ್ಸ್ ಎಲ್ಲ. ಈ ತರ ಎಲ್ಲ ಆದ್ಮೇಲೆ ಆರಾಮಾಗಿ ಟ್ರೇಡ್ ಪ್ಲೇಸ್ ಮಾಡಿ ರೂಲ್ಸ್ ಸರ್ ನೋಡ್ಕೊಂಡು. ಇದರಲ್ಲಿ ನಾವು ಡಾಲರ್ ಇಂದ ರುಪೀಸ್ಗೆ ಕನ್ವರ್ಟ್ ಮಾಡ್ಕೊಂಡು ಟ್ರೇಡ್ ಮಾಡ್ಬೋದಾ ಸರ್? ಹಂಗ ಯಾಕೆ ಮಾಡ್ತೀರಾ? ನೀವು ಟ್ರೇಡರ್ ಆಗ್ಬೇಕು ಅಂದ್ರೆ ನೀವು ಡಾಲರ್ ಅಲ್ಲಿ ನೀವು ಇದಾಗಿ ಪರ್ಫೆಕ್ಟ್ ಆಗಿ. ಅಂದ್ರೆ ಫಸ್ಟ್ ಟೈಮ್ ನಾವು ಗೊತ್ತಿರಲಿಲ್ಲ, ಅದಕ್ಕೋಸ್ಕರ. ಅಂದ್ರೆ ಇವಾಗ ನಾವು ಗೊತ್ತಿದೆ ಬೇಡ. ನೀವು ಒಂದ್ಸಲಿ ನೀವು ಒಳಗಡೆ ಹೋಗಿ, ಈಗ ನನ್ಗೂ ಗೊತ್ತಿರ್ಲಿಲ್ಲ, ಒಳಗಡೆ ಹೋಗಿ ಒಂದ್ 2 ಟ್ರೇಡ್ ತಗೊಂಡ್ಮೇಲೆ ನಂಗೆ ಗೊತ್ತಾಯ್ತು ಓಕೆ ಡಾಲರ್ಸ್ ಇಷ್ಟು ರಿಸ್ಕ್ ಮಾಡ್ಬೇಕು ಹಂಗೆ ಹಿಂಗೆ ಅಂತ. ನಿಮ್ಗೂ ಹಂಗೆ ಒಂದೇ ದಿನ ಎಲ್ಲ ಬೇಕು ಆಗಲ್ಲ. ನಿಧಾನಕ್ಕೆ ಸಿಗ್ತಾ ಹೋಗುತ್ತೆ. ಕನ್ಸಿಸ್ಟೆಂಟ್ ಆಗಿ ಬೆಳೀರಿ. ಎಲ್ಲ ರೂಲ್ಸ್ಗೋಸ್ಕರ ಇಲ್ಲಿ FAQ ಸೆಕ್ಷನ್ ಇದೆ, ಟ್ರೇಡಿಂಗ್ ರೂಲ್ಸ್ ಅಂಡ್ ಗೈಡ್ಲೈನ್ಸ್ ಇದೆ. ನಿಮ್ಗೆ ಯಾವ ಅಕೌಂಟ್ ತಗೋತಾ ಇರ್ತೀರಾ 2 ಸ್ಟೆಪ್ ಮಾಡಲ್, ಅದ್ರ ರೂಲ್ಸ್ ಏನೇನಿದೆ ಎಲ್ಲ ಇಲ್ಲಿರುತ್ತೆ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ತಲೆಯಲ್ಲಿ ಇಟ್ಕೊಂಡಿರಿ, ಅಂಟಿಸ್ಕೊಳ್ಳಿ, ಎಲ್ಲಾದ್ರೂ ಸ್ಟಿಕ್ ಮಾಡ್ಕೊಳ್ಳಿ ಸ್ಟಿಕ್ಕಿ ನೋಟಲ್ಲಿ. ಸೊ ಈ ತರ ಎಲ್ಲ ಮಾಡಬೇಕು. ಸೊ ಓಕೆ, ಆರಾಮಾಗಿ ಮಾಡಿ, ಟೆನ್ಷನ್ ತಗೋಬೇಡಿ. ಯಾಕಪ್ಪ ಹೋಗೋದೇ ಇಲ್ವಲ್ಲ ಇವರು, ನೆಕ್ಸ್ಟ್ ಸ್ಟೆಪ್ ಹೋಗ್ತಾನೆ ಇಲ್ವಲ್ಲ, ಈ ಸ್ಟೆಪ್ ನೀವೇನಿದ್ದೀರಾ ಇದು ಇಂಪಾರ್ಟೆಂಟ್. ಇವತ್ತಿನ ಪಾಸ್ ತೋರ್ಸಿದ್ರ ಚಂದು ನೀವು? ಪಾಸ್ ಹಾಕೋದು ಇವತ್ತಿನ ಟ್ರೇಡ್ LLC. ನಮಿಗೊಂದು ರಿಕ್ವೆಸ್ಟ್ ಏನ್ ಗೊತ್ತಾ, ನೀವೇನಾದ್ರೂ ಇವತ್ತು ಟ್ರೇಡ್ ತಗೊಂಡಿದ್ರೆ ಅದು ಎಲ್ಲಿ ತಗೊಂಡಿದ್ದೆ ಅಂತ ನಮಗ್ ತೋರ್ಸಿದ್ರೆ ನಾವು ಹಾಕೊಂಡಿರ್ತೀವಿ. ಇಲ್ಲ ನಾನು ಫಸ್ಟ್ ಅದೇ ಮಾಡೋದು. ಫಸ್ಟ್ ಬ್ಯಾಚ್ ಇಂದಾನು ಅದೇ ಮಾಡ್ತಿರೋದು. ನಾನು ಟ್ರೇಡ್ ತಗೊಂಡಿದ್ದೆಲ್ಲ ಫಸ್ಟ್ ಬಂದ ತಕ್ಷಣ ಎಕ್ಸ್ಪ್ಲೈನ್ ಮಾಡ್ತೀನಿ. ಅದಾದ್ಮೇಲೆ ನಿಮಗೆ ಏನಪ್ಪಾ ಅದಾದ್ಮೇಲೆ ಕ್ಲಾಸಸ್ಗೆ ಹೋಗೋದು ನಾನು ಆಕ್ಚುಲಿ. ಅದು ಯಾಕಂದ್ರೆ ನಾವ್ ಹಾಕೊಂಡಿರೋದು ಒಂದೇ ಮ್ಯಾಚ್ ಆಗುತ್ತಾ, ನಾವ್ ಮಾಡ್ತಿರೋದು ಪರ್ಫೆಕ್ಟ್ ಇದೆಯಾ ಅನ್ನೋದು ಒಂದು ಐಡಿಯಾ ಬರುತ್ತೆ. ಗ್ರೂಪ್ ಅಲ್ಲಿ ಹಾಕಿದ್ರೆ ತುಂಬಾ ಜನ ಹಾಕ್ತಾರೆ, ಯಾವ್ದು ಸರಿ ಇಲ್ಲ ಅನ್ನೋದೇ ಗೊತ್ತಾಗಲ್ಲ. ನೀವು ಆನ್ಲೈನ್ ಬಂದಾಗ ನಮ್ಗೆ ಕ್ಲಾಸ್ ಅಲ್ಲಿ ಗೊತ್ತಾಗತ್ತೆ, ಎಸ್ ನಾನು ಹಾಕಿದ್ದು ಕರೆಕ್ಟ್ ಇದೆ, ಇದು ರಾಂಗ್ ಇದೆ, ಯಾಕೆ ರಾಂಗ್ ಕೇಳೋದು. ನಾಳೆಯಿಂದ ಟ್ರೇಡ್ಸ್ ನ ಫಸ್ಟ್ ಎಕ್ಸ್ಪ್ಲೈನ್ ಮಾಡೋಣ ಕ್ಲೀನ್ ಆಗಿ ಮತ್ತೆ. ಸರಿ ಓಕೆ. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ತಲೆಯಲ್ಲಿ ನೆನಪಿರ್ಲಿ, ಮಂಡೇ ಅಂಡ್ ಫ್ರೈಡೇ ಆರ್ ವೆರಿ ಬ್ಯಾಡ್ ಡೇಸ್ ಟು ಟ್ರೇಡ್. ಯಾಕಂದ್ರೆ ಅವಾಗ ಕರೆಕ್ಟ್ ಆಗಿ ಮಾರ್ಕೆಟ್ ಮೂವ್ ಆಗಲ್ಲ, ಮೂವ್ ಆದ್ರೂ ನಿಧಾನಕ್ಕೆ ಮೂವ್ ಆಗುತ್ತೆ, ಕರೆಕ್ಟ್ ಆಗಿ ಸಿಗಲ್ಲ. ಇದೆಲ್ಲ ನೆನಪಿರ್ಲಿ ತಲೆಯಲ್ಲಿ. ಬ್ರೋ ಸಂಡೇ ಅಲ್ಲ, ಸಾಟರ್ಡೆ ಸಂಡೇ ಮತ್ತೆ ಟ್ರೇಡಿಂಗ್ ಡೇಸ್ ಅದು ನಾನು ಕೇಳಕ್ ಬಂದೆ ಇವಾಗ. ಅದಿನ್ನೂ ಇಂಪ್ಲಿಮೆಂಟ್ ಮಾಡಕ್ ಟೈಮ್ ಬೇಕು ಬ್ರೋ. ಅವ್ರ ಏನ್ ಮಾಡ ಫಸ್ಟ್ ಫ್ಯೂಚರ್ಸ್ ಬರುತ್ತೆ. ಓಕೆ, ಹೊಸ ಪೇರ್ ಕೊಡ್ತಾನೆ. ಇಲ್ಲಿ XAUSD ಅಂತ ಇದೆ. ಗೋಲ್ಡ್ ಬ್ರೋಕರ್ ಅಲ್ಲೆಲ್ಲ ನೀವು ಟ್ರೇಡ್ ಮಾಡಕ್ಕೆ, ಇಲ್ಲ ಪ್ರಾಪ್ ಫಾರ್ಮ್ಸ್ ಅಲ್ಲಿ ಟ್ರೇಡ್ ಮಾಡಕ್ಕೆ ಹೊಸ ಪೇರ್ ಕೊಡ್ತಾನೆ. ಗೋಲ್ಡ್ 247 ಅಂತ ಏನೋ ಬರುತ್ತೆ ಅಂತ ಹೇಳ್ತಾ ಇದಾರೆ. ಇನ್ನು ಅದಿನ್ನು ಬರ್ಬೇಕು, ಇಂಪ್ಲಿಮೆಂಟ್ ಆಗ್ಬೇಕು. ಅಲ್ಲಿ ಇಂಪ್ಲಿಮೆಂಟ್ ಆಗಿ ಫ್ಯೂಚರ್ಸ್ ಇಂಪ್ಲಿಮೆಂಟ್ ಆಗ್ಬೇಕು. ಫ್ಯೂಚರ್ಸ್ ಇಂದ CFDs ಬರ್ಬೇಕು, ಬ್ರೋಕರ್ಸ್ ಬರ್ಬೇಕು. ಇನ್ನು ಬೇಜಾನ್ ಟೈಮ್ ಇದೆ, ಆರಾಮಾಗಿರಿ. ಅಂದ್ರೆ ಈ ಸಾಟರ್ಡೆ ಬರಲ್ವಾ? ಬಂದ್ರು ನಾವು ಟ್ರೇಡ್ ಮಾಡಕ್ ಆಗಲ್ಲ ಬ್ರೋ. ಅದೇ ನಾನು ಈ ಸಾಟರ್ಡೆ ಬರುತ್ತೆ ಅನ್ಕೊಂಡಿದ್ದೀನಿ. ಬಂದ್ರು ಟ್ರೇಡ್ ಮಾಡಕ್ ಆಗಲ್ಲ. ಹೆಂಗೆ? ಎಲ್ಲ ಬ್ರೋಕರ್ಗಳು ಆಡ್ ಮಾಡ್ಬೇಕು. ಬ್ರೋಕರ್ ಅಲ್ಲಿ ಏನೇನೋ ರೆಗ್ಯುಲೇಷನ್ಸ್ ಇರುತ್ತೆ, ಅದನ್ನೆಲ್ಲ ಅವ್ನ್ ಚೇಂಜ್ ಮಾಡ್ಬೇಕು. CFDs ಈಗ ಪ್ರಾಪ್ ಫಾರ್ಮ್ಗಳು ಸಾಟರ್ಡೆ ಸಂಡೇ ನೀವು ಬಿಟ್ಕಾಯಿನ್ ಅಲ್ಲೂ ಟ್ರೇಡ್ ಮಾಡಕ್ ಆಗಲ್ಲ. ಯಾಕೆ? ಅವರು ಮೇಂಟೆನೆನ್ಸ್ ಇಟ್ಕೊಂಡಿರ್ತಾರೆ, ಏನೇನೋ ಚೇಂಜಸ್ ಮಾಡ್ತಿರ್ತಾರೆ. ಇವಾಗ ಅವರು ಚೇಂಜಸ್ ಮಾಡ್ಕೋಬೇಕು. ಎಲ್ಲ ಕಂಪ್ಲೀಟ್ ಚೇಂಜ್ ಆಗುತ್ತೆ ಒಂದೇ ಒಂದ್ ಚೇಂಜ್ ಇಂದ. ಅದಕ್ಕೋಸ್ಕರ ತುಂಬಾ ಟೈಮ್ ಹಿಡಿಯುತ್ತೆ. ನೋಡೋಣ ಎಷ್ಟಿಂದ ಆಗುತ್ತೆ ಅಷ್ಟಿಂದ
ಮಂಡೇ ಯಾಕಂದ್ರೆ ಟು ಫ್ರೈಡೇನೆ ಚೆನ್ನಾಗಿತ್ತು ಬ್ರೋ. ಈಗ ಸ್ಯಾಟರ್ಡೆ ಸಂಡೇ ಇಲ್ಲ ಅದು ಸುಮ್ನಿರಿ ಬ್ರೋ, ಸ್ಯಾಟರ್ಡೆ ಸಂಡೇ ಬರ್ಬೇಕು. ಆಗ ನಮಗೆ ಯಾವಾಗ ಬೇಕು ಅವಾಗ ರಜಾ ಹಾಕೋಬಹುದು ಟ್ರೇಡಿಂಗ್ ಇಂದ. ಈಗ ಸ್ಯಾಟರ್ಡೆ ಸಂಡೇ ಮಾತ್ರ ರಜಾ ಹಾಕ್ಬೇಕು. ಹಾ ಇದನ್ನ ಆಗುತ್ತೆ ಅಂದ್ರೆ ಲಾಸಸ್ ಅದಾಗುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲ ಇನ್ಫ್ಲುಯೆನ್ಸರ್ ಬರ್ತಾರಲ್ವಾ. ಹ್ಮ್ ಈಗ ಮಂಡೇ ಟು ಫ್ರೈಡೇನೆ ಲಾಸಸ್ ಜಾಸ್ತಿ ಆಗ್ತಿತ್ತು. ಇನ್ನೊಂದೆರಡು ಡೇ ಆಡ್ ಮಾಡಿದ್ದಾರೆ. ಕಲಿಯೋವರೆಗೂ ಲಾಸಸ್ ಆಗ್ತಾನೆ ಇರುತ್ತೆ ಬ್ರೋ. ಫುಲ್ ಕಲಿಯೋವರೆಗೂ ಲಾಸಸ್. ₹1 ಮಾಡಕ್ ಆಗಲ್ಲ. ಮಾಡ್ತೀರಾ, ಮಾಡೋದ್ನ ಕಾನ್ಫಿಡೆನ್ಸ್ ಆಗಿ ಬಿಲ್ಡ್ ಮಾಡ್ಕೋತೀರಾ. ಹಂಗನ್ಬಿಟ್ಟು ದುಡ್ಡು ಮಾಡಕ್ ಸ್ಟಾರ್ಟ್ ಆಗೋದೆ ಅಂತ ಅನ್ಕೊಳ್ಳೇಬೇಡಿ ಯಾರುನು. ಯಾಕಂದ್ರೆ ನೀವು ಕಂಪ್ಲೀಟ್ ಪ್ರಾಫಿಟಬಲ್ ಆಗಕ್ ಯಾವಾಗ ಅಂದ್ರೆ, ಯಾರ್ ಪ್ರಾಫಾರ್ಮ್ ಆಗ್ಲಿ, ಯಾರೇ ರೂಲ್ಸ್ ಕೊಟ್ರು ಏನು ತಗೊಳ್ದಂಗ್ ನೀವೇ ರೂಲ್ಸ್ ಹಾಕೊಂಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅವಾಗ ದಿನಕ್ಕೆ ಇಷ್ಟೇ ರಿಸ್ಕ್, ದಿನಕ್ಕೆ ಇಷ್ಟೇ ಟ್ರೇಡ್, ಮುಗೀತು. ಏನಾರು ಆಗ್ಲಿ ಮಾರ್ಕೆಟ್ ಅಲ್ಲಿ. ನಾನು ಇವತ್ತು ಒಂದು ಟ್ರೇಡೇ ತಗೊಂಡಿಲ್ಲ ಇದ್ರಲ್ಲಿ, CFDs ಅಲ್ಲಿ. ಯಾಕೆ ನೋಡ್ದೆ, ಮುಗೀತ್ ಕತೆ. ಹೋಯ್ತು ಮುಗೀತು. ಇವತ್ತು ಹಾಳಾಯ್ತು ದಿನ ಅಂತ ಇದೊಂದು ಫಾಲಲ್ಲೇ ಗೊತ್ತಾಗೋಯ್ತು. ಈ ರೇಂಜ್ ಬೀಳಿಸ್ತಾ ಇನ್ ಯಾವಾಗ ಎತ್ತಿಸ್ತಾನೋ ಗೊತ್ತಿಲ್ಲ. ಸೊ ಈ ತರ ಎಲ್ಲ ಇದ್ದಾಗ ಅವಾಯ್ಡ್ ಮಾಡಿ. ಸ್ವಲ್ಪ ಆರಾಮಾಗಿ ನೋಡಿ, ಒಂದೊಂದು ಫಂಡೆಡ್ ಅಕೌಂಟ್ ತಗೊಂಡು ಆರಾಮಾಗಿ ಪ್ರಾಕ್ಟೀಸ್ ಮಾಡಿ, ಕಮ್ಮಿ ರಿಸ್ಕ್ ಅಲ್ಲಿ ಮಾಡಿ. ಫಂಡೆಡ್ ಅಕೌಂಟ್ಸ್ನ 0.01 ಅಲ್ಲಿ ಲಾಟ್ ಅಲ್ಲಿ ಮಾತ್ರ ಮಾಡಿ. ಹೋಗಿ ಯೂಟ್ಯೂಬ್ಗೆ ಏನಾದ್ರು ಗೊತ್ತಾಗ್ತಿಲ್ಲ ಅಂದ್ರೆ ಎಲ್ಲಾ ವಿಡಿಯೋಸು ಇದೆ ಯೂಟ್ಯೂಬ್ ಅಲ್ಲಿ. ಪ್ರತಿ ಒಂದು ಈ ಲೈನ್ ಹೆಂಗ್ ಎಳಿಯೋದು, ಟ್ರೆಂಡ್ ಲೈನ್ ಹೆಂಗ್ ಎಳಿಯೋದು, ರೆಕ್ಟಾಂಗಲ್ ಹಾಕದ್ ಹೆಂಗೆ, ಹಿಂಗಂದ್ರೇನು, ಇಲ್ಲಿ ಮಾರ್ಕ್ಗಳು ಬರ್ತಿದ್ಯಲ್ಲ ರೆಡ್, ಗ್ರೀನು, ಆರೆಂಜು, ಈ ತರ, ಇದೆಲ್ಲ ಏನು, ಇದನ್ನ ಹೆಂಗ್ ಯೂಸ್ ಮಾಡೋದು, ಇದೇನ್ ಮಾಡುತ್ತೆ, ಪ್ರತಿ ಒಂದ್ರದ್ದು ವಿಡಿಯೋಸ್ ಇದೆ. ನೀವು ಸರ್ಚ್ ಮಾಡ್ಬೇಕಷ್ಟೇ ಹೋಗಿ. ಬ್ರೋ ಹಾ ಬ್ರೋ. ಇದು ಇವಾಗ ಬಂದೆ ನಾನು ಜಸ್ಟ್ ಜಾಯ್ನ್ ಆದೆ. NYS ಇದು ಫಂಡೆಡ್ ಅಕೌಂಟ್ ಕೊಟ್ರಲ್ಲ ಬ್ರೋ, NYS ಅವರು, ಸಾರಿ ಹೇಳಿ ಬ್ರೋ. YS ಅವರು. ಹಾ ಹಾ ಅದು ಅದರಲ್ಲಿ ಡೈಲಿ ಏನೋ ಮಿನಿಮಮ್ ಇಷ್ಟೇ ಮಾಡ್ಲೇಬೇಕಂತ ಇದೆಯಲ್ಲ ಬ್ರೋ, 0.25%. ಹಾ ಸೊ ಅದು ನಾನು ಇವತ್ತು ಈವ್ನಿಂಗ್ ಅದು ಬಂತು, ಫಂಡೆಡ್ ಅಕೌಂಟ್ ಈವ್ನಿಂಗ್ ಬಂತು ನನಗೆ ಫ್ರೀ. ಓಕೆ ಸೊ ಅದನ್ನ ನಾನು MT ಫೈಲ್ ಎಲ್ಲ ಲಿಂಕ್ ಮಾಡ್ಕೊಂಡೆ. ಓಕೆ ಬಟ್ ಇವತ್ತು ನಾನು ಟ್ರೇಡೇ ಮಾಡಿಲ್ಲ. ಬಟ್ ಅವ್ರು ಕೊಟ್ಟಿರೋದಲ್ಲಿ ಮಿನಿಮಮ್ 0.25% ಮಾಡ್ಬೇಕಂತ ಇದೆ ಡೇ. ಹ್ಮ್ ಅದನ್ನಾದ್ರೂ ಇವತ್ತು ಮಾಡ್ಲೇಬೇಕಾ ಹೆಂಗೆ ಅಂತ ಬ್ರೋ ಕನ್ಫ್ಯೂಸ್ ಆಗ್ತಿದೆ ನನಗೆ. ಮಾಡ್ಲೇಬೇಕು ಅಲ್ಲ, ಅಷ್ಟು ಮಾಡ್ಬೇಕು ಒಂದ್ ಪ್ರಾಫಿಟಬಲ್ ಡೇ ಅಂತ ಕನ್ಸಿಡರ್ ಆಗಕ್ಕೆ. ಇವಾಗ ನಾವೇನಾದ್ರು ಟ್ರೇಡ್ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಇಷ್ಟು ಮಾಡ್ಲೇಬೇಕು. ಇಲ್ಲ ಇವಾಗ ಹಂಗಲ್ಲ ಮಾಡ್ಲೇ ಬ್ರೋ, ಇಲ್ಲ ಅಂದ್ರೆ ಮಿನಿಮಮ್ ಪ್ರಾಫಿಟಬಲ್ ಡೇ ಅಂತ ಕೊಟ್ಟಿರ್ತಾನೆ. 3 ಡೇ 5 ಡೇ ಅಂತ. 3 ಡೇ ಮಾಡಿರ್ಲೇಬೇಕು ಫಸ್ಟ್ ಫೇಸ್ ಕ್ಲಿಯರ್ ಆಗಕ್ಕೆ ಅಂತ ಇರುತ್ತೆ. ಓಕೆ ಆ 3 ಡೇಗೆ 1 ಡೇ ಅಂತ ಕೌಂಟ್ ಆಗಕ್ಕೆ ಮಿನಿಮಮ್ 0.25% ಮಾಡಿರ್ಬೇಕು ಅಷ್ಟೇ. ಓಕೆ ಓಕೆ ಬರೀ ನಾನು ಹಂಗೆ ಅನ್ಕೊಂಡೆ. 0.1% ಮಾಡ್ಬಿಟ್ಟು ನೀವು ಅಕೌಂಟ್ ಅಲ್ಲಿ ಇದು ನಾನು ಪ್ರಾಫಿಟ್ ಮಾಡಿದ್ದೀನಿ, ಪ್ರಾಫಿಟಬಲ್ ಡೇ ಅಂತ ಕನ್ಸಿಡರ್ ಮಾಡಿ ಅಂದ್ರೆ ಅವ್ರು ಮಾಡಲ್ವಂತೆ. ಆ ತರ ಅಷ್ಟೇ. ನನ್ಗೂ ಬಂದೇ ಇಲ್ಲ ಬ್ರೋ. ಅವರೇಜ್ ಅಂದ್ರೆ ನೀವ್ ಹೇಳ್ತಿರೋದ್ ಪ್ರಕಾರ ಅವರೇಜ್ ಆಗಿರ್ಬೇಕಂತನಾ? ಅಲ್ಲ ಬ್ರೋ, ಹಾ ಬ್ರೋ, ಇವಾಗ 5 ಡೇಸ್ ಮಾಡ್ತೀವಿ ಅಂದ್ರೆ 5 ಡೇಸ್ ಅದು ಅವರೇಜ್ ಅಲ್ಲ ಬ್ರೋ, 0.25% ಅದು ಅವರೇಜ್. ಕನ್ಸಿಸ್ಟೆನ್ಸಿ ರೂಲ್. ಅವರೇಜ್ ಇವಾಗ ನೋಡಿ, ಮಿನಿಮಮ್ 3 ಡೇಸ್ ಬೇಕು ನಿಮ್ಮ ಅಕೌಂಟ್ ಕ್ಲಿಯರ್ ಆಗಕ್ಕೆ ಅಂತ ಇರುತ್ತೆ. ಓಕೆನಾ? ಸೊ ಆ 3 ಡೇಸ್ ಅಂತ ಇದೆಯಲ್ಲ, 3 ಡೇ ಅಲ್ಲಿ ಫಸ್ಟ್ ಡೇ ಬರ್ತೀರಾ, ಟ್ರೇಡ್ ಮಾಡ್ತೀರಾ. ಫಸ್ಟ್ ಡೇ ಎಷ್ಟು ಮಾಡ್ತೀರಾ? ಬರೀ 0.01% ಮಾತ್ರ ಪ್ರಾಫಿಟ್ ಮಾಡ್ತೀರಾ. ಬರೀ $10 ಮಾಡಿರ್ತೀರಾ ಅನ್ಕೊಳ್ಳಿ, $5,000 ಅಕೌಂಟ್ ಅಲ್ಲಿ. ನೆಕ್ಸ್ಟ್ ಡೇ ಸೆಕೆಂಡ್ ಡೇ ಬರ್ತೀರಾ, ಇವಾಗ 5% 0.6% ಮಾಡ್ತೀರಾ. 0.6% ಮಾಡ್ತೀರಾ. ಹಿಂಗೆ ಇನ್ ನೆಕ್ಸ್ಟ್ 3-4 ಎಲ್ಲ ನಾರ್ಮಲ್ ಆಗಿ ಮಾಡ್ತೀರಾ. 3-4 ಡೇಸ್ 5 ಡೇಸ್ ಮಾಡ್ತೀರಾ. ಈಗ ಮಿನಿಮಮ್ 3 ಡೇಸ್ ಅಂತ ಕೊಟ್ಟಿದ್ದಾನ ಅವನು, ಪ್ರಾಫಿಟಬಲ್ ಡೇ ಇರಬೇಕು ಅಂತ. ಇದು ಕೌಂಟ್ ಆಗಲ್ಲ, ಇದು ಕೌಂಟ್ ಆಗುತ್ತೆ. ಥರ್ಡ್ ಡೇ ನೀವು ಬಂದ್ಬಿಟ್ಟು 0.7% ಮಾಡಿದ್ರಿ ಅಂದ್ರೆ ಅದು ಕೌಂಟ್ ಆಗುತ್ತೆ. ಫೋರ್ತ್ ಡೇ ನೀವು -0.5% ಮಾಡ್ತೀರಾ ಅಂದ್ರೆ ಅದು ಕೌಂಟ್ ಆಗಲ್ಲ. ಎಬೋ ಪ್ಲಸ್ 0.25% ಮಾಡಿದ್ರೆ ಮಾತ್ರ ಪ್ರಾಫಿಟಬಲ್ ಡೇ ಅಂತ ಕನ್ಸಿಡರ್ ಆಗತ್ತೆ. ಸೊ ಈ ರೂಲು ಫಂಡಿಂಗ್ ಪಿಪ್ಸ್ ಅಲ್ಲಿ ಇಲ್ಲ. ಫಂಡಿಂಗ್ ಪಿಪ್ಸ್ ಅಲ್ಲಿ ಡೈರೆಕ್ಟ್ ನೀವು 0.
ಅದೇ 0-1 ಲಾಟ್ ಅಲ್ಲಿ ಸುಮ್ನೆ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಮಾಡಿದ್ರೆ ಅದು ಟ್ರೇಡಿಂಗ್ ಡೇ ಅದೇ ಫಿಕ್ಸ್. ಬ್ರೋ, ಇದು ಕನ್ಫ್ಯೂಸ್ ಆಯ್ತು ನನ್ಗೆ. ಇವತ್ ಮಾಡ್ಲೇಬೇಕೇನೋ ಅಂತ ಇಲ್ಲ ಇಲ್ಲ ಟ್ರೇಡ್ ಬೇರೆ ಸಿಗ್ಲಿಲ್ಲ ಈವ್ನಿಂಗ್. ಮಾಡ್ಲೇಬೇಕು ಅನ್ನೋದಿಲ್ಲ. ಅದಕ್ಕೆ ಸುಮ್ನೆ ಅಕೌಂಟ್ ಬೇರೆ ಆಕ್ಟಿವ್ ಆಯ್ತಲ್ಲ. ಹೆಂಗ್ ಬ್ರೋ ಫ್ರೀ ಅಕೌಂಟ್ ಸಿಗ್ತಿದೆ? ನಾವು ಪ್ರಾಕ್ಟೀಸ್ ಮಾಡ್ತೀವಿ, ಹೇಳಿ ಬ್ರೋ. ಬ್ರೋ ನಂಗೂ ಸಿಕ್ಕಿಲ್ಲ ಇಲ್ಲ ಬ್ರೋ, ಬ್ರೋ, ಈಗ ನೀವೇ ನೋಡಿದ್ರಲ್ಲ ನನಗೆ ಸಿಕ್ಕಿಲ್ಲ. ಸಿಕ್ತು ಅಲ್ಲ ಅದಕ್ಕೆ ಹಾಕೊಂಡೆ. ಅದು ಅದೇ ಏನೋ ಹೆಂಗ್ ಅದ್ ಹೆಂಗ್ ವೆಂಕಟೇಶ್ ಬ್ರೋ? ಕೊಡ್ತಾವನೋ, ಅದ್ ಏನ್ ಮಾಡ್ತಾವ್ರೋ ನನಗೂ ಗೊತ್ತಿಲ್ಲ, ನನಗೆ ಸಿಕ್ಕಿಲ್ಲ. ಓಕೆ. ಕೆಲವ್ರಿಗೆ ಸಿಗ್ತಾ ಇದೆ, ನೋಡೋಣ ಸಿಗ್ಬೋದು. ಯಾವಾಗಾರ ಸಿಕ್ಕಿದ್ರೆ ಯೂಸ್ ಮಾಡಿ, ಸಿಕ್ಕಿಲ್ಲ ಅಂದ್ರೆ ಬಿಟ್ಟಾಕಿ ಅಷ್ಟೇ. ಬ್ರೋ ನೀವು ಸ್ಟೋರಿ ಹಾಕಿರಲ್ಲ ಇನ್ನೊಂದು ಫಂಡೆಡ್ ಅಕೌಂಟ್ ಹಾ ಝೆನೋ ಹಾ ಅಂತ. ಅದ್ರಲ್ಲೂ UPI ಪೇಮೆಂಟ್ ಇದೆ ಬ್ರೋ. ಇವಾಗ ನೀವ್ ಯಾರು ಕ್ರಿಪ್ಟೋ ಮಾಡ್ತೀನಿ ಅನ್ನೋದಿದ್ರೆ ಸಖತ್ತಾಗಿದೆ. ನಾನು ಯೂಸ್ ಮಾಡ್ತಾ ಇದೀನಿ. 100K ಇದೆ, ಇನ್ನೊಂದ್ 10K ತಗೋತಾ ಇದೀನಿ. ಅದ್ರದ್ದು ವಿಡಿಯೋ ಹಾಕ್ತೀನಿ, ಯಾವ ತರ ಹೆಂಗ್ ಯೂಸ್ ಮಾಡೋದು ಅಂತ ಎಲ್ಲ ಯೂಟ್ಯೂಬಿಗೆ ನೋಡೋರಂತೆ. ಓಕೆ ಬ್ರೋ. ಹಲೋ ಸರಿ ಚಂದು ಬ್ರೋ. ಹೇಳಿ ಹೇಳಿ. ಬ್ರೋ ಅದು NYS ಅಕೌಂಟ್ ನನಗೂ ಬಂತು. ಹ್ಮ್ ಅದನ್ನ ನಾನು MT5 ಲಿಂಕ್ ಮಾಡ್ಕೊಂಡ್ರೆ ಡೆಮೋ ಅಕೌಂಟ್ ಅಂತ ತೋರಿಸ್ತಾ ಇದೆ. ಎಲ್ಲ ಇದು ಇನ್ನೊಂದು ಹೇಳ್ತೀನಿ, ಫ್ಯೂಚರ್ಸ್, CFDs, ಕ್ರಿಪ್ಟೋ, ಫಂಡೆಡ್ ಅಕೌಂಟ್ ಅಂತ ಬಂದ್ರೆ ನಿಮಗೆ ಮಾಸ್ಟರ್ ಅಕೌಂಟ್ ಆಗಿರ್ಲಿ, ಫಸ್ಟ್ ಫೇಸ್ ಅಕೌಂಟ್ ಆಗಿರ್ಲಿ, ಸೆಕೆಂಡ್ ಫೇಸ್ ಅಕೌಂಟ್ ಆಗಿರ್ಲಿ, ಎಂತ ಅಕೌಂಟೇ ಆಗಿರ್ಲಿ, ಎಲ್ಲ ಡೆಮೋನೇ ನಿಮ್ಗೆ ಕೊಡೋದು. ಯಾರು ಚೂತಿಯಾಗಳಿಲ್ಲ ನಿಮಗೆ ರಿಯಲ್ ದುಡ್ಡು ಕೊಟ್ಬಿಟ್ಟು ಮಾಡಿ ಎತ್ಕೊಳ್ಳಿ ಅಂತ ಬಿಡಕ್ಕೆ. ಎಲ್ಲ ಡೆಮೋ ಅಕೌಂಟೇ ಕೊಡೋದು. ಅವ್ರು ಅಲ್ಲಿ ಕನೆಕ್ಟ್ ಮಾಡ್ಕೊಂಡಿರ್ತಾರೆ ರಿಯಲ್ ದುಡ್ಡಿಗೆ ಅಷ್ಟೇ. ಓಕೆ ಬ್ರೋ. ಸರಿ ಬ್ರೋ, ಓಕೆ, ಸಾಕಾಯ್ತು. ಊಟಕ್ಕೆ ಹೋಗೋಣ, ಬಾಯ್, ಸಿಗೋಣ. ಗುಡ್ ನೈಟ್ ಬ್ರೋ. ಬಾಯ್. ಗುಡ್ ನೈಟ್, ಗುಡ್ ನೈಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿ ಆಯ್ತು. ಪ್ರಾಕ್ಟೀಸ್ ಮಾಡಿ ಎಲ್ಲ ಫಂಡೆಡ್ ಅಕೌಂಟ್ಸ್ ತಗೊಂಡು ಒಳ್ಳೇದಾಗ್ಲಿ. ಬಾಯ್. ಗುಡ್ ಓಕೆ ನೈಟ್ ಬ್ರೋ. ಗುಡ್ ನೈಟ್ ಬ್ರೋ.